ಇವತ್ತಿಂದ ಹೊಸ ಸಬ್ಜೆಕ್ಟ್ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ ಸ್ಟಾರ್ಟ್ ಆಗ್ತಾ ಇದೆ. ನಾರ್ಮಲಾಗಿ ಹಿಸ್ಟ್ರಿ ಜೊತೆಗೇ ಆರ್ಟ್ ಆ್ಯಂಡ್ ಕಲ್ಚರ್ ಮಾಡ್ತಾಯಿದ್ದೆ. ಕ್ರ್ಯಾಶ್ ಕೋರ್ಸ್ ಮಾಡೋದ್ರಿಂದ ಹಿಸ್ಟಾರಿಕಲ್ ಪಾರ್ಟ್ನ ಹಿಸ್ಟ್ರಿಲಿ ಮುಗಿಸ್ಕೊಂಡಿದ್ದೀವಿ. ಆರ್ಟ್ ಆ್ಯಂಡ್ ಕಲ್ಚರ್ನ ಸಪ್ರೇಟಾಗಿ ನೋಡ್ಕೊಳ್ತಾ ಹೋಗೋಣ ನಾವು. ಸೊ ಆರ್ಟ್ ಆ್ಯಂಡ್ ಕಲ್ಚರ್ನ ಯಾವ ಥರ ನೋಡ್ಕೊಳ್ತೀವಿ ಅನ್ನೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ವೈ ವಿ ಹ್ಯಾವ್ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್, ವೈ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಹೆರಿಟೇಜ್ ಆಫ್ ಇಂಡಿಯಾ. ಏನಕ್ಕೋಸ್ಕರ ಓದ್ಕೋಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಕ್ಕೋಸ್ಕರ ವೈ ವಿ ಹ್ಯಾವ್ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್, ಏನಕ್ಕೆ ಇಟ್ಟಿದ್ದಾರೆ ನಿಮ್ಗೆ ಸಿಲೆಬಸ್ಸಲ್ಲಿ, ಏನಕ್ಕಿರ್ಬೋದು? ಗೆಸ್ ಮಾಡ್ಕೊಳ್ಳೋದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ. ಏನಕ್ಕೆ? ಅಥವಾ ಲೇಮನ್ ಟರ್ಮ್ಸ್ ಹೇಳಿ, ತೊಂದರೆ ಇಲ್ಲ. ನಾರ್ಮಲ್ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ಏನಕ್ಕೆ ಓದ್ಕೊಳ್ತೀವಿ ನಾವು? ವೈ ವಿ ಹ್ಯಾವ್ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್ ಏನಕ್ಕೆ? ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಡಿಷನ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ. ಓಕೆ, ಆಮೇಲೆ ಮತ್ತೆ ಅದು ಲಾಸ್ಟಿಗೆ ನೋಡ್ಕೊಳ್ಳೋಣ. ಎಕ್ಸಾಮ್ ಪರ್ಪಸ್ಗೋಸ್ಕರ ಆರ್ಟ್ ಆ್ಯಂಡ್ ಕಲ್ಚರ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಲಾಸ್ಟಿಗೆ ನೋಡ್ಕೊಳ್ಳೋಣ ನಾವು. ಅದು ಬಿಟ್ಟು ಅಷ್ಟೇನಾ? ವಾಟ್ ಆರ್ ದ ಚೇಂಜಸ್ ದಟ್ ಹ್ಯಾವ್ ಹ್ಯಾಪನ್ ಆ್ಯಂಡ್ ವಾಟ್ ಆರ್ ದ ಚೇಂಜಸ್ ದಟ್ ಆರ್ ಹ್ಯಾಪನಿಂಗ್ ಅಂತ ನೋಡ್ಕೊಳ್ಳೋದಕ್ಕೂ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನ ನೋಡ್ಕೊಳ್ತೀವಿ. ಮತ್ತು ಅದು ಬಿಟ್ಟರೆ ಏನಕ್ಕೆ ಇರ್ಬೋದು? ಏನಕ್ಕೆ ಇಟ್ಟಿದ್ದಾರೆ ನಿಮ್ಗೆ ಸಿಲೆಬಸ್ಗೆ? ಮಾರ್ಕ್ಸ್ ತೆಗಿಯೋಕ್ಕೆ. ಅದು ಬಿಟ್ಟು ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಂಡಿಯಾಸ್ ಹೆರಿಟೇಜ್. ಮತ್ತು ಸೊ ಫಸ್ಟ್ ನಾವು ಬಿಫೋರ್ ಡ್ವೆಲ್ಲಿಂಗ್ ಇನ್ ಟು ಆರ್ಟ್ ಆ್ಯಂಡ್ ಕಲ್ಚರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೈ ವಿ ಹ್ಯಾವ್ ಟು ಸ್ಟಡಿ. ಏನಕ್ಕೆ ಆರ್ಟ್ ಆ್ಯಂಡ್ ಕಲ್ಚರ್ನ ಓದಬೇಕು ನಾವು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು, ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆ್ಯಂಡ್ ಟ್ರೆಡಿಷನ್ ಆಫ್ ಇಂಡಿಯಾ. ನಾನು ನಿಮಗೆ ಹಿಸ್ಟ್ರಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಹೇಳಿದ್ದೆ ವೈ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ ಅಂತ ಹೇಳಿ. ಅದೇ ಸ್ವಲ್ಪ ಕಂಡೀಷನ್ಸ್ನ ನಾವು ಆರ್ಟ್ ಆ್ಯಂಡ್ ಕಲ್ಚರ್ಗೂ ಕೂಡ ಸೇರಿಸ್ಕೋಬೋದು. ಏನಕ್ಕೆ ಓದಬೇಕು ನಾವು ಆರ್ಟ್ ಆ್ಯಂಡ್ ಕಲ್ಚರ್ನ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಹಿಸ್ಟ್ರಿ ಗಿವ್ಸ್ ಅಸ್ ಪ್ರೈಡ್ನೆಸ್ ಅಲ್ವಾ? ಈ ಥರ ಸಾಮ್ರಾಜ್ಯ ಇತ್ತು, ಈ ಥರ ದೇವಸ್ಥಾನ ಕಟ್ಸಿದ್ದೀವಿ ನಾವು, ಏನಂದ್ರೆ ಟಾಲೆಸ್ಟ್ ಟೆಂಪಲ್ ಇರೋದು ನಮ್ಮ ಸೌತ್ ಇಂಡಿಯಾ ತಮಿಳ್ನಾಡಿನಲ್ಲಿ ಅಂತ ನಾವು ಈ ಥರದ್ದು ಏನೋ ಒಂದಷ್ಟು ಫ್ಯಾಕ್ಟ್ಸ್ಗಳು ಗಿವ್ಸ್ ಅಸ್ ಪ್ರೈಡ್ನೆಸ್ ಅಲ್ವಾ? ಆ ಥರದ್ದು ಒಂದಷ್ಟು ವಿಚಾರಗಳು ನಮಗೆ ಏನು ತಂದು ಕೊಡುತ್ತೆ? ಒಂದು ನ್ಯಾಷನಲ್ ಐಡೆಂಟಿಟಿ ತಂದು ಕೊಡುತ್ತೆ. ಸೊ ಅದಕ್ಕೋಸ್ಕರ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆ್ಯಂಡ್ ಟ್ರೆಡಿಷನ್ ಆಫ್ ಇಂಡಿಯಾ ವಿ ಹ್ಯಾವ್ ಟು ಸ್ಟಡಿ ಇಂಡಿಯಾಸ್ ಆರ್ಟ್ ಆ್ಯಂಡ್ ಕಲ್ಚರ್. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ? ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ವಾಟ್ ಈಸ್ ಆರ್ಟ್ ಆ್ಯಂಡ್ ಕಲ್ಚರ್? ವಾಟ್ ಈಸ್ ಆರ್ಟ್? ಆರ್ಟ್ ಅಂದರೆ ಏನು? ಪೇಂಟರ್ ನೀವು? ಗೋಡೆ ಪೇಂಟ್ರಾ? ಏನು ಆರ್ಟ್ ಅಂದರೆ? ವಾಟ್ ಈಸ್ ಆರ್ಟ್? ಏನಿರ್ಬೋದು ಆರ್ಟ್ ಅಂದರೆ? ಅಲ್ವಾ, ಹ್ಯೂಮನ್ ಎಕ್ಸ್ಪ್ರೆಷನ್ಸ್ನ ನಾವು ಆರ್ಟ್ ಅಂತ ಕರಿತೀವಿ, ಹೌದು ಅಲ್ವಾ? ಹ್ಯೂಮನ್ ಎಕ್ಸ್ಪ್ರೆಷನ್ಸ್ನ ನಾವು ಏನಾದರೂ ಫಿಸಿಕಲ್ ರೂಪದಲ್ಲಿ ತೋರಿಸಿದ್ರೆ ಅದನ್ನು ನಾವು ಆರ್ಟ್ ಅಂತ ಕರಿತೀವಿ, ಹೌದು ಅಲ್ವಾ? ಇಟ್ಸ್ ಅ ಹ್ಯೂಮನ್ ಎಕ್ಸ್ಪ್ರೆಷನ್ ಇನ್ ಫಿಸಿಕಲ್ ಫಾರ್ಮ್. ಸುಮಾರು ಥರದಲ್ಲಿ ನಾವು ಆರ್ಟ್ನ ಸುಮಾರು ಥರದಲ್ಲಿ ನಾವು ಫಿಸಿಕಲ್ ಫಾರ್ಮ್ನಲ್ಲಿ ವಿ ಕ್ಯಾನ್ ಎಕ್ಸ್ಪ್ರೆಸ್ ಆರ್ ಸೆಲ್ಸ್. ಅದು ಪೇಂಟಿಂಗ್ ಅಲ್ವಾ? ಪೇಂಟಿಂಗ್ ಆಗಿರ್ಬೋದು. ಅದು ಬಿಟ್ಟರೆ ಮತ್ತೆ ಬೇರೆ ಬೇರೆ ಥರದ ಆರ್ಟ್ ಟೈಪ್ಸ್ ಯಾವುದು? ಲಿಟ್ರೇಚರ್ ಆಗಿರ್ಬೋದು. ಲಿಟ್ರೇಚರಲ್ಲಿ ಏನು ಮಾಡ್ತೀಯಾನೆ? ಪೊಯೆಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀಯ ಅಂತಲೇ ಅವನು. ಅದು ಬಿಟ್ಟರೆ ಮತ್ತೆ ಆರ್ಟ್ ಫಾರ್ಮ್ಸ್ ಯಾವ್ದು? ಡ್ಯಾನ್ಸ್ ಆಗಿರ್ಬೋದು, ಆಮೇಲೆ ಮ್ಯೂಸಿಕ್ ಆಗಿರ್ಬೋದು, ಪಪೆಟ್ರಿ ಆಗಿರ್ಬೋದು, ನಮ್ಮ ಫೋಕ್ ಸಾಂಗ್ಸ್ ಆಗಿರ್ಬೋದು, ಫೋಕ್ ಕಲ್ಚರ್ ಆಗಿರ್ಬೋದು, ಟ್ರೈಬಲ್ ಟ್ರೆಡಿಷನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಆರ್ಟ್, ಹೌದು ಅಲ್ವೋ? ಅದೆಲ್ಲದೂ ಕೂಡ ಏನು? ನಮ್ಮ ಎಕ್ಸ್ಪ್ರೆಷನ್ಸ್ನ ಒಂದು ಕಡೆಗೆ ನಾವು ಒಂದು ಫಿಸಿಕಲ್ ಫಾರ್ಮ್ ಕೊಟ್ಟಿರೋದನ್ನು ನಾವು ಆರ್ಟ್ ಅಂತ ಕರಿಬೋದು. ಸೊ ಈ ಥರದ ಆರ್ಟ್ ಆ್ಯಂಡ್ ಕಲ್ಚರ್ನ ಏನಕ್ಕೆ ಓದ್ತೀವಿ ನಾವು ಅಂತ ಹೇಳಿದ್ರೆ, ಒಂದು ಟು ನೋ ಅಬೌಟ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಟು ನೋ ಅವರ್ ಟ್ರೆಡಿಷನ್. ಸೆಕೆಂಡ್ ಏನಕ್ಕೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇಂಡಿಯಾದ ಹೆರಿಟೇಜ್, ಇಂಡಿಯನ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಇಂಡಿಯನ್ ಸ್ಕಲ್ಪ್ಚರ್ ಆಗಿರ್ಬೋದು, ಒಂದು ರೀತಿಯ ಬ್ರಿಲಿಯನ್ಸ್ನ ತೋರಿಸುತ್ತೆ. ಇಟ್ ಶೋಸ್ ದ ಬ್ರಿಲಿಯನ್ಸ್ ಆಫ್ ಇಂಡಿಯನ್ ಆರ್ಟಿಸನ್ಸ್, ಹೌದಾ ಅಲ್ವೋ? ನೀವು ಬೇಲೂರು ದೇವಸ್ಥಾನಕ್ಕೆ ಹೋದರೆ, ಇಲ್ಲ ಹಳೆಬೀಡು ದೇವಸ್ಥಾನಕ್ಕೆ ಹೋದರೆ, ಇಲ್ಲ ಹಂಪಿಗೆ ಹೋದರೆ, ನೀವು ಅವ್ರ ತಮಿಳ್ನಾಡು ಟೆಂಪಲ್ಸ್ಗಳಿಗೆ ಹೋದರೆ ನೀವು ಒಂದು ರೀತಿಯ ಒಂದು ಮೆಸ್ಮರೈಸಿಂಗ್ ಫೀಲಿಂಗ್ ಬರುತ್ತೆ ನಮಗೆ, ಹೌದು ಅಲ್ವಾ? ಎಷ್ಟು ಚೆನ್ನಾಗಿ ಮಾಡ್ಯಾರೆ. ಪ್ರಾಬಬ್ಲಿ ಇವತ್ತಿನ ಮಾಡರ್ನ್ ಲೇತ್ ಮಿಷಿನ್ ಇಟ್ಕೊಂಡು ಆ ಥರದ ಒಂದು ಪಿಲ್ಲರ್ಸ್ನ ಮಾಡೋದು ಭಾಳ ಸುಲಭ. ನಾವು ಬೇಲೂರು ಆಗಿರ್ಬೋದು, ಹಳೆಬೀಡು ಆಗಿರ್ಬೋದು. ಆದರೆ ಇವತ್ತಿನ ಮಾಡರ್ನ್ ಲೇತ್ ಇಲ್ಲದೆ ಇರೋಂಥ ಟೈಮ್ ಪೀರಿಯಡ್ನಲ್ಲಿ ನಾರ್ಮಲ್ ಲೇತ್ನ ಯೂಸ್ ಮಾಡ್ಕೊಂಡು ಎಷ್ಟು ನೀಟಾಗಿ, ಎಷ್ಟು ಈಸಿಯಾಗಿ ಅದನ್ನು ಕಾರ್ವ್ ಮಾಡಿರೋದನ್ನು ತಿಳ್ಕೊಳ್ಳೋದು ಒಂದು ರೀತಿಯ ನಮಗೊಂದು ಪ್ರೈಡ್ನೆಸ್ ಕೊಡುತ್ತೆ, ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ. ಯಾವುದು ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಂಡಿಯಾಸ್ ಹಿಸ್ಟ್ರಿ. ಸೊ ಅದಕ್ಕೋಸ್ಕರ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನ ಹೇಳ್ತೇವೆ. ಅದಕ್ಕೋಸ್ಕರ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್. ಆಗಲೇ ಹೇಳಿದೆ ನಿಮಗೆ, ಇಟ್ ಗಿವ್ಸ್ ಅಸ್ ವಿಂಡೋ ಆಫ್ ಇಂಡಿಯಾಸ್ ಪಾಸ್ಟ್ ಅಂತ ಹೇಳಿದೆ. ನಾವೇನು ಪ್ರಾಬಬ್ಲಿ
ಪ್ರಪಂಚದಲ್ಲಿರುವಂಥ ಸೋಲ್ ರಿಮೈನಿಂಗ್ ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತ ಹೇಳ್ಬೋದು ಇಂಡಿಯಾನ. ಏನಕ್ಕೆ ಅಂದರೆ ಈಜಿಪ್ಟಿಯನ್ ಸಿವಿಲೈಸೇಷನ್ ಇತ್ತು, ಎಕ್ಸ್ಟಿಂಕ್ಟ್ ಆಗೋಗಿದೆ. ಇದೆಯಾ ಈಜಿಪ್ಟಿಯನ್ ಸಿವಿಲೈಸೇಷನ್ನು? ಈಜಿಪ್ಟಿಯನ್ ಸಿವಿಲೈಸೇಷನ್ ಉಳಿದಿರೋದಲ್ಲಿ ಮಮ್ಮಿಯಲ್ಲೇ ಮಾತ್ರ, ಹೌದಾ ಅಲ್ವಾ? ಚೈನೀಸ್ ಸಿವಿಲೈಸೇಷನ್ ಇತ್ತು, ಇವಾಗಲೂ ಕೂಡ ವಿ ಡೋಂಟ್ ಸಿ ಎನಿ ಚೈನೀಸ್ ಸಿವಿಲೈಸೇಷನ್. ಏನಕ್ಕೆ ಚೈನೀಸ್ ಸಿವಿಲೈಸೇಷನ್ ಇಸ್ ಟೇಕನ್ ಓವರ್ ಬೈ ಕಮ್ಯುನಿಸ್ಟ್ ಸಿವಿಲೈಸೇಷನ್, ಅಂದರೆ ಕಮ್ಯುನಿಸಮ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟಿದೆ ಚೈನೀಸ್ ಸಿವಿಲೈಸೇಷನನ್ನು. ಅದೇ ಥರದಲ್ಲಿ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಇತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಅಲ್ವಾ? ದೇ ವಾಸ್ ಅ ಮೆಸೊಪೊಟೋಮಿಯನ್ ಸುಮೇರಿಯನ್ ಸಿವಿಲೈಸೇಷನ್ ಅಂತಲೂ ಕೂಡ ಕರೀತಾ ಇದ್ರು. ಇವತ್ತೆಲ್ಲಿದೆ ಸುಮೇರಿಯನ್ ಸಿವಿಲೈಸೇಷನ್? ಆ ಸುಮೇರಿಯನ್ ಸಿವಿಲೈಸೇಷನ್ ಇರುವಂಥ ಜಾಗದಲ್ಲಿ ಐಸಿಸ್ ಬಂದಿರೋದನ್ನು ನಾವು ನೋಡ್ಬೋದು. ಸೊ ಪ್ರಾಬಬ್ಲಿ ಅಮಾಂಗ್ 4 ಓಲ್ಡೆಸ್ಟ್ ಸಿವಿಲೈಸೇಷನ್ಸ್, ಇಂಡಿಯನ್ ಸಿವಿಲೈಸೇಷನ್ ಇಸ್ ದ ಓನ್ಲಿ ರಿಮೈನಿಂಗ್ ಸಿವಿಲೈಸೇಷನ್ ಅಂತ ಹೇಳ್ಬೋದು. ಈ ಥರದ್ದು ಒಂದು ಸಿವಿಲೈಸೇಷನಲ್ಲಿ ನಾವು ಹುಟ್ಟಿರೋದಕ್ಕೆ ವಿ ಹ್ಯಾವ್ ಟು ಟೇಕ್ ಪ್ರೈಡ್ನೆಸ್. ಜೊತೆಗೆ ಈ ಸಿವಿಲೈಸೇಷನ್ ಅಂತ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಹಿಂದ್ಗಡೆ ಹೋಗಿ ನೋಡಬೇಕಾಗತ್ತೆ. ಆ ಹಿಂದ್ಗಡೆ ಹೋಗಿ ನೋಡೋದನ್ನು ನಾವು ಸ್ಟಡಿಂಗ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಹೇಳ್ತೀವಿ. ಟು ಅಂಡರ್ಸ್ಟ್ಯಾಂಡ್ ಸಿವಿಲೈಸೇಷನ್ ವಿ ಹ್ಯಾವ್ ಟು ನೋ ಅಬೌಟ್ ದ ಆರ್ಟಿಸ್ಟಿಕಲ್ ಡೆವಲಪ್ಮೆಂಟ್ ಆಫ್ ದ ಸಿವಿಲೈಸೇಷನ್. ಲಿಟ್ರೇಚರ್ ಓದೋದ್ರಿಂದ ಆಗಿರ್ಬೋದು, ಟೆಂಪಲ್ಸ್ನ ನೋಡೋದ್ರಿಂದ ಆಗಿರ್ಬೋದು, ಮ್ಯೂಸಿಕ್ ಫಾರ್ಮ್ಸ್ನ ಕೇಳೋದ್ರಿಂದ ಆಗಿರ್ಬೋದು, ಡ್ಯಾನ್ಸ್ನ ನೋಡೋದ್ರಿಂದ ಆಗಿರ್ಬೋದು, ಹೌದು ಅಲ್ವೋ? ನಾವೇನು ಭರತನಾಟ್ಯಂ ನೋಡ್ತೀವಿ, ಆ ಭರತನಾಟ್ಯ ನೋಡಿದಾಗ ಇವತ್ತು ಸಡನ್ನಾಗಿ ಹುಟ್ಟಿರುವಂಥ ಒಂದು ಆರ್ಟ್ ಫಾರ್ಮ್ ಅದು ಇಲ್ಲ. ಏನ್ಷಿಯಂಟ್ ಟೈಮ್ಸಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಟ್ರೆಡಿಷನಲ್ಲಿ ಬೆಳ್ಕೊಂಬಂದಿರುವಂಥ ಒಂದು ಆರ್ಟ್ ಫಾರ್ಮ್ ಅದು. ಸೊ ಹಾಗಾಗಿ ಈ ಥರದ್ದು ಆರ್ಟ್ ಫಾರ್ಮ್ಸ್ ಏನು ನೋಡ್ತೀವಿ, ದೀಸ್ ಆರ್ಟ್ ಫಾರ್ಮ್ಸ್ ಗಿವ್ಸ್ ಅಸ್ ಇನ್ಸೈಟ್ ಅಬೌಟ್ ದ ಸಿವಿಲೈಸೇಷನ್ಸ್ ಪಾಸ್ಟ್ ಆಫ್ ಇಂಡಿಯಾ. ಅದೇ ಥರದಲ್ಲಿ ಆರ್ಟ್ ಏನು ನೋಡಿದ್ವಿ, ಆಗಲೇ ಹೇಳಿದೆ ನಿಮಗೆ, ಆರ್ಟ್ ಈಸ್ ಅ ಎಕ್ಸ್ಪ್ರೆಷನ್ ಅಂತ ಹೇಳಿದೆ. ಸೊ ಆರ್ಟ್ ಅಂತ ಏನು ಹೇಳ್ತೀವಿ ನಾವು, ಆರ್ಟ್ನ ಅಥವಾ ಇಂಡಿಯಾದ ಆರ್ಟ್ ಆ್ಯಂಡ್ ಕಲ್ಚರ್ನ ನಾವು, ಅಥವಾ ಇಂಡಿಯಾದ ಆರ್ಟ್ನ ನಾವು ಕ್ರಾಡಲ್ ಆಫ್ ಡೈವರ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಕರಿಬೋದು. ಇಲ್ಲಿ ಪೇಂಟಿಂಗ್ಸ್ನ ನೋಡ್ತೀವಿ, ನಾವು ಮ್ಯೂಸಿಕ್ ನೋಡ್ತೀವಿ, ಮ್ಯೂಸಿಕಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ನೋಡ್ತೀವಿ, ಫೋಕ್ ಮ್ಯೂಸಿಕ್ ನೋಡ್ತೀವಿ, ಟ್ರೈಬಲ್ ಮ್ಯೂಸಿಕ್ ನೋಡ್ತೀವಿ, ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾಸ್ ಆಗಿರ್ಬೋದು, ಹೌದು ಅಲ್ವೋ? ಸೊ ಈ ಥರದ್ದು ಸುಮಾರು ಎಕ್ಸ್ಪ್ರೆಸಿವ್ ಫಾರ್ಮ್ಸ್ನ ನೋಡ್ತೀವಿ ನಾವು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ನಿ. ಸೊ ಅದಕ್ಕೋಸ್ಕರನೇ ಇಂಡಿಯಾನ ನಾವು ಕ್ರಾಡಲ್ ಆಫ್ ಡೈವರ್ಸ್ ಎಕ್ಸ್ಪ್ರೆಷನ್ಸ್ ಅಂತಲೂ ಕೂಡ ಕರಿತೀವಿ. ಜೊತೆಗೆ ಟು ಲುಕ್ ಇನ್ ಟು ಸಿವಿಲೈಸೇಷನ್ಸ್ ಪಾಸ್ಟ್ ಅಂತ ಹೇಳಿದ್ರೆ ಇಂಡಿಯಾದ ಫಿಲಾಸಫಿ ಆಗಿರ್ಬೋದು, ಇಂಡಿಯಾದ ರಿಲಿಜನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿ ಆರ್ ಡೈವರ್ಸ್ ಕಂಟ್ರಿ ಅಲ್ವಾ? ನಮ್ಮಲ್ಲಿ ರಿಲಿಜಿಯಸ್ ಡೈವರ್ಸಿಟಿ ಇದೆ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇದೆ, ಹೌದಾ ಅಲ್ವಾ? ನಮ್ಮಲ್ಲಿ ಕಾಸ್ಟ್ ಡೈವರ್ಸಿಟಿ ಇದೆ ಅಲ್ವಾ? ನಮ್ಮಲ್ಲಿ ಕ್ಯೂಸಿನ್ ಡೈವರ್ಸಿಟಿ ಇದೆ. ಎಲ್ಲ ಥರದ ಡೈವರ್ಸಿಟಿ ಇರುವಂಥ ಒಂದು ದೇಶ ನಮ್ಮದು. ಈ ಥರದ ಡೈವರ್ಸಿಟಿನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾಸ್ ಆರ್ಟ್ ಫಾರ್ಮ್ಸ್. ಏನಕ್ಕೆಂದರೆ ಇಂಡಿಯಾಸ್ ಆರ್ಟ್ ಕೂಡ ಹಾಗೇನೆ. ಇಂಡಿಯಾದ ಆರ್ಟ್ ಕೂಡ ಒಂದೇ ಒಂದು ರೀತಿಯಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ ಪಾಯಿಂಟ್ ತನಕ ಆಲ್ಮೋಸ್ಟ್ ಸೇಮ್ ಆಗಿ ನಡ್ಕೊಂಡ್ಬಂದಿರುವಂಥ ಒಂದು ಫಾರ್ಮ್ ಅಲ್ಲ. ಇಯರ್ ಆನ್ ಇಯರ್ ಚೇಂಜ್ ಆಗಿರೋದನ್ನು, ಸೆಂಚುರಿ ಟು ಸೆಂಚುರಿ ಚೇಂಜ್ ಆಗಿರೋದನ್ನು ನೋಡ್ತೀವಿ ನಾವು. ಅದೇ ಥರದಲ್ಲಿ ರೀಜನ್ ಟು ರೀಜನ್ ಆರ್ಟ್ ಆ್ಯಂಡ್ ಕಲ್ಚರ್ ಡೆವಲಪ್ಮೆಂಟ್ ಚೇಂಜ್ ಇರೋದನ್ನು ನೋಡ್ತೀವಿ. ಒಂದು ಡ್ಯಾನ್ಸ್ ಸ್ಟೈಲ್ ಒಂದು ಸ್ಟೇಟ್ನಲ್ಲಿ ಒಂದು ಟೈಪ್ ಆಫ್ ಡ್ಯಾನ್ಸ್ ಸ್ಟೈಲ್ ನೋಡಿದ್ರೆ ನಾವು ಇನ್ನೊಂದು ಸ್ಟೇಟ್ನಲ್ಲಿ ಕಂಪ್ಲೀಟಾಗಿ ಬೇರೆದೇ ಥರ ಇರುವಂಥ ಇನ್ನೊಂದು ಡ್ಯಾನ್ಸ್ ಫಾರ್ಮ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಇಂಡಿಯನ್ ಫಿಲಾಸಫಿ ಆಗಿರ್ಬೋದು, ರಿಲಿಜನ್ಸ್ ಆಗಿರ್ಬೋದು, ಫಿಲಾಸಫಿಯಲ್ಲೂ ಕೂಡ ಡೈವರ್ಸಿಟಿ ನೋಡ್ತೀವಿ ನಾವು ಅಲ್ವಾ? ಹಿಂದೂ ಸ್ಕೂಲ್ಸ್ ಆಫ್ ಫಿಲಾಸಫಿಯಲ್ಲಿ 108 ಥರದ ಫಿಲಾಸಫೀಸ್ ನೋಡ್ತೀವಿ ನಾವು. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ 6 ಸ್ಕೂಲ್ಸ್ ಆಫ್ ಫಿಲಾಸಫಿ ನೋಡ್ತೀವಿ. ಅಂದರೆ ನಮ್ಮ ಸ್ಕೂಲ್ ಆಫ್ ಥಾಟ್ನಲ್ಲೂ ಕೂಡ ಒಂದು ರೀತಿಯ ಡೈವರ್ಸಿಟಿ ಇತ್ತು. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಸ್ಟಡಿ ದ ಲಿಟ್ರೇಚರ್ನ ಓದೋದ್ರಿಂದ ಮಾತ್ರ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಿಲಾಸಫಿ ಬಿಹೈಂಡ್ ಇಟ್. ಅದಕ್ಕೋಸ್ಕರ ವಿ ಹ್ಯಾವ್ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್. ಜೊತೆಗೆ ಒಂದು ರೀತಿಯ ಅಪ್ರಿಸಿಯೇಷನ್ ತಂದುಕೊಡುತ್ತೆ ಇಂಡಿಯನ್ನೆಸ್ ಅನ್ನೋಂಥ ಬಗ್ಗೆ. ವಾಟ್ ವಿ ಲ್ಯಾಕ್ ಇಂಡಿಯನ್ಸ್ ಆಸ್ ಅ ಹೋಲ್, ವಾಟ್ ವಿ ಲ್ಯಾಕ್ ಈಸ್ ಕಾನ್ಫಿಡೆನ್ಸ್. ನಮಗೆ ಕಾನ್ಫಿಡೆನ್ಸ್ ಭಾಳ ಕಡಿಮೆ ಇಂಡಿಯನ್ಸ್ಗೆ ಅಲ್ವಾ? ಕಂಟಿನ್ಯೂಸ್ ಆಗಿ 200 ವರ್ಷ ಬ್ರಿಟಿಷ್ ರೂಲ್ನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಂಟಿನ್ಯೂಸ್ ಹೊಡೆತ ತಿಂದು ಒಂದು ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬ್ಕೊಂಡ್ಬಿಟ್ಟಿದೆ ಇಂಡಿಯನ್ಸ್ನಲ್ಲಿ. ನಾವೇನಕ್ಕೂ ಪ್ರಯೋಜನ ಇಲ್ಲ ಅನ್ನೋಂಥ ಒಂದು ಮೈಂಡ್ ಸೆಟ್ ತುಂಬಿಸ್ಬಿಟ್ಟಿದ್ದಾರೆ ನಮ್ಮ ತಲೆಯಲ್ಲಿ ಬ್ರಿಟಿಷರ್ಸ್. ಈ ಮೆಕಾಲೇಸ್ ಎಜುಕೇಷನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಆ ಎಜುಕೇಷನ್ ಸಿಸ್ಟಮ್ ಏನು ಮಾಡಿದೆ, ನಮ್ಮ ತನನ ಭಾಳ ಇನ್ಫೀರಿಯರ್ ಆಗಿ ನೋಡ್ಕೊಳ್ಳೋ ಥರ ಮಾಡಿಬಿಟ್ಟಿದೆ ನಮ್ಮನ್ನು. ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪಾಸ್ಟ್, ವೇರ್ ವಿ ಸ್ಟುಡ್ ಅಂತ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಮಾತ್ರ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು ನಮಗೆ ಬರೋದಕ್ಕೆ ಸಾಧ್ಯ, ಟು ದ ಸೊಸೈಟಿ ಆಸ್ ಅ ಹೋಲ್. ಅದೇ ಥರದಲ್ಲಿ ಫೋಕ್ ಟ್ರೆಡಿಷನ್ಸ್ ಆಗಿರ್ಬೋದು, ಫೋಕ್ ಅಂದರೆ ಜಾನಪದ, ಫೋಕ್ ಟ್ರೆಡಿಷನ್ಸ್ ಆಗಿರ್ಬೋದು, ಟ್ರೈಬಲ್ ಟ್ರೆಡಿಷನ್ಸ್ ಆಗಿರ್ಬೋದು, ಇದನ್ನು ಅನಲೈಸ್ ಮಾಡೋದಕ್ಕೂ ಕೂಡ ನಾವು ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋಂಥ ಟಾಪಿಕ್ನ ನೋಡ್ಕೊಳ್ತಾ ಹೋಗ್ತೀವಿ. ವೆನ್ ವಿ ಅಂಡರ್ಸ್ಟ್ಯಾಂಡ್ ಡೈವರ್ಸಿಟಿ, ಯಾವಾಗ ನಾವು ಡೈವರ್ಸಿಟಿ ಅರ್ಥ ಮಾಡ್ಕೊಳ್ತೀವಿ, ಓನ್ಲಿ ದೆನ್ ವಿ ಕ್ಯಾನ್ ಬಿ ಟಾಲರೆಂಟ್. ಒಂದು ರಿಲಿಜನ್ನ ಇನ್ನೊಂದು ರಿಲಿಜನ್ ಅರ್ಥ ಮಾಡ್ಕೊಂಡಾಗ, ಒಂದು ಫಿಲಾಸಫಿನ ಇನ್ನೊಂದು ಫಿಲಾಸಫಿ ಅರ್ಥ ಮಾಡ್ಕೊಂಡಾಗ, ಒಂದು ಫಾರ್ಮ್ ಆಫ್ ಎಕ್ಸ್ಪ್ರೆಷನನ್ನು ಅನದರ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಅರ್ಥ ಮಾಡ್ಕೊಂಡಾಗ ಮಾತ್ರ ಟಾಲರೆನ್ಸ್ ಬರೋದಕ್ಕೆ ಸಾಧ್ಯ. ಇಷ್ಟೊಂದು ಡೈವರ್ಸಿಟಿ ಇರುವಂಥ ದೇಶದಲ್ಲಿ ವಿ ಕೆನಾಟ್ ಲಿವ್ ವಿತೌಟ್ ಟಾಲರೆನ್ಸ್ ಅಲ್ವಾ? ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿ, ಅಥವಾ ಒಂದು ಲಿಂಗ್ವಿಸ್ಟಿಕ್ ಗ್ರೂಪ್ ಮತ್ತು ಇನ್ನೊಂದು ಲಿಂಗ್ವಿಸ್ಟಿಕ್ ಗ್ರೂಪ್, ಒಂದು ಕಾಸ್ಟ್ ಇನ್ನೊಂದು ಕಾಸ್ಟ್ ಕಂಟಿನ್ಯೂಸ್ ಆಗಿ ಫೈಟ್ ಮಾಡ್ತಾ ಇದ್ದರೆ ದೇರ್ ಕಾಂಟ್ ಬಿ ಪೀಸ್ ಇಲ್ಲ ಅಂತ ಹೇಳಿದ್ರೆ ದೇರ್ ಕೆನಾಟ್ ಬಿ ಪ್ರಾಸ್ಪೆರಿಟಿ ಅಲ್ವಾ?
ಪೀಸ್ ಈಸ್ ಪ್ರೀ ರಿಕ್ವಿಸಿಟ್ ಟು ಪ್ರಾಸ್ಪರಿಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ, ಆ ಒಂದು ಹಾರ್ಮನಿ ಬರಬೇಕು ಅಂದರೆ, ಟಾಲರೆನ್ಸ್ ಬರಬೇಕು ಅಂದರೆ ವಿ ಹ್ಯಾವ್ ಟು ನೋ ಈಚ್ ಅದರ್. ಅದಕ್ಕೋಸ್ಕರ ವಿ ಹ್ಯಾವ್ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್. ಕ್ರಿಟಿಕಲ್ ಥಿಂಕಿಂಗ್ನ ಕೂಡ ಬೂಸ್ಟ್ ಮಾಡುತ್ತೆ. ಏನಕ್ಕೆ ಈ ಥರ ಆಯಿತು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವ ಥರ ಮಾಡಿದ್ರು ನಾವು ನೋಡ್ತೀವಿ. ನಿಮಗೆ ನೆಕ್ಸ್ಟ್ ಮುಂದಕ್ಕೆ ನೋಡ್ಕೊಳ್ತೀವಿ. ರಾಷ್ಟ್ರಕೂಟನ ಟೈಮ್ ಪೀರಿಯಡ್ನಲ್ಲಿ, ಕೃಷ್ಣ ಫಸ್ಟ್ನ ಟೈಮ್ ಪೀರಿಯಡ್ನಲ್ಲಿ ಈ ಎಲ್ಲೋರಾದಲ್ಲಿ ಒಂದು ಹಿಲ್ ರೇಂಜ್ ಬರುತ್ತೆ. ಒಂದು ಮೊನೋಲಿಥಿಕ್ ಹಿಲ್ ನೋಡ್ತೀವಿ ನಾವು. ಆ ಮೊನೋಲಿಥಿಕ್ ಹಿಲ್ದು ಒಂದು ಸ್ಲೋಪ್ನ ಕಟ್ ಮಾಡಿಬಿಟ್ಟು 175 ಅಡಿದು ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಮೊನೋಲಿಥಿಕ್ ಟೆಂಪಲ್ ಅದು. ಯಾವ ಥರ ಕಟ್ಟಿರ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಪ್ರಮೋಟ್ಸ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ಅಸ್. ಅದೇ ಥರದಲ್ಲಿ ಇಟ್ ಗಿವ್ಸ್ ಅಸ್ ಅ ಸೆನ್ಸ್ ಆಫ್ ನ್ಯಾಷನಲ್ ಐಡೆಂಟಿಟಿ. ನ್ಯಾಷನಲ್ ಐಡೆಂಟಿಟಿ ಆಗಿರ್ಬೋದು, ಪ್ರೈಡ್ನೆಸ್ ಆಗಿರ್ಬೋದು, ಅಥವಾ ನ್ಯಾಷನಲಿಸಮ್ನ ಪ್ರಮೋಟ್ ಮಾಡೋದಕ್ಕಿರುವಂಥ ಒನ್ ಆಫ್ ದ ಚಾನಲ್ಸ್ ಅಂತ ಹೇಳ್ಬೋದು ಬೈ ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್. ಜೊತೆಗೆ ಟೂರಿಸಮ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ನಾರ್ಮಲಾಗಿ ಏನು ಟೂರಿಸಮ್ ಇಸ್ ಅ ಕೈಂಡ್ ಆಫ್ ಎಕ್ಸ್ಪೋರ್ಟ್ ಅಂತಲೂ ಕೂಡ ಹೇಳ್ತಾರೆ ಅಲ್ವಾ. ಟೂರಿಸಮ್ ಇಸ್ ಅ ಕೈಂಡ್ ಆಫ್ ಎಕ್ಸ್ಪೋರ್ಟ್ ಅಂತಲೂ ಕೂಡ ಹೇಳ್ತಾರೆ. ಟೂರಿಸಮ್ನ ಇಂಡಿಯಾದಲ್ಲಿ ನಾವು ನೋಡ್ತೀವಿ. ನಾರ್ಮಲ್ ಆಗಿ ಯುರೋಪ್ನಲ್ಲಿ ವಿ ಸಿ ಹಾರ್ಡ್ಲಿ 2000 years ಆಫ್ ಹಿಸ್ಟ್ರಿ. ಅದಕ್ಕಿಂತ ಹಿಂದೆ ಯುರೋಪೇ ಇರಲಿಲ್ಲ, ಅದಕ್ಕಿಂತ ಮುಂಚೆನೂ ಕೂಡ. ಅದಾದಮೇಲೆ ರೋಮನ್ ಹಿಸ್ಟ್ರಿ ಬಿಟ್ಟರೆ ಲಾಸ್ಟ್ 1000 years ಯುರೋಪ್ನಲ್ಲಿ ಡಾರ್ಕ್ ಏಜ್ ನೋಡ್ತೀವಿ ನಾವು. ದೇರ್ ವಾಸ್ ನೋ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ಯುರೋಪ್. ಅಷ್ಟಾದ್ರೂ ಕೂಡ ಇನ್ನು ಅಮೆರಿಕಕ್ಕೆ ಬಂದರೆ ದೇರ್ ವಾಸ್ ನೋ ಅಮೆರಿಕಾ ಬಿಫೋರ್ 300 years ಅಲ್ವಾ. 300 ವರ್ಷಕ್ಕಿಂತ ಮುಂಚೆ USA ಅನ್ನೋವಂಥ ದೇಶನೇ ಇರಲಿಲ್ಲ. ಅವ್ರ ಹಿಸ್ಟ್ರಿ ಮೇಲ್ಗಡೆ ಆಗಿರ್ಬೋದು, ಅವರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕಲ್ಚರಲ್ ಹೆರಿಟೇಜ್ ಪ್ಲೇಸಸ್ನ ಮೇಲ್ಗಡೆ ಅಷ್ಟೊಂದು ಪ್ರೈಡ್ನೆಸ್ನ ತೋರಿಸ್ಕೊಂಡು ಟೂರಿಸಮ್ನ ಇಂಪ್ರೂವ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ 2500 3000 BC ಇದು ರಾಖಿಗರಿ ಇದೆ ಅಲ್ವಾ. ಸೊ ರಾಖಿಗರಿ 2000 BC ಅಂದರೆ ಇಲ್ಲಿಂದ 5000 ವರ್ಷಕ್ಕಿಂತ ಮುಂಚೆ ವಿ ಸ್ಪ್ಯಾನ್ ಅವರ್ ಹಿಸ್ಟ್ರಿ. ಅದನ್ನು ನಾವು ಜನಗಳಿಗೆ ತೋರಿಸ್ಬೇಕು. ಒಂದು ರೀತಿಯಲ್ಲಿ ಟೂರಿಸಮ್ ಏನಾಗುತ್ತೆ, ಇಟ್ ಬಿಕಮ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಇಂಡಿಯನ್ಸ್ ಟು ಔಟ್ಸೈಡ್ ವರ್ಲ್ಡ್ ಆಗುತ್ತೆ. ಆ ಟೂರಿಸಮ್ನ ಪ್ರಮೋಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಅದರ ವ್ಯಾಲ್ಯೂ ಏನು ಅಂತ ಗೊತ್ತಿರಬೇಕು ಅಲ್ವಾ. ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಳೆಬೀಡು ದೇವಸ್ಥಾನಕ್ಕೆ ಹೋಗಿ ನಂದಾಲೋಸ್ ನಂದಿತ ಅಂತ ಬರೆಯೋದನ್ನು ನಾವು ನೋಡ್ಬೋದು ಅಲ್ವಾ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಇಂಡಿಯನ್ ಆರ್ಟ್. ಇಲ್ಲ ಅಂತ ಹೇಳಿದ್ರೆ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನ ಓದ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ವೈ ವಿ ಹ್ಯಾವ್ ಟು ಸ್ಟಡಿ ಅಂದರೆ UPSCಯಲ್ಲಿ 4 ರಿಂದ 6 ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಓದಲೇಬೇಕು. 2021 ತನಕ ಸ್ವಲ್ಪ ಕಡಿಮೆ ಕ್ವಶನ್ಸ್ ಕೇಳೋರು. 22 ಇಂದ ಈ ಕಡೆಗೆ UPSC ಸ್ಟಾರ್ಟೆಡ್ ಆಸ್ಕಿಂಗ್ ಮೋರ್ ನಂಬರ್ ಆಫ್ ಕ್ವಶನ್ಸ್ ಇನ್ ಆರ್ಟ್ ಆ್ಯಂಡ್ ಕಲ್ಚರ್. 3 ಇರ್ತಾಯಿತ್ತು, 4 ಇರ್ತಾಯಿತ್ತು. ಇವಾಗ 6 ಕ್ವಶನ್ಸ್ ಕೇಳೋದನ್ನು ನಾವು ನೋಡ್ತೀವಿ. 23ಯಲ್ಲಂತೂ ಕೂಡ 8 ಕ್ವಶನ್ ಕೇಳಿರೋದನ್ನು ನಾವು ನೋಡ್ಬೋದು UPSC ಮೇನ್ಸ್ನಲ್ಲಿ. ಸೊ ಹಾಗಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋಂಥ ಒಂದು ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಜಿಯೋಗ್ರಫಿ, ಹಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗೋದನ್ನು ನಾವು ನೋಡ್ತೀವಿ. ನಾರ್ಮಲಾಗಿ ನಾನಾಗಲೇ ಹೇಳಿದೆ, ಹಿಸ್ಟ್ರಿ ಒಳಗಡೆ ಈ ಒಂದು ಟಾಪಿಕ್ನ ಕೂಡ ಸೇರಿಸ್ಕೊಂಡು ಮಾಡಿರ್ತೀನಿ. ಇವಾಗ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರಿಲಿಮ್ಸ್ನಲ್ಲೂ ಕೂಡ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲ್ಗಡೆಗೆ ಜಾಸ್ತಿ ಕ್ವಶನ್ಸ್ ಬರೋದನ್ನು ನಾವು ನೋಡ್ಬೋದು. 1 or 2 ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಆರ್ಟ್ ಆ್ಯಂಡ್ ಕಲ್ಚರ್. ಟೆಂಪಲ್ಸ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಇಲ್ಲಾಂತಿದ್ದರೆ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಟ್ರೈಬಲ್ ಡ್ಯಾನ್ಸ್ ಆಗಿರ್ಬೋದು, ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು. ಈ ಥರದ್ರ ಮೇಲ್ಗಡೆ ಕ್ವಶನ್ ಬಂದಿದೆ ಅಂತ ಹೇಳಿದ್ರೆ ಅದು ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋಂಥ ಒಂದು ಪೋರ್ಷನಿಂದ ಬಂದಿದೆ ಅಂತ ನಾವು ಅರ್ಥ ಮಾಡ್ಬೋದು. ಸೊ ಪ್ರಿಲಿಮ್ಸ್ ಆಗಿರಲಿ, ಮೇನ್ಸ್ ಆಗಿರಲಿ, ಎರಡರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು ಆರ್ಟ್ ಆ್ಯಂಡ್ ಕಲ್ಚರ್. ಅದಕ್ಕೋಸ್ಕರ ನಾವು ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋಂಥ ಒಂದು ಟಾಪಿಕ್ನ ನೋಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸಿಲೆಬಸ್ ಒಂದು ಸರಿ ನೋಡ್ಕೊಂಬಿಡೋಣ. ಇಂಡಿಯನ್ ಕಲ್ಚರ್, ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ಆರ್ಟ್ ಫಾರ್ಮ್ಸ್, ಲಿಟ್ರೇಚರ್, ಆರ್ಕಿಟೆಕ್ಚರ್ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್ ಟೈಮ್ಸ್. ತುಂಬ ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಒಂದೇ ಸೆಂಟೆನ್ಸ್. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಏನು ಓದ್ತೀರಾ ನೀವು? ಆರ್ಟ್ ಫಾರ್ಮ್ಸ್ ನೋಡ್ತೀರಾ, ಲಿಟ್ರೇಚರ್ ನೋಡ್ತೀರಾ, ಆರ್ಕಿಟೆಕ್ಚರ್ ನೋಡ್ತೀರಾ. ಆರ್ಟ್ ಫಾರ್ಮ್ಸಲ್ಲಿ ನಾವು ಡ್ಯಾನ್ಸ್ ನೋಡ್ತೀವಿ, ಮ್ಯೂಸಿಕ್ ನೋಡ್ತೀವಿ, ಪೇಂಟಿಂಗ್ಸ್ ನೋಡ್ತೀವಿ, ಪಪೆಟ್ರಿ ನೋಡ್ತೀವಿ. ಎಲ್ಲದೂ ಕೂಡ ನಾವು ಆರ್ಟ್ ಫಾರ್ಮ್ಸ್ನ ಕೆಳಗೆ ನೋಡ್ತೀವಿ. ಲಿಟ್ರೇಚರ್ ಆಬ್ವಿಯಸ್ ಆಗಿ ನಾನು ನಿಮಗೆ ಹಿಸ್ಟ್ರಿ ಮಾಡಬೇಕಾದ್ರೆ ಮಾಡಿಬಿಟ್ಟಿದ್ದೀನಿ ಅಲ್ವಾ. ಪ್ರತಿಯೊಂದು ಡೈನಾಸ್ಟಿಯ ಟೈಮಲ್ಲಿ ಯಾವ ಥರದ ಲಿಟ್ರೇಚರ್ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ನಾವು ನೋಡ್ಕೊಂಡಿದ್ದೀವಿ. ಆರ್ಕಿಟೆಕ್ಚರ್ ಮತ್ತು ಆರ್ಟ್ ಫಾರ್ಮ್ಸ್ನ ಪ್ರೈಮರಿಲಿ ವಿ ಆರ್ ಗೋಯಿಂಗ್ ಟು ಫೋಕಸ್ ಇನ್ ಆರ್ಟ್ ಆ್ಯಂಡ್ ಕಲ್ಚರ್. ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಳ್ಳಿ. ನೀವು ಬರ್ಕೊಳ್ಳೋ ಹಾಗಿದ್ರೆ ಬರ್ಕೊಳ್ಳಿ. ಯಾವ ಥರ ಕ್ವಶನ್ ಕೇಳ್ತಾರೆ UPSCಲಿ ಅಂತ ಒಂದು ರಫ್ ಆಗಿ ಐಡಿಯಾ ಬರುತ್ತೆ ನಿಮಗೆ. ಯಾವ ಥರ ಕ್ವಶನ್ಸ್ ಫಾರ್ಮ್ ಮಾಡ್ತಾರೆ UPSC. KPSCನೂ ಕೂಡ ಸೇಮ್, ಏನೂ ಕೂಡ ಚೇಂಜ್ ಇಲ್ಲ. UPSC ಲೆವೆಲ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗಿರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಸೇಮ್ ಸಿಲೆಬಸ್ ಇದೆ, ಸೇಮ್ ಟಾಪಿಕ್ಸ್ನ ಕವರ್ ಮಾಡ್ಕೊಳ್ತೀವಿ ನಾವು. ಇದೇ ಥರದ ಸಿಮಿಲರ್ ಕ್ವಶನ್ಸ್ನ ಕೇಳೋದನ್ನು ನಾವು ನೋಡ್ಬೋದು KPSCಲೂ ಕೂಡ. ಒಂದು ಕಡೆ ಫೋಕ್ ಪೇಂಟಿಂಗ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಇನ್ನೊಂದು ಕಡೆ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಮೇಲೆ ಕೇಳಿರೋದನ್ನು ನಾವು ನೋಡ್ತೀವಿ. ವಿಜಯನಗರ ಎಂಪೈರ್ದ ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ ಮೇಲೆ ಕೇಳಿದ್ದಾರೆ. ಜೊತೆಗೆ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಬಗ್ಗೆನೂ ಕೂಡ ಕೇಳಿರೋದನ್ನು ನಾವು ನೋಡ್ತೀವಿ. ಈ ಥರ ಸುಮಾರು ಕ್ವಶನ್ಸ್ಗಳು ಬರೋದನ್ನು ನೋಡ್ತೀವಿ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ. ಸೊ ಅದಕ್ಕೋಸ್ಕರ ಟು ಪ್ರಿಪೇರ್ ಹೋಲಿಸ್ಟಿಕಲಿ ಒಂದಷ್ಟು ಟಾಪಿಕ್ಸ್ನ ನಾನು ಹಾಕೊಂಡ್ಬಂದಿದ್ದೀನಿ, ಯಾವುದಾದ್ರು ಕವರ್ ಆಗುತ್ತೆ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಅಂತ.
ಸೊ ಈ ಟಾಪಿಕ್ಸ್ಗಳು ಯಾವುದಾದ್ರು ಅಂತ ಒಂದು ಕಡೆ ಬರ್ಕೊಂಡಿರಿ ನೀವು, ಬರ್ಕೊಂಡ್ರೆ ಒಳ್ಳೇದೇನಕ್ಕೆ ಅಕೌಂಟಬಿಲಿಟಿ ಇರುತ್ತೆ. ಒಂದು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಂಡಿಯಾಸ್ ಆರ್ಕಿಟೆಕ್ಚರ್. ಆರ್ಕಿಟೆಕ್ಚರ್ನ ನಾವು ಸುಮಾರು ಪಾರ್ಟ್ಸಲ್ಲಿ ನೋಡ್ಕೊಳ್ತೀವಿ. ಒಂದು ಪ್ರೀ ಮೌರ್ಯನ್ ಆರ್ಕಿಟೆಕ್ಚರ್. ಪ್ರೀ ಮೌರ್ಯನ್ ಆರ್ಕಿಟೆಕ್ಚರ್ನ ಈ ಕ್ಲಾಸಸ್ಗಳಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ ಆಗಿರ್ಬೋದು, ಪ್ರೀ ಹಿಸ್ಟ್ರಿ ಲಾರ್ಜ್ಲಿ ಆಗಿರ್ಬೋದು, ಅವ್ರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಹಿಸ್ಟ್ರಿ ಏನು ಮಾಡ್ತೀನಿ ಅಥವಾ ಹಿಸ್ಟ್ರಿ ಏನು ಮಾಡಿದ್ದೀನಿ ಅದರಲ್ಲೇ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಕವರ್ ಪ್ರೀ ಮೌರ್ಯನ್ ಆರ್ಕಿಟೆಕ್ಚರ್. ಆದರೆ ಮೌರ್ಯನ್ ಎಂಪೈರಿಂದ ಈ ಕಡೆಗೆ ನಾವು ಇಂಡಿಯನ್ ಆರ್ಕಿಟೆಕ್ಚರ್ ಯಾವ ಥರ ಡೆವಲಪ್ ಆಯಿತು, ಯಾವ ಥರ ಇವಾಲ್ವ್ ಆಯಿತು ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಎಂಪೈರ್ ಆಫ್ ಇಂಡಿಯಾ ಮೌರ್ಯನ್ಸ್ ಅಲ್ವಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಚಂದ್ರಗುಪ್ತ ಮೌರ್ಯ. ಆ ಒಂದು ಎಂಪೈರ್ನಲ್ಲಿ ಬಹಳ ಫೇಮಸ್ ಆಗಿರುವಂಥ ಒನ್ ಆಫ್ ದ ಗ್ರೇಟೆಸ್ಟ್ ರೂಲರ್ನ ಕೂಡ ನೋಡಿದ್ದೀವಿ ನಾವು ಅಲ್ವಾ ಇಂಡಿಯಾದಲ್ಲಿ. ಯಾರು ಗೊತ್ತಿಯಾನ? ಅಶೋಕ ಅಲ್ವಾ. ಅಶೋಕ ಮೌರ್ಯನ ಕೂಡ ನಾವು ನೋಡ್ತೀವಿ ಮೌರ್ಯನ್ ಎಂಪೈರ್ನಲ್ಲಿ. ಸೊ ಮೌರ್ಯನ್ ಎಂಪೈರ್ನಲ್ಲಿ ಡ್ಯೂರಿಂಗ್ ದ ರೂಲ್ ಆಫ್ ಮೌರ್ಯನ್ಸ್ ಆರ್ಕಿಟೆಕ್ಚರ್ ಯಾವ ಥರ ಡೆವಲಪ್ ಆಯಿತು ಅಂತ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂಡಿಯಾದ ಒನ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟುವರ್ಡ್ಸ್ ದ ವರ್ಲ್ಡ್ ಅಂತ ಹೇಳಿದ್ರೆ ಬುದ್ಧ ಆಗಿರ್ಬೋದು, ಬುದ್ಧನ ಬುದ್ಧಿಸಮ್ ಆಗಿರ್ಬೋದು. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟು ಸ್ತೂಪ ಆರ್ಕಿಟೆಕ್ಚರ್. ಸೊ ಸ್ತೂಪ ಆರ್ಕಿಟೆಕ್ಚರ್ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕೇವ್ ಆರ್ಕಿಟೆಕ್ಚರ್. ನಾವು ಇವತ್ತೇನು ಬೃಹದೀಶ್ವರ ಟೆಂಪಲ್ ಥರದ ಲಾರ್ಜ್ ಟೆಂಪಲ್ಸ್ ನೋಡ್ತೀವಿ, ಅದಕ್ಕಿಂತ ಮುಂಚೆ ವಿ ಯೂಸ್ ಟು ಎಕ್ಸ್ಕವೇಟ್ ಕೇವ್ಸ್. ಗುಹೆಗಳಲ್ಲಿ ದೇವಸ್ಥಾನ ಕಟ್ಕೊಳ್ತಾ ಇದ್ವಿ ನಾವು. ಅದಕ್ಕೋಸ್ಕರ ಕೇವ್ ಆರ್ಕಿಟೆಕ್ಚರ್ ಕೂಡ ಇಂಡಿಯಾದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಪಂಚದ ಪ್ರಾಬಬ್ಲಿ ಮೋಸ್ಟ್ ಫೇಮಸ್ ಕೇವ್ಸ್ಗಳನ್ನು ನೋಡೋದು ನಾವು ಇಂಡಿಯಾದಲ್ಲೇ. ಭಾಳ ಫೇಮಸ್ ಆಗಿ ಅಜಂತಾದಲ್ಲಿ ನೋಡ್ತೀವಿ ನಾವು, ಎಲ್ಲೋರಾದಲ್ಲಿ ನೋಡ್ತೀವಿ, ಬಿಹಾರಲ್ಲಿ ನೋಡ್ತೀವಿ ಲೋಮಸ್ ಋಷಿ ಕೇವ್ ಅಂತಲ್ಲಿ, ಕರ್ನಾಟಕದಲ್ಲಿ ಬಾದಾಮಿಯಲ್ಲಿ ಕೇವ್ ಟೆಂಪಲ್ಸ್ನ ನಾವು ನೋಡ್ಬೋದು. ಸೊ ಈ ಥರದ್ದು ಭಾಳ ಅದು ಎಲಿಫೆಂಟ್ ಎಲ್ಲದಕ್ಕಿಂತ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಥರ ಸುಮಾರು ಕೇವ್ ಟೆಂಪಲ್ಸ್ಗಳನ್ನ ನಾವು ನೋಡ್ತೀವಿ. ಸೊ ಕೇವ್ ಆರ್ಕಿಟೆಕ್ಚರ್ ಅಂದ್ರೆ ಏನು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸ್ಟ್ರಕ್ಚರಲ್ ಟೆಂಪಲ್ಸ್. ಯಾವ ಥರ ಟೆಂಪಲ್ ಆರ್ಕಿಟೆಕ್ಚರ್ ಇವಾಲ್ವ್ ಆಯಿತು. ನಾರ್ಮಲ್ ಆಗಿ ಇಂಡಿಯಾದಲ್ಲಿ ವಿ ಕುಡ್ ಕ್ಲಾಸಿಫೈ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಇಂಟು 3 ಟೈಪ್ಸ್. ಒಂದು ನಾಗರ ನೋಡ್ತೀವಿ, ಇನ್ನೊಂದು ದ್ರಾವಿಡ ನೋಡ್ತೀವಿ, ಥರ್ಡ್ ಒನ್ ಇಸ್ ವೇಸರ. ಸೊ 3 ಥರದ ಆರ್ಕಿಟೆಕ್ಚರ್ ನೋಡ್ತೀವಿ. ಅದರಲ್ಲಿ ಬರುವಂಥ ಮತ್ತೆ ಸಬ್ ಟೈಪ್ಗಳನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ನಾಗರದಲ್ಲಿ ಮಾರುಗುರ್ಜರ ಸ್ಟೈಲ್ ನೋಡ್ತೀವಿ, ಕಳಿಂಗ ಸ್ಕೂಲ್ ನೋಡ್ತೀವಿ, ಕಾಶ್ಮೀರ್ ಪಹಾಡಿ ಸ್ಕೂಲ್ ನೋಡ್ತೀವಿ ನಾವು ಅಲ್ವಾ, ಖಜುರಾಹೋ ಆರ್ಕಿಟೆಕ್ಚರ್ ಸ್ಟೈಲ್ ನೋಡ್ತೀವಿ. ಈ ಥರದ ಸುಮಾರು ಸಬ್ ಸ್ಕೂಲ್ಗಳನ್ನು ಕೂಡ ನೋಡ್ಬೋದು ನಾವು ನಾಗರ ಸ್ಕೂಲ್ನಲ್ಲಿ. ಅದೇ ಥರದಲ್ಲಿ ವೇಸರ ಆದಮೇಲೆ ದ್ರಾವಿಡದಲ್ಲಿ ಪಲ್ಲವನ್ ಟೈಮಲ್ಲಿ ಯಾವ ಥರ ಇವಾಲ್ವ್ ಆಯಿತು, ದೆನ್ ಯಾವ ಥರ ಚೋಳಾಸ್ ಅದನ್ನು ಇಂಪ್ರೂವ್ ಮಾಡ್ತಾರೆ. ಅದಾದಮೇಲೆ ಯಾವ ಥರ ನಾವು ವಿಜಯನಗರ ಟೈಮ್ ಪೀರಿಯಡ್ನಲ್ಲಿ ದ್ರವಿಡಿಯನ್ ಆರ್ಕಿಟೆಕ್ಚರ್ ರೀಚ್ ದ ಝೆನಿತ್ ಅನ್ನೋದನ್ನು ನಾವು ನೋಡ್ಕೊಳ್ತೀವಿ. ಅದೇ ಥರದಲ್ಲಿ ಭಾಳ ಫೇಮಸ್ ಆಗಿರುವಂಥ ವೇಸರ ಸ್ಟೈಲ್ನು ಕೂಡ ನಾವು ನೋಡ್ತೀವಿ. ಭಾಳ ಡೀಟೇಲ್ಡ್ ಆಗಿ ಭಾಳ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಇರುವಂಥ ವೇಸರ ಸ್ಟೈಲ್ನು ಕೂಡ ನಾವು ನೋಡ್ಕೊಳ್ತೀವಿ. ಯಾವ ಥರ ಚಾಲುಕ್ಯಾಸಿಂದ ಸ್ಟಾರ್ಟ್ ಆಗಿ ಹೊಯ್ಸಳ ಟೈಮ್ ಪೀರಿಯಡ್ ತನಕನೂ ಕೂಡ ಡೆವಲಪ್ ಆಯಿತು ನಾವು ವೇಸರ ಸ್ಟೈಲ್ ಅನ್ನೋದನ್ನು ನೋಡ್ಕೋಬೋದು. ಅದೇ ಥರದಲ್ಲಿ ವಿತ್ ದ ಅರೈವಲ್ ಆಫ್ ಡೆಲ್ಲಿ ಸುಲ್ತಾನ್ಸ್ ಇಂಡಿಯಾದಲ್ಲಿ ಹೊಸ ಸ್ಟೈಲ್ ಹುಟ್ಕೊಳ್ಳೋದನ್ನು ನಾವು ನೋಡ್ತೀವಿ. ಅದಕ್ಕೆ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ನಲ್ಲಿ 2 ಮೇಜರ್ ಸ್ಕೂಲ್ಸ್ಗಳನ್ನ ನೋಡ್ಬೋದು. ಒಂದು ಡೆಲ್ಲಿ ಸುಲ್ತಾನ್ಸ್, ಇನ್ನೊಂದು ನೆಕ್ಸ್ಟು ಮುಘಲ್ ಆರ್ಕಿಟೆಕ್ಚರ್ನ ನಾವು ನೋಡ್ಕೊಳ್ತೀವಿ. ದೆನ್ ಇಂಡೋ ಗೋಥಿಕ್ ಅಥವಾ ಇಂಡೋ ರೋಮನ್ ಆರ್ಕಿಟೆಕ್ಚರ್ ಅಂತಲೂ ಕೂಡ ಕರೀತಾರೆ, ಇಂಡೋ ಗಾಥಿಕ್ ಆರ್ಕಿಟೆಕ್ಚರ್ ಅಂತಲೂ ಕೂಡ ಕರೀತಾರೆ. ವಿತ್ ದ ಅರೈವಲ್ ಆಫ್ ಯುರೋಪಿಯನ್ಸ್, ಅದು ಫ್ರೆಂಚ್ ಆಗಿರ್ಬೋದು, ಅದು ಪೋರ್ಚುಗೀಸ್ ಆಗಿರ್ಬೋದು, ಆರ್ ಬ್ರಿಟಿಷ್. ಈ ಟೈಮ್ನಲ್ಲಿ ಯಾವ ಥರ ಆರ್ಕಿಟೆಕ್ಚರ್ ಡೆವಲಪ್ ಆಯಿತು ನಾವೇನು ನೋಡ್ತೀವಿ. ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಗಿರ್ಬೋದು ಅಲ್ವಾ, ವಿಕ್ಟೋರಿಯಾ ಟರ್ಮಿನಲ್ ಆಗಿರ್ಬೋದು, ಇವಾಗ ಛತ್ರಪತಿ ಶಿವಾಜಿ ಟರ್ಮಿನಲ್ ಅಂತ ಕರೀತಾರೆ ಮುಂಬೈಯಲ್ಲಿ ಅಥವಾ ಬಾಂಬೆಯಲ್ಲಿ, ಅದಾಗಿರ್ಬೋದು. ಈ ಥರದ್ದು ಸಾಕಷ್ಟು ಬಿಲ್ಡಿಂಗ್ಸ್ಗಳನ್ನು ಕೂಡ ಬ್ರಿಟಿಷರ್ಸ್ ಕನ್ಸ್ಟ್ರಕ್ಟ್ ಮಾಡಿ ಹೋಗಿರೋದನ್ನು ನಾವು ನೋಡ್ತೀವಿ. ನಮ್ಮ ಹೈಕೋರ್ಟ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಾವು ಇಂಡೋ ಗಾಥಿಕ್ ಸ್ಟೈಲ್ ಅಂತ ಕರಿತೀವಿ. ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ತೀವಿ. ಸೊ ಆರ್ಕಿಟೆಕ್ಚರ್ ವಿಲ್ ಬಿ ದ ಮೇಜರ್ ಪಾರ್ಟ್. ಅದಾದಮೇಲೆ ನಾವು ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಇಂಡಿಯನ್ ಪಾಟ್ರಿ ಬಗ್ಗೆನೂ ನಾವು ನೋಡ್ಕೊಳ್ತೀವಿ. ಸ್ಕಲ್ಪ್ಚರ್ಸ್ ಅಂತ ಬಂದರೆ ಮೇಜರಾಗಿ 3 ಸ್ಕೂಲ್ಸ್ಗಳನ್ನ ನಾವು ರೆಕಗ್ನೈಸ್ ಮಾಡ್ಬೋದು. ಗಾಂಧಾರ, ಇನ್ನೊಂದು ಮಥುರಾ, ಥರ್ಡ್ ಒನ್ ವಿಲ್ ಬಿ ಅಮರಾವತಿ ಸ್ಕೂಲ್. ಸೊ 3 ಸ್ಕಲ್ಪ್ಚರಲ್ ಸ್ಕೂಲ್ಸ್ಗಳನ್ನು ನಾವು ರೆಕಗ್ನೈಸ್ ಮಾಡ್ಬೋದು. ಅದ್ರ ಬಗ್ಗೆ ಆಗಿರ್ಬೋದು, ಪಾಟ್ರೀಸ್ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಂಡಿಯಾಸ್ ಕಾಯಿನ್ಸ್, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ, ಸ್ಟಡಿ ಆಫ್ ಕಾಯಿನ್ಸ್ನ. ಸೊ ಏನು ಫಸ್ಟ್ ಗೋಲ್ಡ್ ಕಾಯಿನ್ ಯಾವ ಥರ ಇಶ್ಯೂ ಆಯಿತು, ಗುಪ್ತನ್ ಟೈಮ್ ಪೀರಿಯಡ್ನಲ್ಲಿ ಯಾವ ಥರ ಒಂದು ಗೋಲ್ಡ್ ಕಾಯಿನ್ಸ್, ಅದು ಯಾವ ಥರ ಕಾಯಿನ್ಸ್ ಒಂದು ರೀತಿಯ ಆರ್ಟ್ ಫಾರ್ಮ್ ಆಯಿತು ಅನ್ನೋದನ್ನು ಕೂಡ ನಾವು ನೋಡ್ತೀವಿ ಗುಪ್ತನ್ ಟೈಮ್ ಪೀರಿಯಡ್ನಲ್ಲಿ. ಇಂಡಿಯನ್ ಪೇಂಟಿಂಗ್ಸ್, ಬಿಟ್ ಅಜಂತಾಸ್ ಕೇವ್ ಪೇಂಟಿಂಗ್ ಅವ್ರ ಪಾಲಾಸ್ ಮಿನಿಯೇಚರ್ ಪೇಂಟಿಂಗ್, ಅವ್ರ ಮುಘಲ್ ಮಿನಿಯೇಚರ್ ಪೇಂಟಿಂಗ್. ಸೊ ಪೇಂಟಿಂಗ್ಸ್ಗಳನ್ನು ಕೂಡ ನಾವು ನೋಡ್ತೀವಿ. ಕೇವಲ್ಲಿ ಮಾಡಿರುವಂಥ ಫ್ರೆಸ್ಕೋ ಪೇಂಟಿಂಗ್ ಆಗಿರ್ಬೋದು, ಇಲ್ಲ ಫ್ರೆಸ್ಕೋ ಸೀಕೋ ಪೇಂಟಿಂಗ್ ಆಗಿರ್ಬೋದು, ಇಲ್ಲ ಪಟ್ಟಚಿತ್ರ ಆಗಿರ್ಬೋದು. ಈ ಥರದ್ದು ಸಾಕಷ್ಟು ಟೈಪ್ಸ್ ಆಫ್ ಪೇಂಟಿಂಗ್ಸ್ನ ನಾವು ನೋಡ್ಕೊಳ್ತಾ ಹೋಗೋಣ. ಜೊತೆಗೆ ಇಂಡಿಯಾ ವಾಸ್ ಡಿಫೈನ್ಡ್ ಬೈ ಇಂಡಿಯಾಸ್ ಹ್ಯಾಂಡಿಕ್ರಾಫ್ಟ್ಸ್.
ಸೊ ಹ್ಯಾಂಡಿಕ್ರಾಫ್ಟ್ ಯಾವ ಥರ ಡೆವಲಪ್ ಆಯಿತು ಇಂಡಿಯಾದಲ್ಲಿ ಅನ್ನೋದನ್ನು ನಾವು ನೋಡ್ತೀವಿ. ಇಂಡಿಯನ್ ಮ್ಯೂಸಿಕ್ 2 ಮೇಜರ್ ಸ್ಕೂಲ್ಸ್ಗಳನ್ನು ನಾವು ರೆಕಗ್ನೈಸ್ ಮಾಡ್ಬೋದು ಇಂಡಿಯಾದ ಮ್ಯೂಸಿಕ್ನಲ್ಲಿ. ಯಾವುದ್ಯಾವ್ದು 2 ಮೇಜರ್ ಸ್ಕೂಲ್ಸು? ಒಂದು ಹಿಂದೂಸ್ತಾನಿ, ಇನ್ನೊಂದು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್. ಸೊ 2 ಸ್ಕೂಲ್ಸ್ಗಳನ್ನು ನಾವು ರೆಕಗ್ನೈಸ್ ಮಾಡ್ಬೋದು. ಅದ್ರ ಜೊತೆಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಘರಾನಾಸ್ ಅಂತ ನೋಡ್ತೀವಿ, ಬೇರೆ ಇನ್ನೂ ಸಬ್ ಟೈಪ್ಗಳನ್ನು ನೋಡ್ತೀವಿ ನಾವು. ಅದ್ರ ಬಗ್ಗೆನೂ ಕೂಡ ನೋಡ್ಕೊಳ್ತಾ ಹೋಗೋಣ. ಇಂಡಿಯಾದ ಡ್ಯಾನ್ಸ್ ಫಾರ್ಮ್ಸ್ನ ನೋಡ್ತೀವಿ, ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್. 8 ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ನಮ್ಮ ದೇಶದಲ್ಲಿ ಅಲ್ವಾ. ಭರತನಾಟ್ಯಂ ಆಗಿರ್ಬೋದು, ಮೋಹಿನಿ ಆಟ್ಟಂ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಕಥಕ್ಕಳಿ, ಸತ್ತರಿಯಾ ಡ್ಯಾನ್ಸ್ ಆಗಿರ್ಬೋದು. ಈ ಥರದ್ದು ಕ್ಲಾಸಿಕಲ್ ಡ್ಯಾನ್ಸ್ಗಳ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ಳೋಣ. ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಪೆಟ್ರಿ. ಇವತ್ತೇನೋ ಸಿನಿಮಾ ಇದೆ, ಸಿನಿಮಾ ಇದ್ದಾಗ ನಮಗೆ ಎಂಟರ್ಟೈನ್ಮೆಂಟ್ ಆಗ್ತಾಯಿದೆ, ನಡೆದು ಹೋಗ್ತಾಯಿದೆ. ಮುಂಚೆ ಟೈಮ್ನಲ್ಲಿ ಒಂದು ರೀತಿಯ ಸಿನಿಮಾ ಆಗಿತ್ತು ಅಂತ ಹೇಳ್ಬೋದು ನಾವು ಪಪೆಟ್ರಿನ. ಅದು ಸ್ಟ್ರಿಂಗ್ ಪಪೆಟ್ರಿ ಆಗಿರಲಿ, ರಾಡ್ ಪಪೆಟ್ರಿ ಆಗಿರಲಿ, ಅವ್ರ ಶ್ಯಾಡೋ ಪಪೆಟ್ರಿ ಆಗಿರಲಿ, ಎಲ್ಲದನ್ನು ಕೂಡ ನಾವು ನೋಡ್ಕೊಳ್ತೀವಿ. ಅದೇ ಥರ ಮಾರ್ಷಲ್ ಆರ್ಟ್ಸ್, ಮದರ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂತಲೂ ಕೂಡ ಕರಿಬೋದು ನಾವು ಇಂಡಿಯಾನ. ಏನಕ್ಕೆ ಅಂದರೆ ಇವತ್ತೇನು ನಾವು ಕುಂಗ್ ಫು ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಈ ಥರದ ಸುಮಾರು ಫಾರಿನ್ ಮಾರ್ಷಲ್ ಆರ್ಟ್ಸ್ಗಳನ್ನ ನೋಡ್ತೀವಿ. ಅದೆಲ್ಲನೂ ಕೂಡ ಹುಟ್ಕೊಂಡಿದ್ದು ನಮ್ಮ ದೇಶದಲ್ಲೇ. ಸುಮಾರು ಕಡೆ ಹೇಳ್ತಾರೆ ಈ ಕಲರಿ ಪಯಟ್ಟು ಅಂತ ಹೇಳಿಬಿಟ್ಟು ತಮಿಳ್ನಾಡು ಮತ್ತು ಕೇರಳದಲ್ಲಿ ಆ ಟೈಪ್ ಆಫ್ ಮಾರ್ಷಲ್ ಆರ್ಟ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಒರಿಜಿನಲ್ ಫಾರ್ಮ್ ಆಫ್ ಕುಂಗ್ ಫು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಅದು ಬಿಟ್ಟರೆ ಮಾರ್ಷಲ್ ಆರ್ಟ್ಸ್ ಬಿಟ್ಟರೆ ಇದು ಕಲರಿ ಪಯಟ್ಟು ಬಿಟ್ಟರೆ ಘಾತಕ್ ಅಂತ ಒಂದು ನೋಡ್ತೀವಿ ನಾವು ಪಂಜಾಬ್ನಲ್ಲಿ, ಮಲ್ಲಕಂಬ ಆಗಿರ್ಬೋದು. ಈ ಥರದ ಸಾಕಷ್ಟು ಮಾರ್ಷಲ್ ಆರ್ಟ್ಸ್ಗಳನ್ನ ನಾವು ನೋಡ್ಬೋದು, ಅದನ್ನು ಕೂಡ ನೋಡ್ಕೊಳ್ತೀವಿ. ಜೊತೆಗೆ ರಿಲಿಜನ್ಸ್ ಇನ್ ಇಂಡಿಯಾ, ಬ್ರೀಫಾಗಿ ರಿಲಿಜನ್ಸ್ಗಳ ಬಗ್ಗೆನೂ ಕೂಡ. ಹಿಂದೂಯಿಸಮ್ ಬಗ್ಗೆ ಜಾಸ್ತಿ ನೋಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕವರ್ ಇಟ್ ಇನ್ ವೇದಿಕ್ ಏಜ್ನಲ್ಲಿ ಕವರ್ ಮಾಡ್ಕೊಳ್ತೀವಿ. ಬುದ್ಧಿಸಮ್ ಬಗ್ಗೆನೂ ಜಾಸ್ತಿ ಡಿಟೇಲಾಗಿ ಹೋಗೋದಿಲ್ಲ ನಾವು, ಜೈನಿಸಮ್ ಬಗ್ಗೆನೂ ಕೂಡ ಜಾಸ್ತಿ ಡಿಟೇಲಾಗಿ ಹೋಗೋದಿಲ್ಲ. ಏನಕ್ಕೆಂದರೆ ಹಿಸ್ಟ್ರಿ ಹ್ಯಾಸ್ ಸಪ್ರೇಟ್ ಚಾಪ್ಟರ್ ಫಾರ್ ದೋಸ್ 2 ರಿಲಿಜನ್ಸ್. ಸೊ ಅದು ಬಿಟ್ಟು ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಜೊರಾಸ್ಟ್ರಿಯನಿಸಮ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನಾವು ನೋಡ್ಕೊಳ್ಳೋಣ. ಅದೇ ಥರದಲ್ಲಿ ಟ್ರೈಬಲ್ ಕಲ್ಚರ್, ಯಾವ ಥರ ಇಂಡಿಯಾದಲ್ಲಿ ಕ್ಲಾಸಿಕಲ್ ಕಲ್ಚರ್ ಇದೆ, ಯಾವ ಥರ ನಮ್ಮಲ್ಲಿ ಫೋಕ್ ಕಲ್ಚರ್ ಇದೆ, ಅದೇ ಥರದಲ್ಲಿ ಟ್ರೈಬಲ್ಸ್ ಜೊತೆಗೆ ಅಸೋಸಿಯೇಟ್ ಆಗಿರುವಂಥ ಟ್ರೈಬಲ್ ಕಲ್ಚರ್ ಕೂಡ ಇರೋದನ್ನು ನಾವು ನೋಡ್ಬೋದು. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ತಾ ಹೋಗೋಣ. ಒಂದು ಮಿತ್ತನ್ನ ಇಂಗ್ಲೀಷ್ ಏನು ಪ್ರಾಪಗೇಟ್ ಮಾಡಿದ್ರು ಇಂಡಿಯನ್ಸ್ ತಲೆಯಲ್ಲಿ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಮೇಡ್ ಫಾರ್ ಸೈನ್ಸ್ ಅಂತ. ನಿಮ್ಮ ಕಡೆಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನು ಬೆಸ್ಟ್ ಬಂದಿದೆ ಇಂಡಿಯಾಗೆ ಎಲ್ಲನೂ ಕೂಡ ಆಚೆಯಿಂದನೇ ಬಂದಿದೆ, ಇಲ್ಲಿಂದ ಯಾವುದೇ ಥರದ ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂಥ ಒಂದು ಮಿತ್ತನ್ನ ತುಂಬ ಈಸಿಯಾಗಿ ಪ್ರಾಪಗೇಟ್ ಮಾಡೋದು, ತುಂಬ ಈಸಿಯಾಗಿ ನಮ್ಮ ತಲೆಗೆ ತುಂಬಿದ್ದಾರೆ. ಸೊ ಅದನ್ನು ತೆಗೆದುಹಾಕೋಬೇಕು ನಾವು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಏನ್ಷಿಯಂಟ್ ಟೈಮಿಂದನೂ ಕೂಡ ಯಾವ ಥರ ಇನ್ನೂ ಕೂಡ ಭೂಮಿ ಫ್ಲಾಟ್ ಆಗಿದೆ, ತುಂಬ ದೂರಕ್ಕೆ ಹೋದರೆ ಬಿದ್ದೋಗ್ತೀವಿ ಅಂತ ಭ್ರಮೆಲಿದ್ದಂಥ ಯುರೋಪಿಯನ್ಸ್ ಟೈಮ್ ಪೀರಿಯಡ್ನಲ್ಲಿ ಭೂಮಿ ಗುಂಡಗಿದೆ ಅಂತ ಆರ್ಯಭಟ ಹೇಳಿದ್ದ. ಅರ್ತ್ ಫ್ಲಾಟ್ ಇದೆ, ಅರ್ತ್ ಸ್ಟೇಷನರಿ ಆಗಿದೆ, ಸೂರ್ಯ ಸುತ್ತಾನೇ ಇರ್ತಾನೆ ಭೂಮಿ ಸುತ್ತ ಅಂತ ಅಂದ್ಕೊಂಡಿದ್ದವ್ರಿಗೆ ಕೋಪರ್ನಿಕಸ್ ಬರಬೇಕಾಯ್ತು 14th-15th ಸೆಂಚುರಿಯಲ್ಲಿ. ಅರ್ತ್ ಈಸ್ ನಾಟ್ ದ ಸೆಂಟರ್ ಆಫ್ ಯೂನಿವರ್ಸ್, ಸನ್ ಈಸ್ ಸೆಂಟರ್ ಆಫ್ ಯೂನಿವರ್ಸ್ ಅಂತ ಹೇಳೋದಕ್ಕೋಸ್ಕರ ಅದನ್ನು ಆರ್ಯಭಟ ಮುಂಚೆನೇ ಹೇಳಿಬಿಟ್ಟಿದ್ದ. ಸೊ ಈ ಥರದ್ದು ಸೈಂಟಿಫಿಕ್ ಟೆಂಪರ್ಮೆಂಟ್ ಯಾವ ಥರ ಇತ್ತು ಇಂಡಿಯಾದ ಗೋಲ್ಡನ್ ಏಜ್ನಲ್ಲಿ ಅಂತ ನಾವು ನೋಡ್ಕೊಳ್ತೀವಿ. ಪೈಥಾಗೊರಸ್ ಥಿಯರಮ್ಗಿಂತ ಮುಂಚೆನೇ ಬಾದ್ರಾಯನ ಸೂತ್ರ ಇರೋದನ್ನು ನಾವು ನೋಡ್ತೀವಿ ಅಲ್ವಾ. ಕ್ಯಾಲ್ಕುಲಸ್ ಆಗಿರ್ಬೋದು, ಕ್ಯಾಲ್ಕುಲಸಲ್ಲಿ ಇಂಟಿಗ್ರೇಷನ್ ಆಗಿರ್ಬೋದು, ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಆ ಥಿಯರಿಗಳನ್ನು ನಾವು ಇಂಡಿಯನ್ ಮ್ಯಾಥಮೆಟಿಕ್ಸ್ ಬುಕ್ಗಳನ್ನೇ ನೋಡ್ಬೋದು. ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟಾಗಿ ಇವತ್ತೇನು ಇಷ್ಟೊಂದು ಎಕನಾಮಿಕ್ ಗ್ರೋತ್ ಆಗ್ತಾಯಿದೆ, ದಟ್ ಈಸ್ ಬಿಕಾಸ್ ಆಫ್ ನಂಬರ್ ಸಿಸ್ಟಮ್. ಈ ನಂಬರ್ ಸಿಸ್ಟಮ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ ಯಾವುದು? 0. ವಿ ಇನ್ವೆಂಟೆಡ್ 0 ಆ್ಯಂಡ್ ರೆಡ್ಯೂಸ್ ಆರ್ ಸೆಲ್ಸ್ ಟು 0 ಅಲ್ವಾ. ಸೊ 0ದು ಇಂಡಿಯಾದ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ. ಜೊತೆಗೆ ವಿ ಸಾ ಟ್ರಾವೆಲರ್ಸ್ ಆಫ್ ಸೋ ಮೆನಿ ಫಾರಿನ್ ಟ್ರಾವೆಲರ್ಸ್. ಅದು ಮೆಗಸ್ತನೀಸ್ ಅಲೆಕ್ಸಾಂಡರ್ನ ಟೈಮ್ ಪೀರಿಯಡಿಂದ ಆಗಿರ್ಬೋದು, ಅದಾದಮೇಲೆ ಚಂದ್ರಗುಪ್ತ ಮೌರ್ಯನ ಟೈಮಲ್ಲಿ ಮೆಗಸ್ತನೀಸ್ ಆಗಿರ್ಬೋದು, ಭಾಳ ರೀಸೆಂಟಾಗಿ ಬಂದಿರುವಂಥ ಇಂಗ್ಲೀಷ್ ಟ್ರಾವೆಲರ್ಸ್ ಆಗಿರ್ಬೋದು. ಯಾವ ಥರದ ಅಕೌಂಟ್ನ ಕೊಟ್ಟಿದ್ದಾರೆ, ಯಾವ ಥರ ಇಂಡಿಯನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ, ಯಾವ ಥರ ಇಂಡಿಯನ್ ಸೊಸೈಟಿನ ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಳ್ತೀವಿ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಏನು ಹೇಳಿದೆ ಅದರಲ್ಲಿ ಎಷ್ಟೆಲ್ಲ ಟಾಪಿಕ್ಗಳನ್ನು ಕೂಡ ನಾವು ಕವರ್ ಮಾಡ್ಕೊಳ್ತೀವಿ. ಬರ್ಕೊಂಡ್ರಾ ಇದು? ನಾನು ಆಗಲೇ ಹೇಳಿದೆ ನಿಮಗೆ, ಇಂಡಸ್ ವ್ಯಾಲಿ ಆಗಿರ್ಬೋದು, ಅದಕ್ಕಿಂತ ಹಿಂದ್ಗಡೆ ಹೋಗುವಂಥ ಪ್ರೀ ಹಿಸ್ಟರಿ ಟೈಮ್ಸ್ ಆಗಿರ್ಬೋದು, ಅದನ್ನು ಹಿಸ್ಟ್ರಿ ಒಳಗಡೆ ನಾವು ಕವರ್ ಮಾಡ್ಕೊಂಡಿದ್ದೀವಿ. ಯಾರಿಗಾಗಿಲ್ಲ ಮುಂದೆ ಕವರ್ ಆಗುತ್ತೆ ಅದು.
ಸೊ ಇವಾಗ ನಾವೇನು ನೋಡ್ಕೊಳ್ಳೋಣ, ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ಯಾವ ಥರ ಆರ್ಟ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಯಾವ ಥರ ಡೆವಲಪ್ ಆಯಿತು ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಮೌರ್ಯನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಗೊತ್ತಾಯಿದೆ ನನಗೆ. ಇಂಡಿಯಾಸ್ ಫಸ್ಟ್ ಎಂಪೈರ್ ಅಲ್ವಾ, ಫಸ್ಟ್ ಎಂಪರರ್ ಆಫ್ ಇಂಡಿಯಾ ವಾಸ್ ಚಂದ್ರಗುಪ್ತ ಮೌರ್ಯ. ಸೊ ಹಾಗಾಗಿ ಮೌರ್ಯನ್ ಒಂದು ಕಡೆಗೆ ಆ ಥರದ ಒಂದು ಸಿಗ್ನಿಫಿಕೆನ್ಸ್ ಒಂದು ಕಡೆಗಿದ್ರೆ, ಆಲ್ಮೋಸ್ಟ್ ನಾವು ಮೈಸೂರು ಮಹಾರಾಜ, ಮೈಸೂರು ಒಡೆಯರ್ ಡೈನಾಸ್ಟಿ ತನಕನೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಏನು ನೋಡ್ತೀವಿ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯ ಫೌಂಡೇಶನ್ ವಾಸ್ ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರದ ಮೇಲ್ಗಡೆನೆ ಇಂಡಿಯಾಸ್ ಗವರ್ನೆನ್ಸ್ ವಾಸ್ ಮಾಡೆಲ್ಡ್ ಆಫ್ಟರ್ ಅರ್ಥಶಾಸ್ತ್ರ ಅಂತ ಹೇಳ್ಬೋದು ನಾವು. ಸಾಕಷ್ಟು ಪೊಲೀಸ್ ಅನ್ನೋಂಥ ಒಂದು ಕಾನ್ಸೆಪ್ಟೇ ಇಲ್ಲದಿರೋಂಥ ಟೈಮಲ್ಲಿ ನಾವು ಪೊಲೀಸ್ ಸಿಸ್ಟಮ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ವಿ. ಬ್ಯೂರೋಕ್ರಾಟ್ಸ್ ಅನ್ನೋಂಥ ಒಂದು ಕಾನ್ಸೆಪ್ಟೇ ಇಲ್ಲದಿರೋ ಟೈಮಲ್ಲಿ ವಿ ಯೂಸ್ ಟು ಹ್ಯಾವ್ ಬ್ಯೂರೋಕ್ರಾಟ್ಸ್. ಏನಂತ ಕರಿತಾ ಇದ್ರು ಮೌರ್ಯನ್ಸ್ ಟೈಮಲ್ಲಿ ಬ್ಯೂರೋಕ್ರಾಟ್ಸ್ಗಳನ್ನ? ಅಮಾತ್ಯ ಅಂತ ಕರಿತಾ ಇದ್ರು ಅಲ್ವಾ. ಸೊ ಅಮಾತ್ಯಾಸ್ ಅಂತ ಹೇಳಿ ಬ್ಯೂರೋಕ್ರಾಟ್ಸ್ಗಳನ್ನ ಕರಿತಾ ಇರೋದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಮೌರ್ಯನ್ಸ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಭಾಳ ಸಿಗ್ನಿಫಿಕೆಂಟ್ ಆಗ್ತಾರೆ. ಅದಕ್ಕಿಂತ ಏನಕ್ಕೆ ಸಿಗ್ನಿಫಿಕೆಂಟ್ ಆಗ್ತಾರೆ ಅಂದರೆ, ಇಂಡಿಯಾದ ಹಿಸ್ಟ್ರಿ ಭಾಳ ಬ್ಲರಿ. ಏನಕ್ಕಿಂತ ನಾವೇನೇನು ಹಿಸ್ಟ್ರಿ ಬರ್ಕೊಂಡಿದ್ವಿ, ಆಲ್ ದೋಸ್ ಥಿಂಗ್ಸ್ ವರ್ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ಇಸ್ಲಾಮಿಕ್ ಆಕ್ಯುಪೇಷನ್. ಸಾಕಷ್ಟು ದೇವಸ್ಥಾನಗಳನ್ನ ಕೆಡವು ಹಾಕ್ತಾರೆ, ಸಾಕಷ್ಟು ಲೈಬ್ರರೀಸ್ಗಳನ್ನ, ಸಾಕಷ್ಟು ಯೂನಿವರ್ಸಿಟೀಸ್ಗಳನ್ನ ಕೆಡವು ಹಾಕೋದನ್ನು ನಾವು ನೋಡ್ತೀವಿ. ಆಚೆ ಕಡೆಯಿಂದ ಬಂದಿರೋಂಥ ಟರ್ಕ್ಸ್ ಆಗಿರ್ಬೋದು, ಅರಬ್ಸ್ ಎಸ್ಪೆಷಲಿ ಟರ್ಕ್ಸ್. ಸೊ ಆ ಥರದ ಒಂದು ಇನ್ವೇಷನಲ್ಲಿ ಸಾಕಷ್ಟು ಹಿಸ್ಟ್ರಿನ ಕಳ್ಕೊಂಡ್ವಿ. ಸೊ ಹಾಗಾಗಿ ಇಂಡಿಯಾಸ್ ಹಿಸ್ಟ್ರಿ ಇಸ್ ಬ್ಲರಿ. ಸೊ ಇಂಡಿಯಾದ ಹಿಸ್ಟ್ರಿ ಆ್ಯಕ್ಚುಲ್ ಆಗಿ ನಾವು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದು ಮೌರ್ಯನ್ ಟೈಮ್ ಪೀರಿಯಡ್. ಇಂಡಿಯನ್ ಹಿಸ್ಟ್ರಿನ ಕ್ರೊನಾಲಜಿಕಲ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಗೋದು ಮೌರ್ಯನ್ ಟೈಮ್ ಪೀರಿಯಡ್. ಸೊ ಹಾಗಾಗಿ ಮೌರ್ಯನ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಜೊತೆಗೆ ಒಂದು ರೀತಿಯ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಕೂಡ ಪೋಸ್ಟ್ ಮೌರ್ಯನ್ ಎರಾ ಅಂತ ಹೇಳ್ಬೋದು, ಅಥವಾ ಮೌರ್ಯನ್ ಟೈಮ್ಸಿಂದ ಅಂತ ಹೇಳ್ಬೋದು. ನಾವೇನು ನೋಡ್ತೀವಿ ಇಂಡಿಯಾದಲ್ಲಿ, ಫಸ್ಟ್ ಫೇಸ್ ಆಫ್ ಅರ್ಬನೈಸೇಷನ್ ನೋಡ್ತೀವಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ. ಅದಾದಮೇಲೆ ಒಂದು ರೀತಿಯಲ್ಲಿ ವಿ ಸಾ ಡಿ ಅರ್ಬನೈಸೇಷನ್. ಒಂದು ರೀತಿಯಲ್ಲಿ ರೂರಲ್ ಸೆಟ್ಲ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಯಿತು, ಅರ್ಬನ್ ಸೆಟ್ಲ್ಮೆಂಟ್ಗಳು ಕಡಿಮೆ ಆಗ್ತಾ ಹೋಗೋದನ್ನು ನಾವು ನೋಡ್ಬೋದು. ಅದಾದಮೇಲೆ ಮತ್ತೆ ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ನೋಡೋದು ನಾವು ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ. ಸೊ ಹಾಗಾಗಿ ಭಾಳ ಕಲ್ಚರಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಂಪೈರ್. ಸೊ ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ಯಾವ ಥರ ಆರ್ಕಿಟೆಕ್ಚರ್ ಡೆವಲಪ್ ಆಯಿತು, ಯಾವ ಥರ ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ಗಳು ಡೆವಲಪ್ ಆಯಿತು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಮೌರ್ಯನ್ ಆರ್ಟ್ನ ನಾವು ಎರಡು ಥರದಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಕೋರ್ಟ್ ಆರ್ಟ್ಸ್ ವಿಚ್ ವಾಸ್ ಪೇಟ್ರನೈಸ್ಡ್ ಬೈ ಪ್ರಿನ್ಸಸ್ ಆ್ಯಂಡ್ ಎಂಪರರ್ಸ್, ಅದಕ್ಕೆ ನಾವು ಕೋರ್ಟ್ ಆರ್ಟ್ಸ್ ಅಂತ ಕರಿತೀವಿ. ಇನ್ನೊಂದು ಕಡೆಗೆ ಪಾಪ್ಯುಲರ್ ಆರ್ಟ್ ಅನ್ನೋದನ್ನು ನಾವು ನೋಡ್ಬೋದು. ಸೊ ಎರಡು ಥರ ಕ್ಲಾಸಿಫೈ ಮಾಡ್ಕೋಬೋದು ನಾವು ಮೌರ್ಯನ್ ಆರ್ಟ್ನ. ಒಂದು ಅಪ್ರಿಷಿಯೇಟ್ ಏನು ಮಾಡಬೇಕು ನಾವು ಮೌರ್ಯನ್ ಆರ್ಕಿಟೆಕ್ಚರ್ಗೆ, ಮೌರ್ಯನ್ ಆರ್ಟ್ ಫಾರ್ಮ್ಸ್ಗೆ ಅಂತ ಹೇಳಿದ್ರೆ, ಇಟ್ ವಾಸ್ ಇಂಡಿಜಿನಿಯಸ್. ಅಂದರೆ ನಮ್ದೇನು ಫೋಕ್ ಟ್ರೆಡಿಷನ್ಸ್ ಇತ್ತು, ಅಥವಾ ಫೋಕ್ ಆರ್ಟ್ ಏನಿತ್ತು ಇಂಡಿಯಾದಲ್ಲಿ, ಅದನ್ನು ಒಂದು ರೀತಿಯಲ್ಲಿ ಕ್ಲಾಸಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ದು ಮೌರ್ಯನ್ಸ್ ಅಂತ ಹೇಳ್ಬೋದು. ಯಾವುದೇ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಲ್ದಲ್ಲೇ ನಾರ್ಮಲಾಗಿ ನೋಡ್ತೀವಿ ನಾವು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ನಲ್ಲಿ ವಿ ಹ್ಯಾಡ್ ಹೆಲೆನಿಸ್ಟಿಕ್ ಇನ್ಫ್ಲೂಯೆನ್ಸ್, ವಿ ಹ್ಯಾಡ್ ಗ್ರೀಕ್ ಇನ್ಫ್ಲೂಯೆನ್ಸ್. ಯಾವುದೇ ಥರದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಲ್ದಲ್ಲೇ ಕಂಪ್ಲೀಟಾಗಿ ಇಂಡಿಜಿನಿಯಸ್ ಆಗಿದ್ದಂಥ ಒಂದು ಆರ್ಟ್ ಫಾರ್ಮ್ ಅಂತ ಹೇಳ್ಬೋದು ನಾವು ಮೌರ್ಯನ್ಸ್ನ. ಸೊ ಹಾಗಾಗಿ ಮೌರ್ಯನ್ ಆರ್ಟ್ ಆಗಿರ್ಬೋದು, ಮೌರ್ಯನ್ ಆರ್ಕಿಟೆಕ್ಚರ್ ಆಗಿರ್ಬೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇಟ್ ವಾಸ್ ಡಿಫ್ರೆಂಟ್. ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಪ್ರೀ ಹಿಸ್ಟ್ರಿ ಆಗಿರ್ಬೋದು, ಅವ್ರ ಮಹಾಜನಪದ ಟೈಮ್ ಪೀರಿಯಡ್ ಆಗಿರ್ಬೋದು, ಅವ್ರ ವೇದಿಕ್ ಏಜ್ ಆಗಿರ್ಬೋದು, ಅದೆಲ್ಲದಲ್ಲಿರುವಂಥ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಕಂಪೇರ್ ಮಾಡಿಕೊಂಡ್ರೆ ಮೌರ್ಯನ್ಸ್ ವರ್ ಕ್ವೈಟ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಎಲ್ಲೂ ಕೂಡ ಇವರು ಬ್ರಿಕ್ಸ್ನ ಯೂಸ್ ಮಾಡಲಿಲ್ಲ, ಎಲ್ಲೂ ಕ್ಲೇ ಯೂಸ್ ಮಾಡಲಿಲ್ಲ, ಎಲ್ಲೂ ಐವರಿ ಯೂಸ್ ಮಾಡಲಿಲ್ಲ, ಯಾವ ಕನ್ಸ್ಟ್ರಕ್ಷನಲ್ಲೂ ಕೂಡ ಅವರು ಮೆಟಲ್ನ ಯೂಸ್ ಮಾಡೇ ಇಲ್ಲ. ಕಂಪ್ಲೀಟಾಗಿ ಇನಿಷಿಯಲ್ ಸ್ಟೇಜ್ನಲ್ಲಿ ವುಡ್ಡಿಂದ ಮಾಡಿರುವಂಥ ಆರ್ಕಿಟೆಕ್ಚರ್ ನೋಡ್ತೀವಿ ನಾವು. ಆಮೇಲೆ ಅಶೋಕನ್ ಟೈಮ್ ಪೀರಿಯಡ್ನಲ್ಲಿ ವಿ ಸಾ ಆರ್ಟ್ಸ್ ಮೇಡ್ ಅಪ್ ಆಫ್ ಸ್ಟೋನ್ಸ್. ಸೊ ಪ್ರಿಡಾಮಿನೆಂಟ್ಲಿ ವುಡ್ ಮತ್ತು ಸ್ಟೋನನ್ನು ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂಥ ಆರ್ಟ್ ಫಾರ್ಮ್ಸ್ ಅದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು ನಾವು ಮೌರ್ಯನ್ಸ್ದು. ಸೊ ಹಾಗಾಗೇ ಒಂದಷ್ಟು ಆರ್ಟ್ ಫಾರ್ಮ್ಸ್ಗಳು ಉಳ್ಕೊಂಡಿದೆ. ಎಕ್ಸಾಂಪಲ್ ಅಶೋಕನ್ ಪಿಲ್ಲರ್ಸು, ಇನ್ನೊಂದಷ್ಟು ಆರ್ಟ್ ಫಾರ್ಮ್ಸ್ಗಳು ಪೆರಿಶ್ ಆಗಿದೆ ಬಿಕಾಸ್ ಆಫ್ ಯೂಸ್ ಆಫ್ ವುಡ್ ಇನ್ ದ ಆರ್ಕಿಟೆಕ್ಚರ್. ಸೊ ಹಾಗಾಗಿ ಯಾವ ಥರ ಇತ್ತು ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ಆರ್ಟ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಫಸ್ಟು ರಾಯಲ್ ಬಿಲ್ಡಿಂಗ್ಸ್ಗಳು ಯಾವ್ದ್ಯಾವುದು ಅಂತ ನೋಡ್ಕೊಳ್ತಾ. ಫಸ್ಟ್ ಒಂದು ರಾಯಲ್ ಬಿಲ್ಡಿಂಗ್ ಇತ್ತಂತೆ. ಒಂದು ಕಡೆ ಹೇಳ್ತಾನೆ, ಫಾಹಿಯಾನ್ ಬಂದಿದ್ದು ಡ್ಯೂರಿಂಗ್ ದ ಟೈಮ್ ಆಫ್ ಗುಪ್ತಾಸ್, ಅಂದರೆ ಮೌರ್ಯಾಸ್ ಡಿಕ್ಲೈನ್ ಆಗಿ ಆಲ್ಮೋಸ್ಟ್ 300-400 ವರ್ಷ ಆಗೋಗ್ಬಿಟ್ಟಿರುತ್ತೆ. ಆ ಟೈಮ್ನಲ್ಲಿ ಗುಪ್ತನ್ ಟೈಮ್ ಪೀರಿಯಡ್ನ ನೋಡ್ತೀವಿ ನಾವು. ಸೊ ಗುಪ್ತನ್ ಟೈಮ್ನಲ್ಲಿ ಏನು ಫಾಹಿಯಾನ್ ಬಂದಿರ್ತಾನೆ, ಅವ್ನು ಹೇಳ್ತಾನೆ ಪಾಟಲಿಪುತ್ರದಲ್ಲಿ ಅಶೋಕನ ಪ್ಯಾಲೇಸ್ ಇದೆ, ಇದನ್ನು ಯಾವ ಮನುಷ್ಯನೂ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾಬಬ್ಲಿ ಇಟ್ಸ್ ಅ ಕ್ರಿಯೇಷನ್ ಆಫ್ ಗಾಡ್ ಅಂತ ಹೇಳಿರ್ತಾನೆ. ಅಂದರೆ ಆ ಥರದ ಒಂದು ಈವನ್ ಆಫ್ಟರ್ ದ ಡಿಕ್ಲೈನ್ ಆಫ್ ಮೌರ್ಯಾಸ್, ಈವನ್ ಆಫ್ಟರ್ 400 to 500 years ಆಫ್ ಅಶೋಕನ್ ಪ್ಯಾಲೇಸ್ ವಾಸ್ ಸ್ಟಿಲ್ ಸ್ಟ್ಯಾಂಡಿಂಗ್ ಇನ್ ಪಾಟಲಿಪುತ್ರ. ಅದನ್ನು ಫಾಹಿಯಾನ್ ಅಕೌಂಟ್ಸಲ್ಲಿ ನೋಡ್ಬೋದು ನಾವು. ಆ ಥರದ್ದು ಒಂದು ಗ್ರೇಟೆಸ್ಟ್ ಪ್ಯಾಲೇಸು ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ಇತ್ತು ಅಂತ ನಾವು ಹೇಳ್ಬೋದು.
ಅದೇ ಥರದಲ್ಲಿ ಪಾಟಲಿಪುತ್ರ ಏನು ನೋಡ್ತೀವಿ, ಮೆಗಸ್ತನೀಸ್ ಹೇಳ್ತಾನೆ ಇಟ್ ವಾಸ್ ಅ ಜಲದುರ್ಗ ಅಂತ ಹೇಳ್ತಾನೆ. ಚಾಣಕ್ಯ ಆಗಿರ್ಬೋದು, ಮೆಗಸ್ತನೀಸ್ ಆಗಿರ್ಬೋದು, ಪಾಟಲಿಪುತ್ರನ ಜಲದುರ್ಗ ಅಂತ ಕರೀತಾರೆ. ಏಕೆಂದರೆ 4 ಕಡೆಯೂ ಕೂಡ ನದಿ ಇತ್ತಂತೆ ಪಾಟಲಿಪುತ್ರದಲ್ಲಿ. ಸೊ ಇವತ್ತೇನು ಪಟ್ನಾ ಅಂತ ನೋಡ್ತೀವಿ ನಾವು ಮಾಡರ್ನ್ ಬಿಹಾರ್ನಲ್ಲಿ, ಅದಕ್ಕಿಂತ ಒಂದು 30-40 ಕಿಲೋಮೀಟರ್ ಸ್ವಲ್ಪ ಆಚೆ ಇತ್ತು ಅಂತ ಹೇಳ್ಬೋದು ನಾವು ಪಾಟಲಿಪುತ್ರನ. ಸೊ ಪಾಟಲಿಪುತ್ರಕ್ಕೆ ಜಲದುರ್ಗ ಅಂತ ಕರೀತಾಯಿದ್ರು. ಜಲದುರ್ಗಕ್ಕೆ 64 ಎಂಟ್ರೆನ್ಸಸ್ ಇತ್ತಂತೆ. ಪಾಟಲಿಪುತ್ರ ಹ್ಯಾಡ್ 64 ಎಂಟ್ರೆನ್ಸಸ್ ಆ್ಯಂಡ್ 570 ಟೌನ್ಶಿಪ್ಸ್. ಇವತ್ತೇನು ನಾವು ಬೆಂಗಳೂರಿನಲ್ಲಿ ವಿಜಯನಗರ, ರಾಜಾಜಿನಗರ ಅಂತ ನೋಡ್ತೀವಲ್ವ, ಅದೇ ಥರದಲ್ಲಿ ಪಾಟಲಿಪುತ್ರದಲ್ಲಿ 570 ಟೌನ್ಶಿಪ್ಸ್ ಇತ್ತು ಅಂತ ಹೇಳಿ ಯಾರು ಹೇಳ್ತಾನೆ, ಮೆಗಸ್ತನೀಸ್ ಹೇಳೋದನ್ನು ನಾವು ನೋಡ್ತೀವಿ. ಅಂದರೆ ಇಟ್ ವಾಸ್ ದ ಗ್ರೇಟೆಸ್ಟ್ ಸಿಟಿ ಆನ್ ಅರ್ತ್ ಅಂತ ಹೇಳ್ಬೋದು ಪಾಟಲಿಪುತ್ರ ಡ್ಯೂರಿಂಗ್ ದೋಸ್ ಟೈಮ್ಸ್. ಸೊ ಈ ಪಾಟಲಿಪುತ್ರದಲ್ಲಿ ಭಾಳ ಫೇಮಸ್ ಆಗಿರುವಂಥ ಒಂದು ಮೌರ್ಯನ್ ಪ್ಯಾಲೇಸ್ ನೋಡ್ತೀವಿ. 80 ಪಿಲ್ಲರ್ ಹಾಲ್ನ ನೋಡ್ತೀವಿ. ಇಟ್ ವಾಸ್ ಅ ರಿಮೈನ್ಸ್ ಆಫ್ ಮೌರ್ಯನ್ ಪ್ಯಾಲೇಸ್. ಒಂದು ಕಡೆ ಹೇಳ್ಕೊಳ್ತಾನೆ ಮೆಗಸ್ತನೀಸ್ 1000 ಪಿಲ್ಲರ್ಡ್ ಪ್ಯಾಲೇಸ್ ಇದೆ ಯಾರ್ದು, ಚಂದ್ರಗುಪ್ತ ಮೌರ್ಯಂದು ಅಂತ ಹೇಳ್ಕೊಳ್ತಾನೆ. ಅದು 1000 ಪಿಲ್ಲರ್ಡ್ ಪ್ಯಾಲೇಸ್ ನಮಗೆ ಸಿಕ್ಕಿಲ್ಲ, ಸದ್ಯಕ್ಕೆ ಸಿಕ್ಕಿರೋದು 80 ಪಿಲ್ಲರ್ಡ್ ಪ್ಯಾಲೇಸ್, 80 ಪಿಲ್ಲರ್ಡ್ ಒಂದು ರೂಮ್ ಅಷ್ಟೇ ನಮಗೆ. ಬುದ್ಧಿಸ್ಟ್ ಸ್ಕಾಲರ್ಸ್ಗಳನ್ನ ಡಿಬೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿರೋವಂಥ ಒಂದು ರೂಮ್ ಸಿಕ್ಕಿದೆ ನಮಗಷ್ಟೇ. ಅದೇ ಅಷ್ಟೊಂದು ಮೆಜೆಸ್ಟಿಕ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಕುಂಹಾರ್, ಪಾಟಲಿಪುತ್ರದಲ್ಲಿ ಕುಂಹಾರ್ ಅನ್ನೋವಂಥ ಒಂದು ಪ್ಲೇಸ್ ನೋಡ್ತೀವಿ. ಆ ಕುಂಹಾರಲ್ಲಿ ಈ 80 ಪಿಲ್ಲರ್ಡ್ ಹಾಲ್ ಸಿಕ್ಕಿರೋದನ್ನು ನಾವು ನೋಡ್ಬೋದು. 80 ಪಿಲ್ಲರ್ಡ್ ಪ್ಯಾಲೇಸ್ ಅಂತಲೂ ಕೂಡ ಕರೀತಾರೆ. ಒಂದು ಪ್ಯಾಲೇಸ್ ಸಿಕ್ಕಿರೋದನ್ನು ನಾವು ನೋಡ್ಬೋದು ರೀಸೆಂಟಾಗಿ ನಡೆದಿರುವಂಥ ಎಕ್ಸ್ಕವೇಷನ್ಸಲ್ಲಿ. ಸೊ ಈ ಥರದ್ದು ಒಂದು ಮೌರ್ಯನ್ಸ್ ಹ್ಯಾಡ್ ಪೊಸೆಸ್ ದ ಗ್ರೇಟ್ ಪ್ಯಾಲೇಸ್ ಅನ್ ಅರ್ತ್ ಅಂತ ಹೇಳ್ಬೋದು ಡ್ಯೂರಿಂಗ್ ದೋಸ್ ಟೈಮ್ಸ್. ಆದರೆ ಹೇಳ್ಕೊಳ್ಳುವಂಥ ಯಾವುದೇ ರಿಮೈನ್ಸ್ಗಳು ನಮಗೆ, ಯಾವುದೇ ಬಿಲ್ಡಿಂಗ್ಸ್ ಆಗಿರ್ಬೋದು, ಯಾವುದೇ ಸ್ಟ್ರಕ್ಚರಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ನಮಗೆ ಮೌರ್ಯನ್ ಟೈಮ್ಸ್ನಲ್ಲಿ ಒಂದು ಕೂಡ ಸಿಕ್ಕಿಲ್ಲ. ಎಲ್ಲನೂ ಕೂಡ ಸಿಕ್ಕಿರೋದು ಬರೀ ಈ ಥರದ್ದು ಫೌಂಡೇಶನ್ ಅಥವಾ ಈ ಥರದ್ದು ರಿಮೈನ್ಸ್ ಅಷ್ಟೇ ಅಂತ ನಾವು ಹೇಳ್ಬೋದು. ಆದರೆ ಆ್ಯಕ್ಚುಲಾಗಿ ನಮಗೆ ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ಆರ್ಕಿಟೆಕ್ಚರ್ ಚೆನ್ನಾಗಿತ್ತು ಅಂತ ಗೊತ್ತಾಗೋದು ಬಿಕಾಸ್ ಆಫ್ ಅಶೋಕನ್ ಪಿಲ್ಲರ್ಸ್. ಅಶೋಕ ಏನು ಮಾಡ್ತಾನೆ, ಅವನಿಗೆ ಅವನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಭಾಳ ಜಾಸ್ತಿ ಪ್ರೀತಿ ಇತ್ತು. ದೇವನಾಂಪಿಯನಿಗೆ ಅವನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಭಾಳ ಜಾಸ್ತಿ ಪ್ರೀತಿ ಇತ್ತು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಎಲ್ಲ ಕಡೆಯೂ ಕೂಡ ಇನ್ಸ್ಕ್ರಿಪ್ಷನ್ ಬರ್ಸೋಗಿದ್ದಾನೆ. ಆಲ್ಮೋಸ್ಟ್ ಇವತ್ತಿನ ಮಾಡರ್ನ್ ಅಫ್ಘಾನಿಸ್ತಾನದ ಕಂದಹಾರಿಂದ ಹಿಡಿದು ಆಲ್ಮೋಸ್ಟ್ ಮೈಸೂರು ತನಕನೂ ಕೂಡ, ಈ ಈಸ್ಟರ್ನ್ ಸೈಡಿಗೆ ಹೋದರೆ ಬೆಂಗಾಲ್ ತನಕನೂ ಕೂಡ ಅಶೋಕನ್ ಪಿಲ್ಲರ್ಸ್ಗಳನ್ನ, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ಗಳನ್ನ ಎಲ್ಲ ಕಡೆಯೂ ಕೂಡ ನಾವು ನೋಡ್ಬೋದು. ಅಶೋಕನ್ ಇನ್ಸ್ಕ್ರಿಪ್ಷನ್ಸಲ್ಲಿ ಭಾಳ ಪಾಪ್ಯುಲರ್ ಆಗಿರೋದು, ಭಾಳ ಮೆಜೆಸ್ಟಿಕ್ ಆಗಿರುವಂಥದ್ದು, ಭಾಳ ಬ್ಯೂಟಿಫುಲ್ ಆಗಿರುವಂಥದ್ದು ಅಶೋಕನ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್. ಸೊ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಎಲ್ಲೆಲ್ಲಿದೆ ಏನಿದೆ ಅಂತ ನೋಡ್ಕೊಳ್ಳೋಣ. ಬರ್ಕೊಳ್ಳಿ ಮುಂಚೆ. ಇದಾಗಿತ್ತಲ್ವ ಇದು? ಸೊ ಫೈನೆಸ್ಟ್ ಎಕ್ಸಾಂಪಲ್ ಆಫ್ ಮೌರ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ಉಳಿದಿರುವಂಥ ಅಶೋಕನ್ ಪಿಲ್ಲರ್ ಅಷ್ಟೇ. ಸೊ ಅಶೋಕನ್ ಪಿಲ್ಲರ್ ನಾರ್ಮಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಯೂಸಿಂಗ್ ಸ್ಯಾಂಡ್ಸ್ಟೋನ್. ಇಟ್ಸ್ ಎ ಮೊನೋಲಿಥಿಕ್ ಪಿಲ್ಲರ್ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಅಕಮೆನಿಡಿಯನ್ ಇನ್ಫ್ಲೂಯೆನ್ಸ್ ಇತ್ತು ಅಂತ ಹೇಳ್ಬೋದು ನಾವು ಅಶೋಕನ್ ಪಿಲ್ಲರ್ಸ್ ಮೇಲ್ಗಡೆಗೆ. ಮೌರ್ಯನ್ ಟೈಮ್ಗಿಂತ ಮುಂಚೆ ಅಲೆಕ್ಸಾಂಡರ್ನ ಇನ್ವೇಷನ್ ನೋಡ್ತೀವಿ ನಾವು. ಬಿಫೋರ್ ಅಲೆಕ್ಸಾಂಡರ್ಸ್ ಇನ್ವೇಷನ್ ನಾವು ಪರ್ಷಿಯನ್ ಇನ್ವೇಷನನ್ನು ನೋಡಿರ್ತೀವಿ ಇಂಡಿಯಾದಲ್ಲಿ. ಝರ್ಗ್ಸಸ್ ಆಗಿರ್ಬೋದು, ಡೇರಿಯರ್ಸ್ ಆಗಿರ್ಬೋದು, ಈ ಥರದ್ದು ಸುಮಾರು ಜನ ಅಕಮೆನಿಡಿಯನ್ ಎಂಪರರ್ಸ್ ಇಂಡಿಯಾನ ಆಕ್ಯುಪೈ ಮಾಡ್ಕೊಂಡಿರೋದು, ಸಮ್ ಪಾರ್ಟ್ಸ್ ಆಫ್ ಇಂಡಿಯಾನ ಆಕ್ಯುಪೈ ಮಾಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಇರಾನಿಯನ್ ಇನ್ಫ್ಲೂಯೆನ್ಸ್ ಅಥವಾ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಕೂಡ ಆರ್ ಅಕಮೆನಿಡಿಯನ್ ಇನ್ಫ್ಲೂಯೆನ್ಸು ಇಂಡಿಯನ್ ಆರ್ಕಿಟೆಕ್ಚರ್ ಮೇಲ್ಗಡೆಗೆ, ಎಸ್ಪೆಷಲಿ ಅಶೋಕನ ಈ ಪಿಲ್ಲರ್ಸ್ನ ಮೇಲ್ಗಡೆಗೆ ಆಗಿರೋದನ್ನು ನಾವು ನೋಡ್ಬೋದು. ಇನ್ಫ್ಲೂಯೆನ್ಸ್ ಆದ್ರೂ ಕೂಡ ಬೋತ್ ವೆರ್ ಕ್ವೈಟ್ ಡಿಫ್ರೆಂಟ್. ಅಶೋಕನ್ ಪಿಲ್ಲರ್ಸ್ ಏನು ನೋಡ್ತೀವಿ, ಆ ಪಿಲ್ಲರ್ಸ್ ಮೇಲ್ಗಡೆ ಅಶೋಕ ಬರ್ಸಿರುವಂಥ ಇನ್ಸ್ಕ್ರಿಪ್ಷನ್ಸ್ ಏನು ನೋಡ್ತೀವಿ, ಬೋತ್ ವರ್ ಇನ್ಸ್ಪೈರ್ಡ್ ಬೈ ಅಕಮೆನಿಡಿಯನ್ ಪಿಲ್ಲರ್ಸ್. ಅಕಮೆನಿಡಿಯನ್ ಎಂಪೈರ್ ಇತ್ತು ಪರ್ಷಿಯಾದಲ್ಲಿ, ಆ ಪಿಲ್ಲರ್ಸಿಂದ ಇನ್ಫ್ಲೂಯೆನ್ಸ್ ಆಗಿದ್ರು ಕೂಡ ಇಟ್ ವಾಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದೋಸ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಯಾವ ಥರ ಡಿಫ್ರೆಂಟ್ ಆಗಿತ್ತು? ಒಂದು ಕಡೆಗೆ ಅಶೋಕನ್ ಪಿಲ್ಲರ್ ವಾಸ್ ಮೊನೋಲಿಥಿಕ್ ಪಿಲ್ಲರ್. ಅಶೋಕನ್ ಪಿಲ್ಲರು ಮೊನೋಲಿಥಿಕ್ ಪಿಲ್ಲರ್ ಆಗಿತ್ತು. ಆದರೆ ಅಕಮೆನಿಡಿಯನ್ ಪಿಲ್ಲರ್ ವಾಸ್ ಪಿಲ್ಲರ್ ಮೇಡ್ ಬೈ ಮೇಜನ್. ಅಂದರೆ ಸಣ್ಣ ಸಣ್ಣ ಪೀಸ್ಗಳಾಗಿ ಡಿವೈಡ್ ಮಾಡಿಬಿಟ್ಟು ಸಣ್ಣ ಪೀಸ್ಗಳನ್ನು ಕಾರ್ವ್ಔಟ್ ಮಾಡಿ ಅದನ್ನು ಜೋಡಿಸಿ ಪಿಲ್ಲರ್ ಮಾಡಿದ್ದನ್ನು ನಾವು ನೋಡ್ಬೋದು ಅಕಮೆನಿಡಿಯನ್ ಎಂಪೈರ್. ಆದರೆ ಅಶೋಕನ್ ಪಿಲ್ಲರ್ ವಾಸ್ ಮೊನೋಲಿಥಿಕ್ ಪಿಲ್ಲರ್. ಜೊತೆಗೆ ಆ ಪಿಲ್ಲರ್ ಆಗಿರ್ಬೋದು, ಪಿಲ್ಲರ್ ಮೇಲ್ಗಡೆಗೆ ಬರ್ಸಿರುವಂಥ ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಆ ಇನ್ಸ್ಕ್ರಿಪ್ಷನ್ಸ್ನ ಸ್ಟೈಲ್ ಆಗಿರ್ಬೋದು, ಎಲ್ಲನೂ ಕೂಡ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇದೆ ಅಂತ ನಾವು ಹೇಳ್ಬೋದು. ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಸುಮಾರು ಜನ ಹಿಸ್ಟೋರಿಯನ್ಸ್ ಹೇಳೋದನ್ನು ನಾವು ನೋಡ್ತೀವಿ. ಅಷ್ಟಾದ್ರೂ ಕೂಡ ಇಟ್ ವಾಸ್ ಕ್ವೈಟ್ ಇಂಡಿಯನ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ
ಪರ್ಷಿಯನ್ ಪಿಲ್ಲರ್ಸ್ ಬಹಳ ಭಾಳ ರಫ್ ಆಗಿರ್ತಾ ಇತ್ತು ಅದರ ಸರ್ಫೇಸ್. ಆದರೆ ಮೌರ್ಯನ್ ಪಿಲ್ಲರ್ಸ್, ಅಶೋಕನ್ ಪಿಲ್ಲರ್ಸ್ಗಳ ಸರ್ಫೇಸ್ ಭಾಳ ಸ್ಮೂತ್ ಫಿನಿಶ್ ಇರೋದನ್ನ, ಭಾಳ ಫೈನ್ ಫಿನಿಶ್ ಇರೋದನ್ನ ನಾವು ನೋಡ್ಬೋದು. ಇವತ್ತೂ ಕೂಡ ಯಾವ ಥರ ಹೊಳಿತಿದೆ, ಯಾವ ಥರ ಸ್ಮೂತ್ ಫಿನಿಶ್ ಇದೆ ಅನ್ನೋದನ್ನು ನಾವು ಅಶೋಕನ್ ಪಿಲ್ಲರ್ನಲ್ಲಿ ನೋಡ್ಬೋದು. ಅದೇ ಥರದಲ್ಲಿ ಟಾಪ್ ಪೋರ್ಷನಲ್ಲಿ ಪಿಲ್ಲರ್ನಲ್ಲಿ ಏನಿರ್ತಾ ಇತ್ತು, ಒಂದು ಕ್ಯಾಪಿಟಲ್ ಇರೋದನ್ನು ನಾವು ನೋಡ್ತೀವಿ. ಸುಮಾರು ಥರದ ಅನಿಮಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪಿಲ್ಲರ್ನ ಮೇಲ್ಗಡೆಗೆ ಒಂದು ಕ್ಯಾಪಿಟಲ್ನ ಅಶೋಕ ಯೂಸ್ ಟು ಪ್ಲೇಸ್. ಆ ಕ್ಯಾಪಿಟಲ್ ಯಾವ ಥರ ಇರ್ತಾ ಇತ್ತು ಇಲ್ಲಿ ನೋಡ್ಬೋದು ನಾವು. ಪಿಲ್ಲರ್ ಏನೇನು ಇರ್ತಾ ಇತ್ತು, ವಾಟ್ ವಾಸ್ ಪಿಲ್ಲರ್ ಕಂಪೋಸ್ಡ್ ಆಫ್ ಅಂತ ಹೇಳಿದ್ರೆ ಒಂದು ಶಾಫ್ಟ್ ಇರ್ತಾ ಇತ್ತು, ಒಂದು ಮೇನ್ ಆಗಿರುವಂಥ ಒಂದು ಪಿಲ್ಲರ್ ಬೇಸ್ ಇರ್ತಾ ಇತ್ತು, ಅದಕ್ಕೆ ಶಾಫ್ಟ್ ಅಂತ ಕರೆಯೋರು. ಇದು ಮೇಲ್ಗಡೆ ಪೋರ್ಷನ್ಗೆ ಕ್ಯಾಪಿಟಲ್ ಅಂತ ಕರೆಯೋರು. ಆ ಕ್ಯಾಪಿಟಲ್ನಲ್ಲಿ ಏನೇನಿತ್ತು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಕ್ಯಾಪಿಟಲ್ನಲ್ಲಿ ಏನಿತ್ತು, ಲಯನ್ ಆಗಿರ್ಬೋದು, ಬುಲ್ ಆಗಿರ್ಬೋದು, ಹಾರ್ಸ್ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು. ಈ 4 ಅನಿಮಲ್ಸ್ಗಳನ್ನು ನಾರ್ಮಲ್ ಆಗಿ ಕ್ಯಾಪಿಟಲ್ ಆಗಿ ಯೂಸ್ ಮಾಡ್ಕೊಳ್ತಿದ್ದನ್ನು ನಾವು ನೋಡ್ಬೋದು. ಫೈನೆಸ್ಟ್ ಎಕ್ಸಾಂಪಲ್ ವಾಸ್ ಲಯನ್ ಕ್ಯಾಪಿಟಲ್. ಈ ಲಯನ್ ಕ್ಯಾಪಿಟಲ್ನ ನಾವು ನಮ್ಮ ದೇಶದ ಎಂಬ್ಲಮ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಸೊ ಮೇಲ್ಗಡೆಗೆ ಪಿಲ್ಲರ್ ಇರ್ತಾ ಇತ್ತು, ಪಿಲ್ಲರ್ ಮೇಲ್ಗಡೆಗೆ ಒಂದು ಕ್ಯಾಪಿಟಲ್ ಇರ್ತಾ ಇತ್ತು. ಕ್ಯಾಪಿಟಲ್ ವಾಸ್ ಮೇಡ್ ಅಪ್ ಆಫ್ ಇನ್ವರ್ಟೆಡ್ ಲೋಟಸ್. ಈ ಪೋರ್ಷನ್ಗೆ ಇದೇನು ಸ್ಟ್ಯಾಂಡ್ ನೋಡ್ತೀವಿ ನಾವು ಅನಿಮಲ್ಸ್ ನಿಂತ್ಕೊಂಡಿರೋದಕ್ಕೆ, ಅದಕ್ಕೆ ಅಬ್ಯಾಕಸ್ ಅಂತ ಕರೆಯೋರು. ಅದರ ಮೇಲ್ಗಡೆಗೆ ಅನಿಮಲ್ ಇರ್ತಾ ಇದ್ದನ್ನು ನಾವು ನೋಡ್ಬೋದು. ನಾರ್ಮಲ್ ಆಗಿ ಯಾವ್ದು ಇರ್ತಾ ಇತ್ತು, ಲಯನ್ ಇರ್ತಾ ಇತ್ತು, ಹಾರ್ಸ್ ಇರ್ತಾ ಇತ್ತು, ಬುಲ್ ಇರ್ತಾ ಇತ್ತು ಆ್ಯಂಡ್ ಎಲಿಫೆಂಟ್. ಈ 4 ಅನಿಮಲ್ಸ್ಗಳನ್ನು ನಾವು ನೋಡ್ಬೋದು ಅಶೋಕನ ಕ್ಯಾಪಿಟಲ್ಸ್ನಲ್ಲಿ. ಸೊ ಒಂದು ಸರ್ಕ್ಯುಲರ್ ಅಬ್ಯಾಕಸ್ ಇರ್ತಾ ಇತ್ತು, ಅದರ ಕೆಳಗೆ ಒಂದು ಇನ್ವರ್ಟೆಡ್ ಲೋಟಸ್ ಇರ್ತಾ ಇತ್ತು, ಅದ್ರ ಮೇಲ್ಗಡೆಗೆ ಅನಿಮಲ್ ಕ್ಯಾಪಿಟಲ್ ಇರೋದನ್ನು ನಾವು ನೋಡ್ಬೋದು. ಸೊ ಅಬ್ಯಾಕಸ್ನಲ್ಲಿ ನಾರ್ಮಲ್ ಆಗಿ ಮತ್ತೆ ಇಲ್ಲಿ ಅನಿಮಲ್ಸ್ಗಳನ್ನು ಕಾರು ಮಾಡಿರೋದನ್ನು ನೋಡ್ಬೋದು. ಜೊತೆಗೆ ಈ ಧರ್ಮಚಕ್ರ ಅಂತ ಏನು ಹೇಳ್ಬೋದು, ಅಥವಾ ನಮ್ಮದೇನು ನ್ಯಾಷನಲ್ ಚಕ್ರ, ಅಶೋಕ ಚಕ್ರ ಅಂತ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಆ ಧರ್ಮಚಕ್ರವನ್ನು ಕೂಡ ಕಾರು ಮಾಡಿದ್ದನ್ನು ನಾವು ನೋಡ್ಬೋದು ಅದು ಲಯನ್ ಕ್ಯಾಪಿಟಲ್ನ ಪಿಲ್ಲರ್ಸ್ನಲ್ಲಿ. ಸೊ ಈ ಥರದ್ದು ಸುಮಾರು ಪಿಲ್ಲರ್ಸ್ಗಳನ್ನು ನಾವು ನೋಡ್ಬೋದು. ದಿಸ್ ವಾಸ್ ಒನ್ ಆಫ್ ದ ಎಕ್ಸಾಂಪಲ್, ದಿಸ್ ವಾಸ್ ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಅಶೋಕ. ಈ ಥರದ್ದು 7 ಪಿಲ್ಲರ್ ನಮಗೆ ಸಿಕ್ಕಿರೋದನ್ನು ನಾವು ನೋಡ್ಬೋದು. 7 ಪಿಲ್ಲರ್ಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಅನಿಮಲ್ಸ್. ಸೊ ಯಾವ್ದಾವುದು ಪಿಲ್ಲರ್ಸ್ಗಳು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಬಹಳ ಫೇಮಸ್ ಆಗಿರುವಂಥದ್ದು ಸಾರನಾಥ್ನಲ್ಲಿ ಸಿಕ್ಕಿರುವಂಥ ಲಯನ್ ಕ್ಯಾಪಿಟಲ್. ಸಾರನಾಥ್ ಬರೋದು ಉತ್ತರ ಪ್ರದೇಶದಲ್ಲಿ. ಈ ಸಾರನಾಥ್ ಕ್ಯಾಪಿಟಲ್ನಲ್ಲಿ ಏನೇನಿದೆ ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಅನಿಮಲ್ ಯಾವುದಿರೋದು, ರೋರಿಂಗ್ ಲಯನ್ ಇರೋದನ್ನು ನಾವು ನೋಡ್ತೀವಿ. ಹ್ಯುಯೆನ್ ಸಾಂಗ್ ಕೂಡ ಹೇಳ್ತಾನೆ, ಹರ್ಷವರ್ಧನನ್ ಟೈಮ್ ಪೀರಿಯಡ್ನಲ್ಲಿ ಹ್ಯುಯೆನ್ ಸಾಂಗ್ ಅಂತೇಳಿ ಇನ್ನೊಬ್ಬ ಚೈನೀಸ್ ಟ್ರಾವೆಲರ್ ಬಂದಿರ್ತಾನೆ. ಈ ಚೈನೀಸ್ ಟ್ರಾವೆಲರ್ ಹೇಳ್ತಾನೆ, 70 ಅಡಿದು ಶೈನಿಂಗ್ ಪಾಲಿಶ್ ಏನದು ಶೈನ್ ಆಗ್ತಿರುವಂಥ, ಶೈನ್ ಆಗೋ ಥರ ಪಾಲಿಶ್ ಆಗಿರುವಂಥ ಒಂದು ಪಿಲ್ಲರ್ಸ್ಗಳನ್ನ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹ್ಯುಯೆನ್ ಸಾಂಗ್ ಏನು ಮಾಡ್ತಾನೆ, ಅವನ ಟ್ರಾವೆಲ್ ಆಗದಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡಿರೋದನ್ನು ನಾವು ನೋಡ್ಬೋದು. ನಾನಾಗಲೇ ಹೇಳಿದೆ, ಒಂದು ಅಬ್ಯಾಕಸ್ ಇರ್ತಾಯಿತ್ತು ವಿಚ್ ವಾಸ್ ಡಿಪಿಕ್ಟಿಂಗ್ ಅ ಚಕ್ರ, ಧರ್ಮಚಕ್ರವನ್ನು ಡಿಪಿಕ್ಟ್ ಮಾಡ್ತಾಯಿತ್ತು. ಹಾರ್ಸ್ ಆಗಿರ್ಬೋದು, ಬುಲ್, ಲಯನ್, ಎಲಿಫೆಂಟ್, ಈ 4 ಅನಿಮಲ್ಗಳನ್ನು ಈ ಅಬಾಕಸ್ ಮೇಲ್ಗಡೆಗೆ ಕಾರು ಮಾಡಿರೋದನ್ನು ನಾವು ನೋಡ್ಬೋದು. ಮೇಲ್ಗಡೆಗೆ ಲಯನ್ ಕ್ಯಾಪಿಟಲ್ ಇದೆ, ಇಲ್ಲಿ ರೋರಿಂಗ್ ಲಯನ್ ಇದೆ, ಅಬಾಕಸ್ನ ಮೇಲ್ಗಡೆಗೆ ಮತ್ತೆ 4 ಅನಿಮಲ್ಸ್ಗಳನ್ನು ಕಾರು ಮಾಡಿದ್ದಾರೆ. ಅದು ಲಯನ್ ಆಗಿರ್ಬೋದು, ಹಾರ್ಸ್ ಆಗಿರ್ಬೋದು, ಬುಲ್ ಆಗಿರ್ಬೋದು, ಲಯನ್ ಆಗಿರ್ಬೋದು ಆ್ಯಂಡ್ ಎಲಿಫೆಂಟ್. ಈ 4 ಅನಿಮಲ್ಸ್ಗಳನ್ನು ಅಬಾಕಸ್ ಮೇಲ್ಗಡೆಗೆ ಕಾರು ಮಾಡಿರೋದನ್ನು ನಾವು ನೋಡ್ಬೋದು. ಅದರ ಕೆಳಗಡೆಗೆ ಒಂದು ಬೆಲ್ ಶೇಪ್ಡ್ ಲೋಟಸ್ ಇರೋದನ್ನು ನಾವು ನೋಡ್ತೀವಿ, ಅಥವಾ ಇನ್ವರ್ಟೆಡ್ ಲೋಟಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಬೆಲ್ ಶೇಪ್ ಅಥವಾ ಇನ್ವರ್ಟೆಡ್ ಲೋಟಸ್ನ ನಾವು ಈ ಸಾರನಾಥ್ನಲ್ಲಿ ನೋಡುವಂಥ ಲಯನ್ ಕ್ಯಾಪಿಟಲ್ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಅದೇ ಥರದಲ್ಲಿ ಬಿಹಾರ್ನಲ್ಲಿ ಲೌರಿಯಾದಲ್ಲಿ ಇನ್ನೊಂದು ಕ್ಯಾಪಿಟಲ್ ಸಿಕ್ಕಿದೆ, ಇನ್ನೊಂದು ಅಶೋಕನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಇದಕ್ಕೆ ಇದು ಕೂಡ ಲಯನ್ ಕ್ಯಾಪಿಟಲ್, ಆದರೆ ಅಲ್ಲಿ 4 ಲಯನ್ ನೋಡ್ತೀವಿ, ಇಲ್ಲಿ ಸಿಂಗಲ್ ಲಯನ್ನ ನಾವು ನೋಡ್ಬೋದು. ಅದು ಬಿಟ್ಟರೆ ಇನ್ನೇನೂ ಕೂಡ ಇಲ್ಲ. ಒಂದು ಪಾಯಿಂಟ್ ಮಿಸ್ ಮಾಡಿದೆ. ನಾರ್ಮಲಾಗಿ ಈ ಪಿಲ್ಲರ್ಸ್ ಏನು ನೋಡ್ತಾ ಇದ್ವಿ ನಾವು, ಈ ಪಿಲ್ಲರ್ಸ್ನಲ್ಲಿ ಒಂದು ಶಾಫ್ಟ್ ಇರ್ತಾ ಇತ್ತು, ಪಿಲ್ಲರ್ ಬೇಸ್, ಅದರ ಮೇಲ್ಗಡೆಗೆ ಇನ್ಸ್ಕ್ರಿಪ್ಷನ್ನ ಬರೆಸ್ತಾ ಇದ್ದ. ಇದನ್ನು ನಾವು ಅನಿಮಲ್ ಕ್ಯಾಪಿಟಲ್ ಅಥವಾ ಲಯನ್ ಕ್ಯಾಪಿಟಲ್ ಅಂತಲೂ ಕೂಡ ಕರೀಬೋದು, ಅನಿಮಲ್ ಕ್ಯಾಪಿಟಲ್ ಅಂತ ಕರಿಬೋದು. ಅನಿಮಲ್ ಕ್ಯಾಪಿಟಲ್ನ ಮೇಲ್ಗಡೆಗೆ ದರ್ ಯೂಸ್ ಟು ಬಿ ಅ ಚಕ್ರ, ಒಂದು ದೊಡ್ಡದಾಗಿರುವಂಥ ಧರ್ಮಚಕ್ರ ಇರ್ತಾ ಇತ್ತಂತೆ. ಆ ಲಯನ್ ಕ್ಯಾಪಿಟಲ್ ಆಗಿರಲಿ, ಎಲಿಫೆಂಟ್ ಕ್ಯಾಪಿಟಲ್ ಆಗಿರಲಿ, ಬುಲ್ ಕ್ಯಾಪಿಟಲ್ ಆಗಿರಲಿ, ಅನಿಮಲ್ ಕ್ಯಾಪಿಟಲ್ನ ಮೇಲ್ಗಡೆಗೆ ದರ್ ಯೂಸ್ ಟು ಬಿ ಅ ಚಕ್ರ. ಆದರೆ ಯಾವುದೇ ಸಪೋರ್ಟ್ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲ ಪಿಲ್ಲರ್ಸ್ಗಳ ಮೇಲಿರುವಂಥ ಧರ್ಮಚಕ್ರಗಳು ಬಿದ್ದು ಹೋಗಿರೋದನ್ನು ನಾವು ನೋಡ್ಬೋದು. ಸಾರನಾಥ್ನ ಪಿಲ್ಲರ್ ಮೇಲ್ಗಡೆನೂ ಕೂಡ ಒಂದು ಧರ್ಮಚಕ್ರ ಇತ್ತು. ಅದೇ ಥರದಲ್ಲಿ ಲೌರಿಯಾದಲ್ಲಿ ಸಿಕ್ಕಿರುವಂಥ ಇದ್ರ ಮೇಲ್ಗಡೆನೂ ಕೂಡ ಒಂದು ಪಿಲ್ಲರ್ ಇತ್ತು.
ಅದೇ ಥರ ರಾಂಪುರದಲ್ಲಿ ಬುಲ್ ಕ್ಯಾಪಿಟಲ್ ಸಿಕ್ಕಿರೋದನ್ನು ನಾವು ನೋಡ್ಬೋದು. ಅದೇ ಥರದಲ್ಲಿ ಪ್ರಯಾಗದಲ್ಲಿ ಪ್ರಯಾಗ ಪ್ರಶಸ್ತಿ ಅಂತಲೂ ಕೂಡ ಕರೀತಾರೆ, ಅಥವಾ ಅಲಹಾಬಾದ್ ಪಿಲ್ಲರ್ ಅಂತಲೂ ಕೂಡ ಕರೀತಾರೆ. ಈ ಅಶೋಕಂದು ಅಲಹಾಬಾದ್ ಪಿಲ್ಲರ್ ಮೇಲ್ಗಡೆಗೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ 500 ವರ್ಷ 600 ವರ್ಷ ಆದಮೇಲೆ ಸಮುದ್ರಗುಪ್ತ ಅಂತ ಹೇಳಿ ಇನ್ನೊಬ್ಬ ಎಂಪರರ್ ಬರ್ತಾನೆ. ಆ ಸಮುದ್ರಗುಪ್ತ ಸಾಂಸ್ಕ್ರಿಟ್ನಲ್ಲಿ ಅವ್ನು ಏನೇನು ಕಾಂಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಐ ಆಮ್ ಆಸ್ ಗ್ರೇಟ್ ಆಸ್ ಅಶೋಕ ಅಂತ ಹೇಳ್ಬಿಟ್ಟು ಈ ಪಿಲ್ಲರ್ನ ಮೇಲ್ಗಡೆಗೆ ಅವನ ಇನ್ಸ್ಕ್ರಿಪ್ಷನ್ನು ಕೂಡ ಬರ್ಸಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಪ್ರಯಾಗ ಪ್ರಶಸ್ತಿ ಅಂತಲೂ ಕೂಡ ನಾವು ಕರಿತೀವಿ, ವಿಚ್ ವಾಸ್ ರಿಟನ್ ಬೈ ಹಿಸ್ ಕೋರ್ಟ್ ಪೊಯೆಟ್ ಹರಿಸೇನ. ಸೊ ಹರಿಸೇನ ಆ ಪ್ರಯಾಗ ಪ್ರಶಸ್ತಿ ಬರೆದಿರೋದನ್ನು ನೋಡ್ಬೋದು ನಾವು ಸಮುದ್ರಗುಪ್ತಂದು, ವಿಚ್ ಈಸ್ ಆನ್ ದ ಅಶೋಕಾಸ್ ಅಲಹಾಬಾದ್ ಪಿಲ್ಲರ್. ಅದಕ್ಕೋಸ್ಕರ ಅದನ್ನು ನಾವು ಪ್ರಯಾಗ ಪ್ರಶಸ್ತಿ ಅಂತಲೂ ಕರಿತೀವಿ, ಅವರ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತಲೂ ಕೂಡ ಕರಿತೀವಿ. ಸೊ ಲೋರಿಯಾ ಪಿಲ್ಲರ್ನಲ್ಲಿ ಸಿಂಗಲ್ ಲಯನ್ ನೋಡ್ತೀವಿ. ಇಟ್ ವಾಸ್ ಸಿಚುವೇಟೆಡ್ ಆನ್ ದ ಟ್ರೇಡ್ ರೂಟ್. ಈ ವೆಸ್ಟರ್ನ್ ಗ್ಯಾಂಜೆಟಿಕ್ ಪ್ಲೇನ್ನ ವೆಸ್ಟ್ ಏಷ್ಯಾಗೆ ಕನೆಕ್ಟ್ ಮಾಡುವಂಥ ಒಂದು ಲ್ಯಾಂಡ್ ರೂಟ್ನಲ್ಲಿ ಈ ಲೌರಿಯಾ ಅನ್ನೋವಂಥ ಒಂದು ಪ್ಲೇಸ್ ಬರುತ್ತೆ. ಏನ್ಷಿಯಂಟ್ ಟೈಮ್ ಪೀರಿಯಡ್ನಲ್ಲಿ ಈ ಒಂದು ಪಿಲ್ಲರ್ ಇದ್ದಿದ್ದನ್ನು ನಾವು ನೋಡ್ಬೋದು. ಯಾವ ಥರ ನಾವು ಲಯನ್ ಕ್ಯಾಪಿಟಲ್ನಲ್ಲಿ ಅಥವಾ 4 ಲಯನ್ ಕ್ಯಾಪಿಟಲ್ ಏನು ನೋಡ್ತೀವಿ, ಅದರಲ್ಲಿ ಒಂದು ಅಬ್ಯಾಕಸ್ ನೋಡ್ತೀವಿ. ಅಬ್ಯಾಕಸ್ನ ಮೇಲ್ಗಡೆಗೆ ವಿ ಸಿ ಕಾರ್ವಿಂಗ್ ಔಟ್ ಆಫ್ 4 ಅನಿಮಲ್ಸ್. ಅದೇ ಥರ ಈ ಸಿಂಗಲ್ ಲಯನ್ ಕ್ಯಾಪಿಟಲ್ನಲ್ಲಿ ವಿ ಸಿ ಅ ರೋ ಆಫ್ ಗೀಸ್. ಈ ಗೂಸ್ ಅಂತಿರ್ಬಲ್ಲ, ಏನಂತಾರೆ ಅದಕ್ಕೆ ಬಾತ್ಕೋಳಿ ಥರದ್ದು. ಸೊ ಆ ಬಾತ್ಕೋಳಿಗಳನ್ನ ಆ ಲಯನ್ ಕ್ಯಾಪಿಟಲ್ನ ಕೆಳಗಡೆಗೆ ಕಾರು ಮಾಡಿರೋದನ್ನ ನಾವು ನೋಡ್ಬೋದು ಆನ್ ಅಬ್ಯಾಕಸ್. ಇಲ್ಲೂ ಕೂಡ ಹಾಗೆಯೇ ಬೇಸ್ ಆಗಿ ಲಯನ್ ಕ್ಯಾಪಿಟಲ್ಗೆ ಬೇಸ್ ಆಗಿ ನಾವೇನು ಮಾಡ್ಕೊಂಡಿದ್ವಿ, ಅಶೋಕ ಏನು ಮಾಡ್ತಿದ್ದೆ ಅಶೋಕನ್ ಟೈಮ್ ಪೀರಿಯಡ್ನಲ್ಲಿ ಇನ್ವರ್ಟೆಡ್ ಲೋಟಸ್ನ ಅಥವಾ ಬೆಲ್ ಲೋಟಸ್ನ ಯೂಸ್ ಮಾಡ್ಕೊಳ್ತಿದ್ದನ್ನು ನಾವು ನೋಡ್ಬೋದು. ಜೊತೆಗೆ ನಾವೇನು ಸಾರನಾಥಿಂದು ಲಯನ್ ಕ್ಯಾಪಿಟಲ್ನ ಎಂಬ್ಲಮ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಡಾಪ್ಟ್ ಮಾಡ್ಕೊಂಡಿರೋದು ವಿತೌಟ್ ದ ಲೋಟಸ್ ಶೇಪ್ ಬೆಲ್ ಆರ್ ವಿತೌಟ್ ದ ಇನ್ವರ್ಟೆಡ್ ಲೋಟಸ್. ಈ ಕೆಳಗಡೆ ಲೋಟಸ್ನ ಬಿಟ್ಟು ಅಬ್ಯಾಕಸ್ ಮತ್ತು ಅನಿಮಲ್ ಕ್ಯಾಪಿಟಲ್ ಏನಿದೆ ಅದನ್ನು ಮಾತ್ರ ನಾವು ಎಂಬ್ಲಮ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಕೆಳಗಡೆ ಇರೋವಂಥ ಲೋಟಸ್ನ ಬಿಟ್ಟಿದ್ದೀವಿ. ನೆಕ್ಸ್ಟ್ ನೋಡೋದು ನಾವು ರಾಂಪುರ ಬುಲ್ ಕ್ಯಾಪಿಟಲ್. ಯಾವ ಬುಲ್ನ ಡಿಪಿಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜೆಬು ಬುಲ್ ಅಂತ ಹೇಳ್ತಾರೆ, ಅಥವಾ ಬಾಸ್ ಇಂಡಿಕಸ್ ಅಂತ ಏನು ಹೇಳ್ತೀವಿ ನಾವು, ಇಂಡಿಯನ್ ಬ್ರೀಡ್ ಆಫ್ ಬುಲ್ಸ್. ಆ ಬಾಸ್ ಇಂಡಿಕಸ್ನ ಡಿಪಿಕ್ಟ್ ಮಾಡಿರೋದನ್ನು ನಾವು ನೋಡ್ಬೋದು. ಸೊ ಇದು ಬಾಸ್ ಇಂಡಿಕಸ್ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ನಾರ್ಮಲ್ಲಾಗಿ ಈ ಹಂಪು ಇಂಡಿಯನ್ ಬುಲ್ಸಲ್ಲಿ ಮಾತ್ರ ಇರುತ್ತೆ. ಇಂಡಿಯನ್ ಬುಲ್ಸ್ ಬಿಟ್ಟು ಬಾಕಿಯಲ್ಲಿ ಈ ಒಂದು ಹಂಪ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಜೆಬು ಬುಲ್ ಅಥವಾ ಬಾಸ್ ಇಂಡಿಕಸ್ ಅಂತ ಕರೆಯೋದನ್ನು, ಅಥವಾ ಹಂಪ್ಟ್ ಬುಲ್ ಅಂತಲೂ ಕೂಡ ಕರೆಯೋದನ್ನು ನಾವು ನೋಡ್ಬೋದು. ಜೊತೆಗೆ ಇಲ್ಲೂ ಕೂಡ ಹಾಗೇನೆ ಒಂದು ಬುಲ್ ಅನಿಮಲ್ ಕ್ಯಾಪಿಟಲ್ ನೋಡ್ತೀವಿ, ಇನ್ವರ್ಟೆಡ್ ಲೋಟಸ್ ನೋಡ್ತೀವಿ. ಅಬ್ಯಾಕಸ್ನಲ್ಲಿ ಒಂದು ರೀತಿಯ ಫ್ಲೋರಲ್ ಮೋಟಿವ್ಸ್ನ ನೋಡ್ಬೋದು ನಾವು. ದೇ ಹ್ಯಾವ್ ನಾಟ್ ಡಿಪಿಕ್ಟೆಡ್ ಎನಿ ಕೈಂಡ್ ಆಫ್ ಅನಿಮಲ್ ಇನ್ ಅಬ್ಯಾಕಸ್. ಒಂದು ರೀತಿಯ ಫ್ಲೋರಲ್ ಮೋಟಿವ್ಸ್ನ ಮಾತ್ರ ನಾವು ನೋಡ್ಬೋದು, ಅದು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಈ ರಾಂಪುರದ ಲಯಲ್ ಕ್ಯಾಪಿಟಲ್ ಇವಾಗ ಈ ರಾಂಪುರವಾದ ಬುಲ್ ಕ್ಯಾಪಿಟಲ್ ಇವಾಗ ರಾಷ್ಟ್ರಪತಿ ಭವನದಲ್ಲಿರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಆಗಲೇ ಹೇಳ್ತೀನಿ ನಾನು ನಿಮಗೆ, ಅಶೋಕನ ಇನ್ಸ್ಕ್ರಿಪ್ಷನ್ ಇದೆ, ಅದಾದಮೇಲೆ ಸಮುದ್ರಗುಪ್ತನ ಇನ್ಸ್ಕ್ರಿಪ್ಷನ್ ಇದೆ, ಅದರ ಕೆಳಗಡೆಗೆ ಜಹಾಂಗೀರ್ ಮುಘಲ್ ಎಂಪರರ್ ಇನ್ಸ್ಕ್ರಿಪ್ಷನ್ ಕೂಡ ಇರೋದನ್ನು ನಾವು ನೋಡ್ಬೋದು. ಇದಕ್ಕೆ ಸ್ಕಿಸಮ್ ಎಡಿಕ್ಟ್ ಅಂತ ಕರೀತಾರೆ. ಸ್ಕಿಸಮ್ ಅಂತಂದರೆ ಡಿವಿಷನ್ ಅಂತ ಹೇಳಿ. ಅಶೋಕ ಏನು ಮಾಡ್ತಾನೆ, ಅಶೋಕ ಬರೋದಕ್ಕಿಂತ ಮುಂಚೆ ಬುದ್ಧಿಸಮಲ್ಲಿ ಒಂದು ರೀತಿಯ ಡಿವಿಷನ್ ನೋಡ್ತೀವಿ ನಾವು. ಮಹಾಸಂಘಿಕಾಸ್ ಅಂತ ಹೇಳಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ತೇರವಾದಿನ್ಸ್ ಅಂತ ಇನ್ನೊಂದು ಕಡೆಗೆ ಡಿವೈಡ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಆ ಥರದ ಡಿವಿಷನ್ ನನ್ನ ಟೈಮಲ್ಲಿ ಆಗೋ ಹಾಗಿಲ್ಲ ಅಂತ ಹೇಳಿ ಬುದ್ಧಿಸ್ಟ್ ಆರ್ಡರ್ಸ್ಗಳಿಗೆ ಟು ಅವಾಯ್ಡ್ ಸ್ಕಿಸಮ್ ಒಂದು ರೀತಿಯ ರಾಯಲ್ ಡಿಗ್ರಿನ ಹೊರಡಿಸಿರೋದನ್ನು ನೋಡ್ತೀವಿ ನಾವು. ಅದಕ್ಕೋಸ್ಕರ ಇದನ್ನು ಸ್ಕಿಸಮ್ ಎಡಿಕ್ಟ್ ಅಂತ ನಾವು ಕರಿಬೋದು. ಅವಾರ್ಡ್ ಕೊಡ್ತಾರಾ? ಇಲ್ಲ. ಅವಾರ್ಡ್ ಕೊಡ್ತಾರಾ? ನಾನು ಹೇಳಿದ್ನ ಪ್ರಶಸ್ತಿ ಅಂತ ಹೇಳಿದ್ರೆ ಇವಾಗ ನಾವು ಅವಾರ್ಡ್ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಪ್ರಶಸ್ತಿ ಅಂದ್ರೇನು, ಹೊಗಳೋದು ಅಲ್ವಾ? ಅದೇ ಥರದಲ್ಲಿ ಐಹೊಳೆ ಪ್ರಶಸ್ತಿ ನೋಡ್ತೀವಿ ನಾವು. ರವಿಕೀರ್ತಿ ಯಾರ ಬಗ್ಗೆ, ಒಂದು ಪುಲಕೇಶಿ ಸೆಕೆಂಡ್ ಬಗ್ಗೆ ಬರೆದಿರೋದು. ಹರ್ಷವರ್ಧನನ್ನು ಸೋಲಿಸ್ತಾನೆ ಪುಲಕೇಶಿ ಸೆಕೆಂಡ್, ಅದನ್ನು ಡಿಸ್ಕ್ರೈಬ್ ಮಾಡ್ಕೊಳ್ತಾನೆ. ಪ್ರಶಸ್ತಿ ಅಂದರೆ ಹೊಗಳೋದು ಅಂತ ಹೇಳಿ ಅಷ್ಟೇ, ಏನಿಲ್ಲ ಅವತ್ತಿನ ಟೈಮಲ್ಲಿ. ಸೊ ಮೀನಿಂಗ್ ಏನಾಗುತ್ತೆ, ಚೇಂಜ್ ಆಗುತ್ತೆ.
ಮಂಗಳಾರತಿ ಅಂದರೆ ದೇವ್ರಿಗೆ ಮಾಡೋದಾಗುತ್ತೆ, ಮುಖಕ್ಕೆ ಮಾಡೋದಾಗುತ್ತೆ ಅಲ್ವಾ? ಹಾಗೆ ಸೊ ನಾವು ಕೇವ್ ಆರ್ಕಿಟೆಕ್ಚರ್ ಅಂತ ಏನು ನೋಡ್ತೀವಿ, ದಟ್ ವಾಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ಮೌರ್ಯನ್ ಟೈಮ್ ಪೀರಿಯಡ್ನಲ್ಲೇ ಈ ಥರದ ಒಂದು ಕೇವ್ ಆರ್ಕಿಟೆಕ್ಚರ್ನ ನಾವು ಕೇವ್ ಆರ್ಕಿಟೆಕ್ಚರ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿರೋದನ್ನು ನಾವು ನೋಡ್ಬೋದು. ಎರಡು ಭಾಳ ಫೇಮಸ್ ಆಗಿರುವಂಥ ಎಕ್ಸಾಂಪಲ್ಸ್ನ ನೋಡ್ಬೋದು ನಾವು. ಒಂದು ಕೇವ್ ಕಾಂಪ್ಲೆಕ್ಸ್ ಆಫ್ ಬಾರಾಬರ್ ಹಿಲ್ಸ್ ಆ್ಯಂಡ್ ಕೇವ್ ಕಾಂಪ್ಲೆಕ್ಸ್ ಆಫ್ ನಾಗಾರ್ಜುನಿ ಹಿಲ್ಸ್ ಅಂತ ಹೇಳ್ತಾರೆ. ಎರಡೂ ಕೂಡ ನೋಡೋದು ನಾವು ಬಿಹಾರಲ್ಲೇ, ಎರಡೂ ಕೂಡ ನೋಡೋದು ಪಾಟಲಿಪುತ್ರದ ಹತ್ತಿರದಲ್ಲೇ. ಪಾಟಲಿಪುತ್ರ ಮತ್ತು ರಾಜಗೃಹದ ಹತ್ತಿರದಲ್ಲೇ ಎರಡು ಹಿಲ್ ರೇಂಜ್ ನೋಡ್ತೀವಿ ನಾವು. ಒಂದು ಬಾರಾಬರ್ ಹಿಲ್ಸ್ ಅಂತ ನೋಡ್ತೀವಿ, ಇನ್ನೊಂದು ಕಡೆಗೆ ನಾಗಾರ್ಜುನಿ ಹಿಲ್ಸ್ ಅಂತ ನೋಡ್ತೀವಿ. ಆ ಎರಡು ಹಿಲ್ಸಲ್ಲಿ ವಿ ಕುಡ್ ಸಿ ಮಲ್ಟಿಪಲ್ ಕೇವ್ ಕಾಂಪ್ಲೆಕ್ಸಸ್ ವಿಚ್ ವಾಸ್ ಕಾರ್ಡ್ ಔಟ್ ಡ್ಯೂರಿಂಗ್ ದ ಟೈಮ್ ಆಫ್ ಅಶೋಕ ಆ್ಯಂಡ್ ಹಿಸ್ ಗ್ರ್ಯಾಂಡ್ ಸನ್ ದಾಶರಥನ್ ಟೈಮಲ್ಲಿ ಆಗಿರ್ಬೋದು, ಅಶೋಕನ್ ಟೈಮಲ್ಲಿ ಆಗಿರ್ಬೋದು, ಏನು ಕೇವ್ಸ್ನ ಎಕ್ಸ್ಕವೇಟ್ ಮಾಡಿದ್ದಾರೆ ಅದನ್ನು ನಾವು ನೋಡ್ಬೋದು ಇಲ್ಲಿ ಬಾರಾಬರ್ ಕೇವ್ಸ್ ಮತ್ತು ನಾಗಾರ್ಜುನ ಹಿಲ್ಸಲ್ಲಿ. ಸೊ ಹಾಗಾಗಿ ಈ ಕೇವ್ ಆರ್ಕಿಟೆಕ್ಚರ್ ಅಂತ ಏನು ಹೇಳ್ತೀವಿ, ದಟ್ ವಾಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಅಶೋಕ ಅಂತ ನಾವು ಹೇಳ್ಬೋದು. ಇನ್ನು ಕೆಲವು ಕಡೆ ಹೇಳ್ತಾರೆ ಈ ಬಾರಾಬರ್ ಹಿಲ್ಸ್ನಲ್ಲಿ ಒಂದಷ್ಟು ಕೇವ್ಸ್ ವರ್ ಎಕ್ಸ್ಕವೇಟೆಡ್ ಬೈ ಬಿಂದುಸಾರ ಅಂತಲೂ ಹೇಳ್ತಾರೆ. ಬಿಂದುಸಾರನ್ ಟೈಮ್ ಪೀರಿಯಡಿಂದನೂ ಕೂಡ ಮುಘಲ್ ಟೈಮ್ ಪೀರಿಯಡ್ ಮರಾಠಾಸ್ ಅಂತೀನಿ ಯಾರು ಈ ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ಬಿಂದುಸಾರನ್ ಟೈಮಿಂದನೂ ಕೂಡ ಕೇವ್ ಎಕ್ಸ್ಕವೇಷನ್ ಕಂಟಿನ್ಯೂಸ್ ಆಗಿ ನಡೆದಿತ್ತು ಅನ್ನೋದನ್ನು ನಾವು ನೋಡ್ಬೋದು. ಸೊ ಒಂದು ಯಾವ ಥರ ನಾವು ಮೌರ್ಯನ್ ಪಿಲ್ಲರ್ಸ್ನಲ್ಲಿ ಪಾಲಿಶ್ಡ್ ಪಿಲ್ಲರ್ಸ್ನ ನೋಡ್ತೀವಿ, ಯಾವ ಥರ ಮೌರ್ಯನ್ ಸ್ಕಲ್ಪ್ಚರ್ಸಲ್ಲಿ ಪಾಲಿಶ್ಡ್ ಸ್ಕಲ್ಪ್ಚರ್ಸ್ನ ನೋಡ್ತೀವಿ, ಅದೇ ಥರದಲ್ಲಿ ಈ ಮೌರ್ಯನ್ ಕೇವ್ಸ್ನಲ್ಲೂ ಕೂಡ ಸೇಮ್ ಮೌರ್ಯನ್ ಫಿನಿಷ್ನ ನಾವು ನೋಡ್ಬೋದು, ಸೇಮ್ ಮೌರ್ಯನ್ ಪಾಲಿಶ್ಡ್ ಫಿನಿಷ್ನ ನಾವು ನೋಡ್ಬೋದು. ಭಾಳ ಫೇಮಸ್ ಆಗಿರೋದು ಲೋಮಸ್ ರಿಷಿ ಕೇವ್. ಸೊ ಲೋಮಸ್ ರಿಷಿ ಕೇವ್ದು ಎಕ್ಸ್ಟೀರಿಯರ್ ಆಗಿರ್ಬೋದು, ಒಳಗಡೆ ಇಂಟೀರಿಯರ್ ಆಗಿರ್ಬೋದು, ಇಟ್ ವಾಸ್ ಫೈನ್ಲಿ ಪಾಲಿಶ್ಡ್ ಅಂತ ಹೇಳ್ಬೋದು. ತುಂಬ ನೀಟಾಗಿ ಇವತ್ತೇನು ನಾವು ಟೈಲ್ಸ್ ನೋಡ್ತೀವಲ್ವ ಆ ಥರದ್ದು ಒಂದು ಫೈನ್ ಫಿನಿಶಿಂಗ್ ಇರುವಂಥ ಪಾಲಿಶ್ ನೋಡ್ತೀವಿ ನಾವು, ಅದಕ್ಕೇ ಮೌರ್ಯನ್ ಪಾಲಿಶ್ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಲೋಮಸ್ ರಿಷಿ ಕೇವ್ ಏನು ನೋಡ್ತೀವಿ, ದಟ್ ವಾಸ್ ಡೆಡಿಕೇಟೆಡ್ ಟು ಅಜೀವಿಕಾಸ್ ವೇರ್ ಒನ್ ಆಫ್ ದ ಶ್ರಮಣ ರಿಲಿಜನ್. ನಾವೇನು ಬುದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಯಾವ ಥರದ್ದು ಈ ಸಂಘಗಳನ್ನ ಕಟ್ಕೊಂಡು, ಸಂಘ ಅಂತ ಹೇಳಿದ್ರೆ ಗೊತ್ತಲ್ವಾ, ಮಾಂಗ್ಸ್ಗಳ ಅಸೋಸಿಯೇಷನ್ಗೆ ಸಂಘ ಅಂತ ಕರೀತಾಯಿದ್ರು. ಸೊ ಈ ಥರದ್ದು ಒಂದು ಅಸೋಸಿಯೇಷನ್ಸ್ನ ಮಾಡಿಕೊಂಡು ಟುವರ್ಡ್ಸ್ ಸ್ಪಿರಿಚುವಲಿಸಮ್ ಆಗಿರ್ಬೋದು, ಟುವರ್ಡ್ಸ್ ಮೋಕ್ಷ ಆಗಿರ್ಬೋದು, ಈ ಥರ ಗುಂಪನ್ನ ಮಾಡ್ಕೊಂಡಿರ್ತಾಯಿದ್ರು. ಆ ಥರದ್ದಕ್ಕೆ ನಾವು ಶ್ರಮಣ ರಿಲಿಜನ್ ಅಂತ ಕರಿತೀವಿ. ಸೊ ಬುದ್ಧಿಸಮ್ ಆಗಿರಲಿ, ಜೈನಿಸಮ್ ಆಗಿರಲಿ, ಅದೇ ಥರದಲ್ಲಿ ಅವತ್ತಿನ ಟೈಮ್ ಪೀರಿಯಡ್ನಲ್ಲಿ ಇತ್ತು. ಆದರೆ ಇವಾಗ ಎಕ್ಸ್ಟೆಂಟ್ ಆಗಿರುವಂಥ ಅಜೀವಿಕಾ ಅನ್ನೋ ಒಂದು ಸೆಕ್ಟ್ ಆಗಿರ್ಬೋದು, ಈ ಥರದ ಸೆಕ್ಟ್ಗಳು ಅವತ್ತಿನ ಟೈಮ್ನಲ್ಲಿ ಭಾಳ ಕಾಮನ್ ಆಗಿತ್ತು. ಸೊ ಬಿಂದುಸಾರ ವಾಸ್ ದ ಫಾಲೋವರ್ ಆಫ್ ಅಜೀವಿಕಾಸ್, ಅಶೋಕ ಟು ವಾಸ್ ಇನಿಷಿಯಲಿ ಫಾಲೋವರ್ ಆಫ್ ಅಜೀವಿಕಾ. ಸೊ ಹಾಗಾಗಿ ಇನಿಷಿಯಲ್ ಟೈಮ್ನಲ್ಲಿ ಅಜೀವಿಕಾಗಳಿಗೋಸ್ಕರ ಈ ಥರದ್ದು ಒಂದು ಕೇವ್ಸ್ನ ಕಟ್ಟಿಸ್ಕೊಟ್ಟಿದ್ದ ಅಶೋಕ ಅಂತ ಹೇಳ್ತಾರೆ. ಕೆಲವು ಕಡೆಯಲ್ಲಿ ಇಟ್ ವಾಸ್ ಎಕ್ಸ್ಕವೇಟೆಡ್ ಬೈ ಬಿಂದುಸಾರ ಅಂತಲೂ ಕೂಡ ಹೇಳೋದನ್ನು ನಾವು ನೋಡ್ಬೋದು. 4 ಕೇವ್ಸ್ ನೋಡ್ತೀವಿ ನಾವು, ಲೋಮಸ್ ರಿಷಿ, ಸುಧಾಮ ಕೇವ್, ವಿಶ್ವಾಮಿತ್ರ ಕೇವ್, ಕರ್ಣ, ಚೌಪರ್ ಕೇವ್ಸ್ ಅಂತ 4 ಕೇವ್ಸ್ಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಭಾಳ ಪಾಪ್ಯುಲರ್ ಆಗಿರುವಂಥದ್ದು ಲೋಮಸ್ ರಿಷಿ ಕೇವ್, ಓಲ್ಡೆಸ್ಟ್ ಕೇವ್ ಬಂದು ಸುಧಾಮ ಕೇವ್. ನೆಕ್ಸ್ಟ್ ನೋಡೋದು ಅದೇ ಥರದಲ್ಲಿ ಅದೇ ಒಂದು ಕಂಟಿನ್ಯೂಸ್ ಹಿಲ್ ರೇಂಜ್ನಲ್ಲಿ ನಾಗಾರ್ಜುನಿ ಹಿಲ್ ಅಂತ ನೋಡ್ತೀವಿ. ಆ ನಾಗಾರ್ಜುನಿ ಹಿಲ್ನಲ್ಲೂ ಕೂಡ 4 ಕೇವ್ಸ್ಗಳನ್ನ ನಾವು ನೋಡ್ಬೋದು. 4 ಕೇವ್ಸ್ ಇದು ಕೂಡ ಇಟ್ ವಾಸ್ ಎಕ್ಸ್ಕವೇಟೆಡ್ ಬೈ ಅಶೋಕಾಸ್ ಗ್ರ್ಯಾಂಡ್ ಸನ್ ದಾಶರಥನ ಟೈಮ್ ಪೀರಿಯಡ್ನಲ್ಲಿ ಎಕ್ಸ್ಕವೇಟ್ ಆಗಿರುವಂಥದ್ದು. ಅವನ ಇನ್ಸ್ಕ್ರಿಪ್ಷನ್ ನಿಮಗೆ ಕಾಣುತ್ತೋ ಇಲ್ವೋ ಇಲ್ಲಿ, ಆ ಇನ್ಸ್ಕ್ರಿಪ್ಷನ್ನು ಕೂಡ ಬರ್ಸಿರೋದನ್ನು ನಾವು ನೋಡ್ಬೋದು. ಇದು ಕೂಡ ಅಜೀವಿಕಾಗಳಿಗೋಸ್ಕರ ಎಕ್ಸ್ಕವೇಟ್ ಮಾಡಿರುವಂಥ ಕೇವ್ಸ್. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಕೇವ್ ಆರ್ಕಿಟೆಕ್ಚರ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ರೂಲ್ ಆಫ್ ಮೌರ್ಯನ್ಸ್ ಅಂತ ನಾವು ಹೇಳ್ಬೋದು. ಇಲ್ಲಿಂದ ಮುಂದಕ್ಕೆ ನಾವು ಕೇವ್ ಆರ್ಕಿಟೆಕ್ಚರ್ನ ಭಾಳ ಡಿಫ್ರೆಂಟಾಗಿ ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀವಿ. ದಟ್ ವಾಸ್ ಕಂಟಿನ್ಯೂಡ್ ಈವನ್ ಆಫ್ಟರ್ ದ ಗುಪ್ತಾ ಆದಮೇಲೂ ಕೂಡ ಅಂಟಿಲ್ 9th century ರಾಷ್ಟ್ರಕೂಟಾಸ್ ತನಕನೂ ಕೂಡ ನಾವು ಕೇವ್ ಆರ್ಕಿಟೆಕ್ಚರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದನ್ನು ನೋಡ್ಬೋದು. ಭಾಳ ಫೇಮಸ್ ಆಗಿ ರಾಷ್ಟ್ರಕೂಟನ ಟೈಮ್ನಲ್ಲಿ ಎಲಿಫೆಂಟಾ ಕೇವ್ಸ್ನ ನಾವು ನೋಡ್ಬೋದು. ಸೊ ಈ ಥರದ ಕೇವ್ ಆರ್ಕಿಟೆಕ್ಚರ್ ಮೌರ್ಯನ್ ಟೈಮ್ ಪೀರಿಯಡಿಂದನೇ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ಬೋದು. ಸ್ತೂಪ ಅಂದರೆ ಹೀಪ್ ಅಂತ ಹೇಳಷ್ಟೇ, ಇನ್ನೇನೂ ಅಲ್ಲ. ಪ್ರಾಕೃತನಲ್ಲಿ ಸ್ತೂಪ ಅನ್ನೋದಕ್ಕೆ ತೂಪ ಅಂತ ಕರೀತಾರೆ. ತೂಪ ಅಂತಂದರೆ ಮೌಂಡ್ ಅಂತ ಹೇಳಿ ಸೆಮಿ ಸರ್ಕ್ಯುಲರ್ ಮೌಂಡ್ಗೆ ತೂಪ ಆರ್ ಸ್ತೂಪ ಅಂತ ಕರೀತಾರೆ. ಇನಿಷಿಯಲ್ ಸ್ಟೇಜಲ್ಲಿ ಏನಾಗ್ತಾಯಿದೆ, ಈ ಸ್ತೂಪ ಅನ್ನೋವಂಥ ಕಾನ್ಸೆಪ್ಟ್ ಭಾಳ ಏನ್ಷಿಯಂಟು. ನಾವು ಈಗ ಯಾವ ಟೈಮಲ್ಲಿ ಪ್ರೀ ಹಿಸ್ಟ್ರಿಕ್ ಟೈಮ್ ಪೀರಿಯಡ್ನಲ್ಲಿ ಕೂಡ ಯಾವಾಗ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಸತ್ತೋಗ್ಬಿಟ್ರೆ ಏನು ಮಾಡ್ತೀವಿ ನಾವು, ಇಲ್ಲ ಕ್ರಿಮೇಟ್ ಮಾಡ್ತೀವಿ, ಇಲ್ಲ ಬರಿ ಮಾಡ್ತೀವಿ. ನಾರ್ಮಲಾಗಿ ಬರಿ ಮಾಡಿದ್ರೆ ಏನು ಮಾಡ್ತೀವಿ, ಇವಾಗ ಗೋರಿ ಕಟ್ತೀವಿ ನಾವು ಅಲ್ವಾ, ಸಮಾಧಿ ಕಟ್ತೀವಿ. ಮುಂಚೆ ಏನು ಮಾಡೋರು, ಒಂದು ಮಣ್ಣಿಂದ ದಿಬ್ಬದ ಥರ ಮಾಡೋರು. ಆ ಮಣ್ಣಿಂದ ದಿಬ್ಬದಕ್ಕೆ ಸ್ತೂಪ ಅಂತ ಕರೆಯೋರು ಅವತ್ತಿನ ಟೈಮ್ ಪೀರಿಯಡ್ನಲ್ಲಿ. ಸೊ ಅದೇ ಕಾನ್ಸೆಪ್ಟಲ್ಲಿ ಸ್ತೂಪ ಹುಟ್ಕೊಂಡು ಬಂದಿರೋದನ್ನು ನಾವು ನೋಡ್ಬೋದು. ಸ್ತೂಪ ಇಸ್ ಅ ಪ್ಲೇಸ್ ವೇರ್ ಬುದ್ಧಾಸ್ ರೆಲಿಕ್ಸ್ ವರ್ ಕೆಪ್ಟ್, ಅದಕ್ಕೆ ನಾವು ಸ್ತೂಪ ಅಂತ ಕರಿತೀವಿ. ಸೊ ಇನಿಷಿಯಲ್ ಸ್ಟೇಜ್ನಲ್ಲಿ ಸ್ತೂಪ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂತ ಹೇಳಿದ್ರೆ,
ಅದನ್ನು ಸ್ತೂಪನ ಕಾನ್ಸೆಪ್ಟ್ ನೋಡ್ಕೊಳ್ಳೋಣ ಮುಂದಕ್ಕೆ ನಾವು. 8 ಒರಿಜಿನಲ್ ಸ್ತೂಪ ಇತ್ತಂತೆ. ಆ 8 ಒರಿಜಿನಲ್ ಸ್ತೂಪನ ಅಶೋಕ ಏನು ಮಾಡ್ತಾನೆ, 84,000 ಹೊಸ ಸ್ತೂಪಾಸ್ನ ಕಟ್ಟಿಸ್ತಂತೆ. 85 ಅಲ್ಲ, 84,000. ಸೊ ಅಶೋಕ ಕನ್ಸ್ಟ್ರಕ್ಟೆಡ್ 84,000 ಸ್ತೂಪಾಸ್. ಆ 84,000 ಸ್ತೂಪಾಸಲ್ಲಿ ನಮಗೆ ಉಳ್ಕೊಂಡಿರೋದು ಬೆರಳಿನ ಕೇಸ್ ಅಷ್ಟೇ. ಒರಿಜಿನಲ್ ಸ್ತೂಪಾಸ್ ಏನಿತ್ತು ಅದೆಲ್ಲನೂ ಕೂಡ ಪರಿಶ್ ಆಗಿದೆ ನೋಡ್ಬೋದು, ಬಿಕಾಸ್ ಆಫ್ ಫಾರಿನ್ ಇನ್ವೇಷನ್ಸ್. ಸೊ ಉಳ್ಕೊಂಡಿರುವಂಥ ಒಂದಷ್ಟು ಸ್ತೂಪಗಳನ್ನು ನಾವು ನೋಡ್ಕೊಳ್ತಾವೆ. ಜೊತೆಗೆ ಅಶೋಕನ್ ಟೈಮ್ ಪೀರಿಯಡ್ನಲ್ಲಿ ಸ್ತೂಪಾಸ್ ಆರ್ ಪ್ರಿಡಾಮಿನೆಂಟ್ಲಿ ಮೇಡ್ ಆಫ್ ಕ್ಲೇ ಅಥವಾ ಮೇಡ್ ಅಪ್ ಆಫ್ ಬ್ರಿಕ್ಸ್ ಅಂತ ಹೇಳ್ಬೋದು ನಾವು. ಬ್ರಿಕ್ಸ್ ಆಗಿರ್ಬೋದು, ಇಲ್ಲ ಕ್ಲೇಯಿಂದ ಮಾಡಿರುವಂಥ ಸ್ತೂಪಗಳನ್ನು ನಾವು ನೋಡ್ಬೋದು. ಯಾವ ಸ್ತೂಪಗಳಿಗೆ ಎಕ್ಸ್ಟ್ರಾ ಅಡಿಷನ್ಸ್ ಆಗಿದೆ ಆ ಥರದ ಸ್ತೂಪಗಳು ಉಳ್ಕೊಂಡಿದ್ದೆ ಬಿಟ್ಟರೆ ಒರಿಜಿನಲ್ ಫಾರ್ಮಲ್ಲಿ ಅಶೋಕನ್ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಸ್ತೂಪಗಳೆಲ್ಲನೂ ಕೂಡ ಎವ್ರಿಥಿಂಗ್ ಹ್ಯಾಸ್ ಪೆರಿಸ್ಡ್. ಸೊ ಹಾಗಾಗಿ ಈ ಉಳ್ಕೊಂಡಿರುವಂಥ ಅಶೋಕನ ಸ್ತೂಪಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿ ಪಿಪ್ರಾವ ಸ್ತೂಪ ನೋಡ್ತೀವಿ ಉತ್ತರ ಪ್ರದೇಶದಲ್ಲಿ. ಇಟ್ ಈಸ್ ದ ಓಲ್ಡೆಸ್ಟ್ ಸ್ತೂಪ. ನಮಗೆ ಸಿಕ್ಕಿರುವಂಥದ್ರಲ್ಲಿ ಓಲ್ಡೆಸ್ಟ್ ಸ್ತೂಪ ಪಿಪ್ರಾವ ಸ್ತೂಪ. ಭಾಳ ಫೇಮಸ್ ಆಗಿ ಸ್ತೂಪಾಗಿ ಎಕ್ಸಾಂಪಲ್ ಕೊಡ್ಬೋದಾಗಿರುವಂಥದ್ದು ಉಳ್ಕೊಂಡಿರೋದು ಸಾಂಚಿ, ಮಧ್ಯಪ್ರದೇಶಲ್ಲಿ ಭೋಪಾಲ್ ಹತ್ರ ಸಾಂಚಿ ಅನ್ನೋವಂಥ ಒಂದು ಪ್ಲೇಸ್ ಬರುತ್ತೆ. ಸಾಂಚಿಯಲ್ಲಿರುವಂಥ ಸ್ತೂಪ ಇಸ್ ದ ಫೈನೆಸ್ಟ್ ಎಕ್ಸಾಂಪಲ್ ಆಫ್ ಸ್ತೂಪ ಆರ್ಕಿಟೆಕ್ಚರ್ ಅಂತ ನಾವು ಹೇಳ್ಬೋದು. ಸೊ ಅಶೋಕನ್ ಟೈಮ್ ಪೀರಿಯಡ್ನಿಂದನೇ, ಅಶೋಕನಿಗಿಂತ ಮುಂಚೆನೂ ಕೂಡ ಅಜಾತಶತ್ರು ಆಗಿರ್ಬೋದು, ಬಿಂಬಿಸಾರ ಆಗಿರ್ಬೋದು, ಅವ್ರ ಟೈಮ್ ಪೀರಿಯಡ್ನಲ್ಲೇ ಈ ಸ್ತೂಪಗಳ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರೋದು ನೋಡಿ. ಇಟ್ ವಾಸ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ತೂಪ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಡೆತ್ ಆಫ್ ಬುದ್ಧ ಸತ್ತೋದ್ಮೇಲೆ ಅವನ ಮಾರ್ಟಲ್ ರಿಮೈನ್ಸ್ ಏನಿರ್ತಾ ಇತ್ತು ಆ ಮಾರ್ಟಲ್ ರಿಮೈನ್ಸ್ನ 8 ಪಾರ್ಟ್ ಆಗಿ ಮಾಡಿ 8 ಕಡೆಗೆ ಸ್ತೂಪಗಳನ್ನು ಕಟ್ಟಿಸೋದನ್ನು ನಾವು ನೋಡ್ತೀವಿ. ಸೊ ಅಲ್ಲಿಂದಲೇ ಈ ಸ್ತೂಪ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ನಾವು. ಆದರೆ ಅಶೋಕನ್ ಟೈಮ್ನಲ್ಲಿ ಅದಕ್ಕೆ ಬೇರೆದೇ ಒಂದು ಪೇಸ್ ಸಿಕ್ತು ಅಂತ ಹೇಳ್ಬೋದು ನಾವು. ಅಲ್ಲೇ ಹೇಳಿದೆ 8 ಸ್ತೂಪಾಸ್ ಇರೋದನ್ನು 84,000 ಸ್ತೂಪಾಸ್ ಮಾಡ್ತಾನೆ ಅಶೋಕನ್ ಟೈಮ್ನಲ್ಲಿ ಆಗುತ್ತೆ ಅಂತ ನಾವು ನೋಡಿದ್ವಿ. ಅದರಲ್ಲಿ ಉಳ್ಕೊಂಡಿರುವಂಥದ್ದು ಭಾಳ ಫೇಮಸ್ ಆಗಿ ಸಾಂಚಿ ಸ್ತೂಪ. ಸಾಂಚಿ ಸ್ತೂಪ ಇನಿಷಿಯಲಿ ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಅಶೋಕ. ಅದರ ಲೇಟರ್ ಅಡಿಷನ್ಸ್ ಏನು ನೋಡ್ತೀವಿ ನಾವು, ಈ ಸ್ಟೋನ್ಸ್ಗಳನ್ನ ಏನು ನೋಡ್ತೀವಿ ನಾವು, ಈ ಸ್ಟೋನ್ ಅಡೋನ್ಮೆಂಟ್ಸ್ಗಳನ್ನ ಏನು ನೋಡ್ತೀವಿ, ತೋರಣ ಆಗಿರ್ಬೋದು, ಬೌಂಡ್ರಿ ವಾಲ್ ಆಗಿರ್ಬೋದು, ಎಲ್ಲನೂ ಕೂಡ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಶೃಂಗಾಸ್ ಬರ್ತಾರೆ. ಈ ಶೃಂಗಾಸು ಅಶೋಕನ್ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಸ್ತೂಪನ ಬ್ಯೂಟಿಫೈ ಮಾಡೋದನ್ನು ನಾವು ನೋಡ್ಬೋದು ಫ್ಯೂಚರ್ ಡೇಟ್ನಲ್ಲಿ. ಅದಾದಮೇಲೆ ಈ ತೋರಣಾಸ್ ಅಂತ ಏನು ಹೇಳ್ತೀವಿ, ಗೇಟ್ ವೇ ಅಂತ ಏನು ಹೇಳ್ತೀವಿ, ಈ ಗೇಟ್ ವೇಗಳನ್ನು ಇದನ್ನು ತೋರಣಾಗಿ ಗೇಟ್ ವೇ ಅಂತ ಕರೀತಾರೆ. ಸರಿ, ಗೇಟ್ ವೇಗೆ ತೋರಣ ಅಂತ ಕರೀತಾರೆ. ಆ ಗೇಟ್ ವೇ, ಆ ತೋರಣ ಏನಿತ್ತು ದಟ್ ವಾಸ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ಶಾತವಾಹನನ್ ಟೈಮ್ ಪೀರಿಯಡ್ನಲ್ಲಿ ಆ ಗೇಟ್ ವೇಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಎಲ್ಲಿ? ಸಾಂಚಿ ಸ್ತೂಪದಲ್ಲಿ. ಅದೇ ಥರದಲ್ಲಿ ಬಹರೂಚ್ ಸ್ತೂಪ ನೋಡ್ತೀವಿ. ಬಹರೂಚ್ ಬರೋದು ಮಧ್ಯಪ್ರದೇಶದಲ್ಲಿ. ಈ ವುಡನ್ ಕಾರ್ವಿಂಗ್ಸ್ ಏನು ನೋಡ್ತೀವಿ ನಾವು, ವುಡನ್ ಕಾರ್ವಿಂಗ್ಸ್ ಭಾಳ ಈಸಿ. ಏನಕ್ಕೆಂದರೆ ವುಡ್ ಭಾಳ ಸಾಫ್ಟಾಗಿರುತ್ತೆ, ಈಸಿಯಾಗಿ ನಾವು ತುಂಬ ಇಂಟ್ರಿಕೇಟಾಗಿ ಡೀಟೇಲ್ಡ್ ಕಾರ್ವಿಂಗ್ಸ್ನ ನೋಡ್ಬೋದು. ಆದರೆ ಆ ವುಡನ್ ಕಾರ್ವಿಂಗ್ಸ್ ಎಷ್ಟು ಫೈನ್ ಆಗಿರುತ್ತೆ ಅಷ್ಟೇ ಫೈನಾಗಿ ಸ್ಟೋನ್ಸ್ನಲ್ಲಿ ರೆಡ್ ಸ್ಯಾಂಡ್ ಸ್ಟೋನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಸ್ತೂಪ ಆಗಿತ್ತಂತೆ. ಯಾವುದು? ಬಹರೂಚ್ ಸ್ತೂಪ. ಆದರೆ ಇಷ್ಟು ಮಾತ್ರ ಬಿಟ್ಟರೆ ಇನ್ನೇನು ಕೂಡ ಸ್ತೂಪದ ರಿಮೈನ್ಸ್ ನಮಗೆ ಸಿಕ್ಕಿಲ್ಲ. ಸೊ ಏನು ಸಿಕ್ಕಿದೆ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿರೋದನ್ನು ನಾವು ನೋಡ್ಬೋದು. ರೆಡ್ ಸ್ಯಾಂಡ್ ಸ್ಟೋನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಸ್ತೂಪ ಆಗಿತ್ತು. ಅದೇ ಥರ ಇನ್ನೊಂದು ಸ್ತೂಪ ನೋಡುತ್ತೀವಿ, ಧೌಲಿ ಶಾಂತಿ ಸ್ತೂಪ. ಈ ಕಳಿಂಗ ವಾರ್ ಆಗುತ್ತೆ ಅಲ್ವಾ, ಅಶೋಕನಿಗೆ ಮತ್ತು ಖರವೇಲಾಸ್ ಮಧ್ಯೆ ಕಳಿಂಗ ವಾರ್ ಆಗೋದನ್ನು ನಾವು ನೋಡ್ತೀವಿ. ಹೌದಲ್ಲ, ಎಲ್ಲರಿಗೂ ಗೊತ್ತಿದೆ ಅಲ್ವ ಈ ಕಥೆ ನಿಮಗೆ. ಅಶೋಕ ಭಾಳ ಚಂಡಾಶೋಕ ಆಗಿರ್ತಾನೆ. ಅದಾದಮೇಲೆ ಕಳಿಂಗ ವಾರ್ ಆದಮೇಲೆ ಅಲ್ಲಿ ನೋಡುವಂಥ ಅಲ್ಲಾಗುವಂಥ ಡೆತ್ಸ್ ಆಗಿರ್ಬೋದು, ಅಲ್ಲಾಗುವಂಥ ಪೇಯ್ನ್ ಆಗಿರ್ಬೋದು, ಅಶೋಕನನ್ನು ಕನ್ವರ್ಟ್ ಮಾಡಿ ಶಾಂತ ಅಶೋಕ ಮಾಡ್ತು ಅಂತ ಬುದ್ಧಿಸ್ಟ್ಗಳು ಹೇಳ್ಕೊಳ್ತಾರೆ. ಸೊ ಏನು ಈ ಕಳಿಂಗ ವಾರ್ ನಡೆದಿರುವಂಥ ಪ್ಲೇಸ್ ಏನಿದೆ ಧೌಳಿ ಅನ್ನುವಂಥ ಒಂದು ಹಿಲ್ ಟಾಪು, ಆ ಧೌಳಿ ಅನ್ನುವಂಥ ಒಂದು ಪ್ಲೇಸ್ನಲ್ಲೇ ಈ ಶಾಂತಿ ಸ್ತೂಪ ಇರೋದನ್ನು ನಾವು ನೋಡ್ಬೋದು. ಇಟ್ ವಾಸ್ ಬಿಲ್ಟ್ ಆಫ್ಟರ್ ದ ಕಳಿಂಗ ವಾರ್. ಇದು ಕೂಡ ಒರಿಜಿನಲ್ ಫಾರ್ಮಲ್ಲಿ ಬೇರೆ ಥರನೇ ಇತ್ತು. ಅದಾದಮೇಲೆ ಲೇಟರ್ ಎಡಿಷನ್ಸ್ ಎಕ್ಸ್ಟ್ರಾ ಆಗಿರೋದನ್ನು ನಾವು ನೋಡ್ಬೋದು ಸ್ತೂಪಾಸ್ಗೆ. ಅದೇ ಥರದಲ್ಲಿ ಧಮೇಕ್ ಸ್ತೂಪ ನೋಡ್ತೀವಿ ಸಾರನಾಥಲ್ಲಿ. ಬುದ್ಧನ ಫಸ್ಟ್ ಸೆರೆಮನ್ ನೋಡೋದು ನಾವು ಸಾರನಾಥ್. ಆ ಕಾಶಿಯಿಂದ 10-15 ಕಿಲೋಮೀಟರ್ಸ್ ಇದೆ ಅಷ್ಟೇ ವಾರಾಣಸಿಯಿಂದ. ಸಾರನಾಥನಲ್ಲಿ ಬುದ್ಧ ಗೇವ್ ದ ಫಸ್ಟ್ ಸೆರೆಮನ್. ಆ ಫಸ್ಟ್ ಸೆರೆಮನ್ ನಡೆದಿರುವಂಥ ಜಾಗದಲ್ಲಿ ಅಶೋಕ ಏನು ಮಾಡ್ತಾನೆ, ಧಮೇಕ್ ಸ್ತೂಪನ ಕನ್ಸ್ಟ್ರಕ್ಟ್ ಮಾಡೋದನ್ನು ನಾವು ನೋಡ್ಬೋದು. ಸೊ ಈ ಧಮೇಕ್ ಸ್ತೂಪ ಅಥವಾ ಈ ಸಾರನಾಥ ಸ್ತೂಪ ಅಂತಲೂ ಕೂಡ ಹೇಳ್ಬೋದು ನಾವು. ಅದ್ರ ಮೇಲ್ಗಡೆಗೆ ಈ ಟಾಪ್ ಪೋರ್ಷನ್ ಏನು ನೋಡ್ತೀವಿ, ಕೆಲವು ಕಡೆಯಲ್ಲಿ ಅದನ್ನು ಹುಮಾಯೂನ್ನ ಟೈಮ್ ಪೀರಿಯಡ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಈ ಸೈಡ್ಗೆ ಸಾರನಾಥ್ಗೆ ಅಥವಾ ಈ ಸ್ತೂಪ ಇರುವಂಥ ಜಾಗಕ್ಕೆ ಮೃಗಾದಯಾವನಂ ಅಂತ ಹೇಳೋದನ್ನು ನಾವು ನೋಡ್ಬೋದು. ಸೊ ಈ ಮೃಗಾದಯಾವನಂ ಇರುವಂಥ ಜಾಗದಲ್ಲಿ ಬುದ್ಧ ಫಸ್ಟ್ ಸೆರೆಮನ್ ಕೊಡ್ತಾನೆ. ಆ ಫಸ್ಟ್ ಸೆರೆಮನ್ ಕೊಟ್ಟಿರುವಂಥ ಜಾಗದಲ್ಲಿ ಅಶೋಕ ಧಮೇಕ್ ಸ್ತೂಪನ ಕನ್ಸ್ಟ್ರಕ್ಟ್ ಮಾಡೋದನ್ನು ನಾವು ನೋಡ್ಬೋದು. ಇದು ನಮಗೆ ಉಳ್ಕೊಂಡಿರುವಂಥ ಸ್ತೂಪಾಸ್ ಅಷ್ಟೇ.
ಅಶೋಕನ್ ಟೈಮ್ ಪೀರಿಯಡ್ನಲ್ಲಿ ಕನ್ಸ್ಟ್ರಕ್ಟ್ ಆಗಿ ಇವತ್ತೂ ಕೂಡ ಉಳ್ಕೊಂಡಿರುವಂಥ ಸ್ತೂಪ. ಸೊ ಅದು ಬಿಟ್ಟು ಸಾಕಷ್ಟು ಸ್ತೂಪಗಳು ಪರಿಶ್ ಆಗಿರೋದನ್ನು ನಾವು ನೋಡ್ಬೋದು. ಮೌರ್ಯನ್ ಆರ್ಟ್ ಫಾರ್ಮ್ಸ್ನಲ್ಲಿ ವಿ ಹ್ಯಾವ್ ಗಾಟ್ ಸೋ ಮೆನಿ ನಂಬರ್ ಆಫ್ ಸ್ಕಲ್ಪ್ಚರ್ಸ್ ಆಫ್ ಯಕ್ಷ ಆ್ಯಂಡ್ ಯಕ್ಷೀಸ್. ಸುಮಾರು ಸ್ಕಲ್ಪ್ಚರ್ಸ್ಗಳನ್ನ ನೋಡ್ತೀವಿ ನಾವು. ತುಂಬ ಯಾವ ಥರದ ಅಶೋಕನ್ ಪಿಲ್ಲರ್ಸ್ ಫೈನ್ ಪಾಲಿಶ್ಡ್ ಆಗಿದೆ, ಯಾವ ಥರ ಕೇವ್ಸ್ಗಳು ತುಂಬ ನೀಟಾಗಿ ಮೌರ್ಯನ್ ಪಾಲಿಶ್ನ ನೋಡ್ತೀವಿ ನಾವು, ಮೌರ್ಯನ್ ಫಿನಿಶ್ ನೋಡ್ತೀವಿ. ಅದೇ ಥರದ್ದು ಫೈನ್ ಫಿನಿಶ್ ಇರುವಂಥ ಸ್ಕಲ್ಪ್ಚರ್ಸ್ಗಳನ್ನು ಕೂಡ ನೋಡ್ಬೋದು ನಾವು ಡ್ಯೂರಿಂಗ್ ದ ಟೈಮ್ಸ್ ಆಫ್ ಮೌರ್ಯನ್ಸ್. ಸುಮಾರು ಕಡೆ ವಿದಿಶಾ ಆಗಿರ್ಬೋದು, ಮಥುರಾ ಆಗಿರ್ಬೋದು, ಪಟ್ನಾ ಆಗಿರ್ಬೋದು, ಈ ಥರದ್ದು ಪ್ಲೇಸ್ಗಳಲ್ಲಿ ಸುಮಾರು ಕಡೆ ನಮಗೆ ಯಕ್ಷ ಮತ್ತು ಯಕ್ಷಿಗಳ ಐಡಲ್ಸ್ಗಳು ಸ್ಕಲ್ಪ್ಚರ್ಸ್ಗಳು ಸಿಕ್ಕಿರೋದನ್ನ ನೋಡ್ಬೋದು. ಆಲ್ಮೋಸ್ಟ್ ಲೈಫ್ ಸೈಜ್ ಸ್ಕಲ್ಪ್ಚರ್ಸ್ ಅಂತ ಹೇಳ್ಬೋದು. ಇಲ್ಲೇನು ನೋಡ್ತೀವಿ ನಾವು, ಈ ಯಕ್ಷ ಮತ್ತು ಯಕ್ಷಿ ಎರಡೂ ಕೂಡ ಆಲ್ಮೋಸ್ಟ್ 5 ಅಡಿಗಿಂತ ಜಾಸ್ತಿ ಹೈಟ್ ಇರೋವಂಥ ಸ್ಕಲ್ಪ್ಚರ್ಸ್ಗಳೇ. ಸೊ ಹಾಗಾಗಿ ಲೈಫ್ ಸೈಜ್ ಸ್ಕಲ್ಪ್ಚರ್ಸ್ ಅಂತ ಹೇಳ್ಬೋದು ನಾವು ಮೌರ್ಯನ್ ಟೈಮ್ಸಲ್ಲಿ ಸಿಕ್ಕಿರೋವಂಥದ್ದು. ನಾರ್ಮಲಾಗಿ ಈ ಸ್ಕಲ್ಪ್ಚರ್ಸ್ನಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ನಾವು ಅಂತಂದರೆ ಒಂದು ಅಬಂಡೆನ್ಸ್ನ ಅಬ್ಸರ್ವ್ ಮಾಡ್ಬೋದು. ಈ ಯಕ್ಷನ್ಸ್ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದಿದೆ, ಯಕ್ಷಿಣಿನೂ ಅಷ್ಟೇ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದಿರೋದನ್ನು ನಾವು ನೋಡುವ. ಅಂದರೆ ಅಬಂಡೆನ್ಸ್ ಇದೆ, ಚೆನ್ನಾಗಿ ತಿಂತಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಂದು ರೀತಿಯ ಏನಂತೀವಿ ಗುಂಡಾಗಿದ್ದಾರೆ ಅಂತ ಹೇಳ್ಬೋದು ನಾವು. ಆ ಥರದ್ದು ಒಂದು ಅಂದರೆ ಸ್ಕಲ್ಪ್ಚರ್ಸ್ನ ಸ್ಟಡಿ ಮಾಡೋದ್ರಿಂದ ಜನ ಯಾವ ಥರ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ನೀವು ಬ್ರಿಟಿಷ್ ಟೈಮ್ ಪೀರಿಯಡ್ನಲ್ಲಿ ಇಂಡಿಯನ್ಸ್ನ ಡಿಪಿಕ್ಟ್ ಮಾಡಿರೋದನ್ನು ನೋಡಿ, ಇಂಡಿಯನ್ಸ್ನ ಪೇಂಟ್ ಮಾಡಿರೋದನ್ನು ನೋಡಿ, ಭಾಳ ಸ್ಕಿನ್ನಿಯಾಗಿ ಪೇಂಟ್ ಮಾಡಿರ್ತಾರೆ ಇಂಡಿಯನ್ಸ್ನ. ಏನಕ್ಕೆ? ಬ್ರಿಟಿಷ್ ಟೈಮ್ ಪೀರಿಯಡ್ನಲ್ಲಿ ಮಾಲ್ ನರಿಶ್ಮೆಂಟ್ ಇತ್ತು, ಅದಕ್ಕೋಸ್ಕರ ನಾವು ತೆಳ್ಳಗಾಗ್ತಾ ಹೋದ್ವಿ. ಆದರೆ ಈ ಟೈಮ್ ಪೀರಿಯಡ್ನಲ್ಲಿ ಅಬಂಡೆನ್ಸ್ ಇತ್ತು, ಒಂದು ನರಿಶ್ಮೆಂಟ್ ಚೆನ್ನಾಗಾಗ್ತಾಯಿತ್ತು. ಸೊ ಹಾಗಾಗಿ ನಾರ್ಮಲಾಗಿ ಎಲ್ಲ ಇಂಡಿಯನ್ ಸ್ಕಲ್ಪ್ಚರ್ಸ್ಗಳು ನಾವು ಈ ಥರ ಗುಂಡಾಗಿರೋದನ್ನು ನಾವು ನೋಡ್ಬೋದು. ಯಕ್ಷಿ ಇಮೇಜ್ನಲ್ಲಿ ಯಕ್ಷಿಯ ರೈಟ್ ಹ್ಯಾಂಡ್ನಲ್ಲಿ ಒಂದು ಚೌರಿ ಅಂತ ಅದೇನದು ಈ ಫ್ಲೈ ವಿಸ್ಕ್ ಅಂತ ಏನು ಹೇಳ್ತಾರೆ, ಅಥವಾ ಈ ಗಾಳಿ ಹಾಕುವಂಥದ್ದು ಏನಿದೆ ಆ ಥರದ್ದು ಒಂದು ಚೌರಿ ಅನ್ನೋವಂಥ ಒಂದನ್ನು ಇನ್ಸ್ಟ್ರೂಮೆಂಟ್ನ ಯಕ್ಷಿ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿರೋದನ್ನು ನಾವು ನೋಡ್ಬೋದು. ಅದು ಮುಂದಕ್ಕಾಗಿರ್ಬೋದು, ಹಿಂದಕ್ಕಾಗಿರ್ಬೋದು, ಎಷ್ಟು ನೀಟಾಗಿ ಎಷ್ಟು ಫೈನಾಗಿ ಕಾರು ಮಾಡಿರೋದನ್ನು ನಾವು ನೋಡ್ಬೋದು. ಇನ್ನೂ ಕೂಡ ಈವನ್ ಆಫ್ಟರ್ 2300 or 500 ಇಯರ್ಸ್ ಇನ್ನೂ ಕೂಡ ಯಕ್ಷಿ ಇಮೇಜ್ ಆಗಿರ್ಬೋದು, ಯಕ್ಷನ ಐಡಲ್ ಆಗಿರ್ಬೋದು, ಎರಡರಲ್ಲೂ ಕೂಡ ಪಾಲಿಶ್ ಇಲ್ಲದೆ ಇರೋದನ್ನು ನಾವು ಪಾಲಿಶ್ ಹೋಗದೇ ಇರೋದನ್ನು ನಾವು ನೋಡ್ಬೋದು. ಸೊ ಒಂದು ಕಡೆಗೆ ಈ ಥರದ್ದು ಇಂಡಿಪೆಂಡೆಂಟ್ ಸ್ಕಲ್ಪ್ಚರ್ಸ್ನ ನೋಡ್ತಾ ಇದ್ದರೆ, ಇನ್ನೊಂದು ಕಡೆಗೆ ಸುಮಾರು ಲಿವಿಂಗ್ ರಾಕ್ಸ್ಗಳನ್ನು ನಾವು ನೋಡ್ಬೋದು. ಎಕ್ಸಾಂಪಲ್ ಧೌಲಿ. ಈ ಧೌಲಿ ಅನ್ನೋ ಪ್ಲೇಸ್ನಲ್ಲಿ ಏನು ಕಳಿಂಗ ವಾರ್ ನಡೆದಿರುತ್ತೆ, ಅಲ್ಲಿ ಭಾಳ ಫೇಮಸ್ ಆಗಿರುವಂಥ ಒಂದು ಇನ್ಸ್ಕ್ರಿಪ್ಷನ್ ಇದೆ, ಹಾತಿಗುಂಪ ಇನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಹಾತಿ ಅಂದರೆ ಗೊತ್ತೇ ಇದೆ, ಆನೆ ಅಂತ ಹೇಳಿ. ಸೊ ಹಾತಿಗುಂಪ ಇನ್ಸ್ಕ್ರಿಪ್ಷನ್ ಇರುವಂಥ ಜಾಗ ಇದು. ಇದಕ್ಕೆ ಧೌಲಿ ಎಲಿಫೆಂಟ್ ಅಂತಲೂ ಕೂಡ ಕರೀತಾರೆ. ಏನಕ್ಕೆ ಇದನ್ನು ಲಿವಿಂಗ್ ರಾಕ್ ಅಂತ ಕರೀತಾರೆ ಅಂದರೆ, ನಾರ್ಮಲಾಗಿ ಮೊನೋಲಿಥಿಕ್ ರಾಕ್ ಏನಿರುತ್ತೆ, ಆ ಮೊನೋಲಿಥಿಕ್ ರಾಕ್ನಲ್ಲಿ ಅನಿಮಲ್ಸ್ ಸ್ಕಲ್ಪ್ಟ್ ಮಾಡಿದ್ರೆ ಆ ಥರದ ರಾಕ್ಗಳಿಗೆ ಲಿವಿಂಗ್ ರಾಕ್ ಅಂತ ಕರೀತಾರೆ. ಅನಿಮಲ್ಸ್ ಆಗಿರ್ಬೋದು, ಹ್ಯೂಮನ್ ಫಿಗರಿನ್ಸ್ ಆಗಿರ್ಬೋದು, ಅದನ್ನು ಸ್ಕಲ್ಪ್ಟ್ ಮಾಡಿದಾಗ ಅದು ಲಿವಿಂಗ್ ರಾಕ್ ಆಗೋದನ್ನು ನಾವು ನೋಡ್ತೀವಿ. ಸೊ ಈ ಥರದ ಲಿವಿಂಗ್ ರಾಕ್ನ ಕೂಡ ನಾವು ಅಶೋಕನಾಗಿರ್ಬೋದು ಅಥವಾ ಮೌರ್ಯನ್ ಟೈಮ್ ಪೀರಿಯಡ್ನಲ್ಲಿ ನೋಡ್ಬೋದು. ಇಲ್ಲಿ ಈ ಆನೆಗೆ ಶ್ವೇತೋ ಅಂತ ಕರೆದಿಯಾನೆ. ಶ್ವೇತೋ ಅಂದರೆ ನಾರ್ಮಲಾಗಿ ನೋಡ್ತೀವಿ ನಾವು ಇಂದ್ರನ ಐರಾವತ ಅನ್ನುವಂಥ ಒಂದು ಕಾನ್ಸೆಪ್ಟ್ ನೋಡ್ತೀವಿ. ಬಿಳಿ ಕಲರ್ ಆನೆ ಇದೆಯಂತೆ ಇಂದ್ರನ ಹತ್ರ ಅಂತ ಹೇಳಿ ಒಂದು ಐರಾವತ ಅನ್ನೋ ಒಂದು ಕಾನ್ಸೆಪ್ಟ್ ನೋಡ್ತೀವಿ ನಾವು. ಪ್ರಾಬಬ್ಲಿ ಜೈನ್ ಮೈಥಾಲಜಿ ಆಗಿರ್ಬೋದು, ಬುದ್ಧಿಸ್ಟ್ ಮೈಥಾಲಜಿಯಲ್ಲಿ ಬರುವಂಥ ಐರಾವತ ಅನ್ನುವಂಥದ್ದು ಆನೆನ ಇಲ್ಲಿ ಡಿಪಿಕ್ಟ್ ಮಾಡಿರೋದನ್ನು ನಾವು ನೋಡ್ಬೋದು. ಈ ಧೌಳಿ ಬ್ಯಾಟಲ್ ಪ್ಲೇಸ್ ಏನು ನಡೀತದೆ ಧೌಳಿ ಅನ್ನುವಂಥ ಜಾಗದಲ್ಲಿ, ಕಳಿಂಗ ವಾರು, ಅದಕ್ಕೆ ಭಾಳ ಹತ್ತಿರದಲ್ಲೇ ಸಿಚುವೇಟ್ ಆಗಿರುವಂಥ ಒಂದು ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು, ಒಂದು ಸ್ಕಲ್ಪ್ಚರ್ ಅಂತಲೂ ಕೂಡ ನಾವು ಹೇಳ್ಬೋದು. ಭಾಳ ಫೇಮಸ್ ಆಗಿರುವಂಥ ಧೌಳಿ ಎಲಿಫೆಂಟ್. ಮೌರ್ಯನ್ ಆರ್ಕಿಟೆಕ್ಚರು ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ತೂಪ ಆರ್ಕಿಟೆಕ್ಚರ್ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಇವತ್ತಿನ ಟೈಮಲ್ಲಿ ಸ್ತೂಪ ಅಂದರೆ ಒಂದು ಸಪ್ರೇಟ್ ಮೀನಿಂಗ್ ಬಂದಿರೋದನ್ನು ನಾವು ನೋಡ್ಬೋದು. ಸ್ತೂಪ ಇಸ್ ಅ ಪ್ಲೇಸ್ ಆಫ್ ವರ್ಷಿಪ್ ಅಂತ ಹೇಳ್ಬೋದು. ಸ್ತೂಪ ಇಸ್ ಅ ಪ್ಲೇಸ್ ಆಫ್ ವರ್ಷಿಪ್ ವಿಚ್ ಹ್ಯಾಸ್ ದ ಮಾರ್ಟಲ್ ರಿಮೈನ್ಸ್ ಆರ್ ರೆಲಿಕ್ಸ್ ಆಫ್ ಹೋಲಿ ಪರ್ಸನ್ ಅಂತ ಹೇಳ್ಬೋದು ನಾವು. ಯಾವುದಕ್ಕೆ? ಸ್ತೂಪಾಗೆ. ಅಂದರೆ ಒಂದು ರೀತಿಯಲ್ಲಿ ಇಟ್ಸ್ ಅ ಪ್ಲೇಸ್ ಆಫ್ ವರ್ಷಿಪ್ ಅಂತ ಹೇಳ್ಬೋದು ನಾವು ಸ್ತೂಪನ. ಆದರೆ ಈ ಥರದ್ದು ಏನು ಡೆಫಿನೇಷನ್ ಇದೆ, ಇವತ್ತಿನ ಕಂಟೆಂಪ್ರರಿ ಡೆಫಿನೇಷನ್ ಏನು ನೋಡ್ತೀವಿ ನಾವು ಸ್ತೂಪಾಗೆ, ಇಟ್ ವಾಸ್ ನಾಟ್ ಆಲ್ವೇಸ್ ದ ಕೇಸ್. ಸ್ತೂಪ ಅನ್ನೋದಕ್ಕೆ ಬೇರೆದೇ ಮೀನಿಂಗ್ ಇದ್ದಿದ್ದನ್ನು ನಾವು ನೋಡ್ತೀವಿ. ಈ ಸ್ತೂಪ ಅನ್ನೋವಂಥ ವರ್ಡ್ ಫಸ್ಟ್ ನೋಡೋದು ನಾವು ಋಗ್ವೇದದಲ್ಲಿ. ಅದಕ್ಕಿಂತ ಮುಂಚೆ ಏನಕ್ಕೆ ವೈ ದ ನೀಡ್ ಆಫ್ ಸ್ತೂಪ ಅನ್ನೋವಂಥ ಒಂದು ಕ್ವೆಶನ್ ಹಾಕ್ಕೊಂಡ್ರೆ ನಮಗೆ ನಾವು ಸ್ತೂಪ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಏನಕ್ಕೆ ಬಂತು, ಸ್ತೂಪ ಅನ್ನೋವಂಥ ಒಂದು ಸ್ಟ್ರಕ್ಚರ್ನ ಏನಕ್ಕೆ ನಾವು ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ ಒಂದು ಕ್ವೆಶನ್ ಬಂದರೆ, ಬುದ್ಧಿಸಮ್ ವಾಸ್ ದ ಫಸ್ಟ್ ಆರ್ಗನೈಸ್ಡ್ ರಿಲಿಜನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನಾವು. ನಾರ್ಮಲಾಗಿ ಅದಕ್ಕಿಂತ ಮುಂಚೆ ಹಿಂದೂಯಿಸಮ್ ಅಥವಾ ನಾವು ಏನು ವೇದಿಕ್ ರಿಲಿಜನ್ ಅಂತ ಕರಿತೀವಿ ಅಷ್ಟೊಂದು ಆರ್ಗನೈಸ್ಡ್ ಆಗಿರಲಿಲ್ಲ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಂಪಲ್ಷನ್ ಇಲ್ಲ, ಮನೆಯಲ್ಲೇ ಹೋಮ ಮಾಡ್ಕೋಬೋದು, ಮನೆಯಲ್ಲೇ ಪೂಜೆ ಮಾಡ್ಬೋದು ಅಲ್ವಾ. ಆದರೆ ಈಗ ಬುದ್ಧಿಸಮ್ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕಂಪಲ್ಸರಿಗೆ ದೇ ಹ್ಯಾವ್ ಟು ಒಂದು ಕಡೆಗೆ ಸೇರಿಕೊಳ್ಳೇಬೇಕು, ಹೌದು ಅಲ್ವೋ. ಈ ಥರದ ರಿಲಿಜನ್ಗಳಿಗೆ ನಾವು ಆರ್ಗನೈಸ್ಡ್ ರಿಲಿಜನ್ ಅಂತ ಕರಿತೀವಿ. ಸೊ ಬುದ್ಧಿಸಮ್ ವಾಸ್ ದ ಫಸ್ಟ್ ಆರ್ಗನೈಸ್ಡ್ ರಿಲಿಜನ್.
ಸೊ ಈ ಥರದ್ದು ಆರ್ಗನೈಸ್ಡ್ ರಿಲಿಜನ್ ಆಗಿದ್ದರಿಂದ ಒಂದು ಕಡೆಗೆ ಕಾಮನ್ ಆಗಿ ಕೂತ್ಕೊಂಡು ವರ್ಷಿಪ್ ಮಾಡೋದಕ್ಕೆ ಒಂದು ಪ್ಲೇಸ್ ಬೇಕಿತ್ತು. ಅದಕ್ಕೆ ಸ್ತೂಪ ಇವಾಲ್ವ್ ಆಯಿತು ಅಂತ ಹೇಳ್ಬೋದು ನಾವು. ಸ್ತೂಪ ಅನ್ನೋವಂಥದ್ದು ಕಾನ್ಸೆಪ್ಟು ಇವಾಲ್ವ್ ಆಯಿತು ಅಂತ ಹೇಳ್ಬೋದು ನಾವು. ಆದರೆ ಈ ಸ್ತೂಪ ಅನ್ನೋದಕ್ಕೆ ಏನು ಪ್ರೆಸೆಂಟ್ ಮೀನಿಂಗ್ ನೋಡ್ತೀವಿ, ಪ್ಲೇಸ್ ಆಫ್ ವರ್ಷಿಪ್ ಅಂತ ಹೇಳಿ, ಇಟ್ ವಾಸ್ ನಾಟ್ ಆಲ್ವೇಸ್ ದ ಕೇಸ್. ಅದಕ್ಕಿಂತ ಮುಂಚೆ ಋಗ್ವೇದದಲ್ಲಿ ಫಸ್ಟ್ ಟೈಮ್ ಸ್ತೂಪ ಅನ್ನೋವಂಥ ಒಂದು ವರ್ಡ್ ಬರುತ್ತೆ. ಋಗ್ವೇದದಲ್ಲಿ ಸ್ತೂಪ ಅನ್ನೋದಕ್ಕೆ ಬೇರೆನೇ ಮೀನಿಂಗ್ ಇರೋದನ್ನು ನೋಡ್ತೀವಿ ನಾವು. ಒಂದು ಕಡೆ ಹೇಳ್ತಾನೆ ಕಿಂಗ್ ವರುಣ ಅನ್ನುವಂಥ ರಾಜ ಯಾವುದೇ ಫೌಂಡೇಶನ್ ಇಲ್ಲದೆ ಇರುವಂಥ ಒಂದು ಸ್ತೂಪನ ಕಟ್ಟಿಸ್ದ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಆದರೆ ಆ್ಯಕ್ಚುಲಾಗಿ ಋಗ್ವೇದದಲ್ಲಿ ಸ್ತೂಪ ಅಂತ ಏನು ನೋಡ್ತೀವಿ ನಾವು, ಈ ಥರದ್ದು ಕಾನ್ಸೆಪ್ಟ್ ಇತ್ತು. ಇಟ್ ವಾಸ್ ಅ ಫೈರ್ ಆಲ್ಟಾರ್ ಅಂತ ಹೇಳ್ಬೋದು. ಏನು ಫೈರ್ ಆಲ್ಟ್ ಅಂದರೆ ಹೋಮಕುಂಡದಿಂದ ಬೆಂಕಿ ಏನು ಆಚೆ ಬರುತ್ತಲ್ವ, ಆಚೆ ಬರುವಂಥ ಫೈರ್ ಆಲ್ಟಾರಿಂದ ಆಚೆ ಬರುವಂಥ ಬೆಂಕಿಗೆ ಸ್ತೂಪ ಅಂತ ಕರೀತಾಯಿದ್ರು ಋಗ್ವೇದಿಕ್ ಟೈಮ್ ಪೀರಿಯಡ್ನಲ್ಲಿ. ಅದಾದಮೇಲೆ ಸ್ತೂಪ ಅಂತ ಹೇಳಿದ್ರೆ ಪಾಲಿಯಲ್ಲಿ ಒಂದು ಕಾನಿಕಲ್ ಹೀಪ್ ಅನ್ನೋ ಒಂದು ಮೀನಿಂಗ್ ಇರೋದನ್ನು ನಾವು ನೋಡ್ತೀವಿ. ಒಂದು ರೀತಿಯ ಮೌಂಡ್ ಅನ್ನೋವಂಥ ಒಂದು ಮೀನಿಂಗ್ ಬರೋದನ್ನು ನಾವು ನೋಡ್ತೀವಿ. ಯಾವುದರಲ್ಲಿ? ಪಾಲಿಯಲ್ಲಿ ತೂಪ ಅನ್ನೋವಂಥ ಒಂದು ವರ್ಡ್. ಸೊ ಈ ಥರ ಫೈರ್ ಆಲ್ಟಾರ್ ಆಗಿರ್ಬೋದು, ಅದಾದಮೇಲೆ ಈ ಥರದ್ದು ಒಂದು ಮೌಂಡ್ ಆಗಿರ್ಬೋದು, ಈ ಥರದ್ದು ಮೀನಿಂಗಿಂದ ಸ್ತೂಪ ಯಾವ ಥರ ಪ್ಲೇಸ್ ಆಫ್ ವರ್ಷಿಪ್ ಆಯಿತು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ನಿಮ್ಗೆ ಆಗಲೇ ಹೇಳಿದೆ ನಾನು, ಸ್ತೂಪ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ಬಂತು. ಸ್ತೂಪ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಪ್ರೀ ಹಿಸ್ಟೋರಿಕ್ ಟೈಮ್ ಪೀರಿಯಡ್ನಲ್ಲೇ ನೋಡ್ತೀವಿ. ಯಾರಾದರೂ ನಮಗೆ ತುಂಬ ಇಷ್ಟ ಆಗಿರೋ ಸತ್ತೋದಾಗ ಅವ್ರ ನೆನಪಲ್ಲಿ ಒಂದು ಮೌಂಡ್ನ ಒಂದು ಮಣ್ಣಿನ ಗುಡ್ಡೆ ಮಾಡೋದನ್ನು ನಾವು ನೋಡ್ತೀವಿ ಅಲ್ವಾ. ಈ ಥರದ್ದು ಮಣ್ಣಿನ ಗುಡ್ಡೆ ಮಾಡುವಂಥ ಒಂದು ಬರಿಯಲ್ ಸೈಟಿಂದ ಈ ಸ್ತೂಪ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇವಾಲ್ವ್ ಆಗಿದ್ದನ್ನು ನಾವು ನೋಡ್ತೀವಿ. ಬುದ್ಧ ಬರೋದಕ್ಕಿಂತ ಮುಂಚೆನೂ ಕೂಡ ಈ ಥರದ್ದು ಒಂದು ಕಾನ್ಸೆಪ್ಟ್ ಇತ್ತು. ಆದರೆ ಸ್ತೂಪ ಬೇರೆದೇ ಹೆಸರು, ಬೇರೆದೇ ಅರ್ಥ ತಗೊಂಡಿದ್ದು, ಸ್ತೂಪ ಅನ್ನೋದು ಕಾನ್ಸೆಪ್ಟೇ ಚೇಂಜ್ ಆಗಿದ್ದು ಆಫ್ಟರ್ ಬುದ್ಧ ಅಂತ ಹೇಳ್ಬೋದು ನಾವು. ಏನಾಗುತ್ತೆ, ಬುದ್ಧ ಸತ್ತೋಗ್ತಾನೆ ಕುಶಿನಗರಲ್ಲಿ. ಹಿ ಅಟೈನ್ಡ್ ಮಹಾಪರಿನಿರ್ವಾಣ. ಕುಶಿನಗರಲ್ಲಿ ಸತ್ತೋಗ್ತಾನೆ. ಅದಾದ ಮೇಲೆ ಬುದ್ಧನನ್ನು ಕ್ರಿಮೇಟ್ ಮಾಡ್ತಾರೆ, ಸುಟ್ಟಾಕ್ತಾರೆ. ಕ್ರಿಮೇಟ್ ಮಾಡಿ ಅವನ ಮಾರ್ಟಲ್ ರಿಮೈನ್ಸ್ ಏನಿರುತ್ತೆ, ಆ ಮಾರ್ಟಲ್ ರಿಮೈನ್ಸ್ಗಳನ್ನು ಅವತ್ತಿನ 8 ಮಹಾಜನಪದಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 8 ಮಹಾಜನಪದಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ 8 ಸ್ತೂಪಗಳನ್ನು ಕಟ್ಟಿಸೋದನ್ನು ನಾವು ನೋಡ್ತೀವಿ. ಸೊ ಬುದ್ಧನ ಕ್ರಿಮೇಷನ್ ಆದಮೇಲೆ ಸ್ತೂಪಗೆ ಹೆಸರು ಚೇಂಜ್ ಆಗೋದನ್ನು ನೋಡ್ತೀವಿ. ಸ್ತೂಪ ವಾಸ್ ಅ ಪ್ಲೇಸ್ ವೇರ್ ಬುದ್ಧಾಸ್ ರಿಲಿಕ್ಸ್ ವೇರ್ ಕೆಪ್ಟ್. ಸೊ ಆ ಥರದ ಒಂದು ಕಾನ್ಸೆಪ್ಟ್ ಬರೋದನ್ನು ಅಂತಂದರೆ ಬುದ್ಧನ ಮಾರ್ಟಲ್ ರಿಮೈನ್ಸ್ ಏನಿರುತ್ತೆ, ಆ ಮಾರ್ಟಲ್ ರಿಮೈನ್ಸ್ಗಳನ್ನ ಇಟ್ಟು ಅದ್ರ ಮೇಲ್ಗಡೆಗೆ ಒಂದು ರೀತಿಯ ಕ್ಲೇನಲ್ಲಿ ಆಗಿರ್ಬೋದು, ಬ್ರಿಕ್ನಲ್ಲಿ ಆಗಿರ್ಬೋದು, ಒಂದು ರೀತಿಯ ಸೆಮಿ ಸರ್ಕ್ಯುಲರ್ ಮೌಂಡ್ನ ಕ್ರಿಯೇಟ್ ಮಾಡುವಂಥ ಸ್ಟ್ರಕ್ಚರ್ಗೆ ಸ್ತೂಪ ಅಂತ ಕರೆಯೋದನ್ನು ನಾವು ನೋಡ್ಬೋದು ಆಫ್ಟರ್ ದ ಡೆತ್ ಆಫ್ ಬುದ್ಧ. ಸೊ ಇನಿಷಿಯಲ್ ಸ್ಟೇಜ್ನಲ್ಲಿ 8 ಕಡೆಗೆ 8 ಸ್ತೂಪ ಇದ್ದಿದ್ದನ್ನು ನಾವು ನೋಡ್ಬೋದು. 8 ಮಹಾಜನಪದ ಆಯಿತು. 8 ಮಹಾಜನಪದದಲ್ಲಿ ರಾಜಗೃಹ, ವೈಶಾಲಿ, ಕಪಿಲವಸ್ತು, ಅಲ್ಲಕಪ್ಪ, ರಾಮಗ್ರಾಮ, ವೇತದೀಪ, ಪಾವ, ಕುಶಿನಗರ. ಈ 8 ಜಾಗದಲ್ಲಿ 8 ಒರಿಜಿನಲ್ ಸ್ತೂಪಗಳಿದ್ದನ್ನು ನೋಡ್ಬೋದು. ವಿಚ್ ಕಂಟೈನ್ ದ ಮಾರ್ಟಲ್ ರಿಮೈನ್ಸ್ ಆಫ್ ಬುದ್ಧ. ಅವನ ಅಸ್ಥಿ ಏನಿತ್ತು ಅದನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಸ್ತೂಪ ಕಟ್ಟಿದ್ದನ್ನು ನಾವು ನೋಡ್ತೀವಿ. ಸೊ ಈ ಥರ ಸ್ತೂಪ ಅನ್ನುವಂಥದ್ದು ಇವಾಲ್ವ್ ಆಗ್ತಾ ಬಂದಿದ್ದನ್ನು ನಾವು ನೋಡ್ತೀವಿ. ಜನ ಬುದ್ಧಿಸ್ಟ್ ಏನು ಮಾಡೋರು, ಆ ಸ್ತೂಪಗಳಿಗೆ ಹೋಗಿ ದೇ ಯೂಸ್ ಟು ಆಫರ್ ದೇರ್ ಪ್ರೇಯರ್ಸ್. ಸೊ ಈ ಥರ ಒಂದು ಕಾಮನ್ ಪ್ಲೇಸ್ ಆಫ್ ವರ್ಷಿಪ್ ಆಗಿ ಸ್ತೂಪ ಇವಾಲ್ವ್ ಆಗಿದ್ದನ್ನು ನಾವು ನೋಡ್ತೀವಿ. ಈ ಸ್ತೂಪದ ಇವಲ್ಯೂಷನ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು ಅಶೋಕಂದು. ಏನಕ್ಕೆ ಅಂತ ಹೇಳಿದ್ರೆ, ಕಳಿಂಗ ವಾರ್ ಆಗುತ್ತೆ. ಆಫ್ಟರ್ ದ ಕಳಿಂಗ ವಾರ್ ಅವ್ನು ಹೇಳ್ತಾನೆ ಒಂದು ಕಡೆ 13th ಮೇಜರ್ ರಾಕ್ ಎಡಿಕ್ಟಲ್ಲಿ ಹೇಳ್ಕೊಳ್ತಾನೆ, ಐ ಆಮ್ ಲಿವಿಂಗ್ ದಿಗ್ವಿಜಯನ ಬಿಟ್ಟು ಐ ಆಮ್ ಎಂಬ್ರೇಸಿಂಗ್ ಧರ್ಮ ವಿಜಯ ಅಂತ ಹೇಳ್ಕೊಳ್ತಾನೆ ಅಶೋಕ ಅಲ್ವಾ. ಇನ್ಮೇಲಿಂದ ಏನಿದ್ರೂ ಕೂಡ ಪ್ರಪಂಚ ಗೆಲ್ಲೋದು ಯೂಸಿಂಗ್ ಥ್ರೂ ಧರ್ಮ. ಬುದ್ಧನ ಧಮ್ಮ ಏನಿದೆ ಆ ಧಮ್ಮನ ಯೂಸ್ ಮಾಡ್ಕೊಂಡು ಇಡೀ ಪ್ರಪಂಚ ಗೆಲ್ತೀನಿ ನಾನು, ಕಳಿಂಗ ಗೆದ್ದಿರೋದು ಸಾಕು ದಿಗ್ವಿಜಯದಲ್ಲಿ, ಯೂಸಿಂಗ್ ಮಿಲಿಟರಿ ಕಳಿಂಗ ಗೆದ್ದಿದ್ದು ಸಾಕು ಅಂತ ಅಶೋಕ ಏನು ಮಾಡ್ತಾನೆ, ಮುಂಚೆ ಏನಾಗಿದ್ನೋ ಅಜೀವಿಕ ಆಗಿದ್ನೋ ವೇದಿಕ್ ರಿಲಿಜನ್ನ ಫಾಲೋ ಮಾಡ್ತಾ ಇದ್ನೋ ಬೇಡ, ಅದಾದಮೇಲೆ ಹಿ ಬಿಕೇಮ್ ಅ ಫಾಲೋವರ್ ಆಫ್ ಬುದ್ಧಿಸ್ಟ್, ಅಥವಾ ಪ್ರಾಂಪ್ಟಾಗಿ ಬುದ್ಧಿಸಮ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನಂತೆ. ಸೊ ಹಾಗಾಗಿ ಅಶೋಕ ಬುದ್ಧಿಸಮ್ನ ಪೇಟ್ರನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಪೇಟ್ರನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ 3rd ಬುದ್ಧಿಸ್ಟ್ ಕೌನ್ಸಿಲ್ ಆರ್ಗನೈಸ್ ಮಾಡ್ಕೊಳ್ತಾನೆ ಪಾಟಲಿಪುತ್ರದಲ್ಲಿ. ಸೊ 3rd ಬುದ್ಧಿಸ್ಟ್ ಕೌನ್ಸಿಲ್ನಲ್ಲಿ ಒಂದು ಡಿಸಿಷನ್ಗೆ ಬರ್ತಾರೆ ಎಲ್ಲ ಬುದ್ಧಿಸ್ಟ್ಗಳು ಸೇರಿಕೊಂಡು. ಏನು ಅಂತ ಹೇಳಿದ್ರೆ, ಬುದ್ಧಿಸಮ್ನ ಪ್ರಾಪಗೇಟ್ ಮಾಡಬೇಕು, ವಿ ಹ್ಯಾವ್ ಟು ಸ್ಪ್ರೆಡ್ ದ ಟೀಚಿಂಗ್ಸ್ ಆಫ್ ಬುದ್ಧ ಅಂತ ಹೇಳಿ ಒಂದು ಡಿಸಿಷನ್ಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆ ಬೇರೆ ದೇಶಗಳಿಗೆ ಮಿಷನರೀಸ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಸಂಘಮಿತ್ರ ಆಗಿರ್ಬೋದು, ಮೈಸೂರಿಗೆ ಕಳಿಸ್ಕೊಡ್ತಾನೆ, ಶ್ರೀಲಂಕಾಗೆ ಕಳಿಸ್ಕೊಡ್ತಾನೆ, ಜಾವಾ ಐಲ್ಯಾಂಡಿಗೆ ಕಳಿಸ್ಕೊಡ್ತಾನೆ, ಗ್ರೀಸ್ಗೂ ಕೂಡ ಒಂದಷ್ಟು ಅಂಬಾಸಿಡರ್ಸ್ನ, ಬುದ್ಧಿಸ್ಟ್ ಅಂಬಾಸಿಡರ್ಸ್ನ ಅಶೋಕ ಕಳಿಸ್ಕೊಟ್ಟಿದ್ದ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಒಂದು ಕಡೆಗೆ ಮಿಷನರೀಸ್ನ ಕಳಿಸ್ಕೊಡ್ತಾನೆ, ಇನ್ನೊಂದು ಕಡೆಗೆ ಬುದ್ಧಿಸಮ್ಗೆ ಕಾಮನ್ ಆಗಿರುವಂಥದ್ದು ಸ್ತೂಪ, ಪ್ಲೇಸ್ ಆಫ್ ವರ್ಷಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಸೊ ಅಶೋಕ ಏನು ಮಾಡ್ತಾನೆ, ಒರಿಜಿನಲ್ 8 ಸ್ತೂಪಾಸ್ ಏನಿದೆ ಆ 8 ಸ್ತೂಪಾಸ್ಗಳಿರುವಂಥ ಎಲ್ಲ ರಿಲಿಕ್ಸ್ಗಳನ್ನು ಮತ್ತೆ ಕಲೆಕ್ಟ್ ಮಾಡಿಕೊಂಡು ಅದನ್ನು 84,000 ಪಾರ್ಟ್ಸಾಗಿ ಡಿವೈಡ್ ಮಾಡಿಬಿಟ್ಟು 84,000 ಸ್ತೂಪಾಸ್ನ ಕಟ್ಟಿಸ್ತಾನೆ ಟು ಪ್ರಾಪಗೇಟ್ ಧಮ್ಮ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಸ್ತೂಪ ಒಂದು ರೀತಿಯ ಪ್ಲೇಸ್ ಆಫ್ ವರ್ಷಿಪ್ ಆಗಿ ಒಂದು ರೀತಿಯಲ್ಲಿ ಒಂದು ಸ್ತೂಪದ ಸ್ಟೇಜ್ ಮೆಚ್ಯೂರ್ ಆಗ್ತಾ ಬರೋದನ್ನು ನಾವು ನೋಡ್ಬೋದು. ಸೊ ಅಶೋಕನ್ ಟೈಮ್ ಪೀರಿಯಡ್ನಲ್ಲಿ ಸ್ತೂಪ
ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ನ ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಒಂದು ಸೆಮಿ ಸರ್ಕ್ಯುಲರ್ ಅರ್ದನ್ ಮೌಂಡ್ ಆಗಿರುವಂಥ ಸ್ತೂಪ ಒಂದು ರೀತಿಯ ಇಂಡಿಪೆಂಡೆಂಟ್ ಸ್ಟ್ರಕ್ಚರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರಿಕ್ನ ಯೂಸ್ ಮಾಡಿಕೊಂಡು, ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಸ್ತೂಪ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅಶೋಕ. ಸೊ ಇನಿಷಿಯಲ್ ಟೈಮಲ್ಲಿ ಬುದ್ಧನ ಮಾರ್ಟಲ್ ರಿಮೈನ್ಸ್ ಇರೋದಕ್ಕೆ ಸ್ತೂಪ ಅಂತ ಕರಿತಾ ಇದ್ರು. ಅಶೋಕನ ಟೈಮಲ್ಲಿ ಬುದ್ಧನ ಮಾರ್ಟಲ್ ರಿಮೈನ್ಸ್ ಆಗಿರ್ಬೋದು, ಅವ್ನು ಯೂಸ್ ಮಾಡ್ತಿರೋವಂಥ ಐಟಮ್ಸ್ ಆಗಿರ್ಬೋದು, ಅದ್ರ ಮೇಲ್ಗಡೆಗೆ ಸ್ತೂಪನೂ ಕೂಡ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದೇನಾಗುತ್ತೆ, ಸೆಕೆಂಡ್ ಸೆಂಚುರಿ, ಫಸ್ಟ್ ಸೆಂಚುರಿ BC ಬರ್ತಾ 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 ಬುದ್ಧಿಸಮಲ್ಲಿ ಇನ್ನೊಂದು ಹೊಸ ಸೆಕ್ಟ್ ಭಾಳ ಪಾಪ್ಯುಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಮಹಾಯಾನ ಸೆಕ್ಟ್ ಅಂತ ಕರಿತೀವಿ. ಹೀನಯಾನ ಸೆಕ್ಟ್ ಮತ್ತು ಮಹಾಯಾನ ಸೆಕ್ಟ್ ಅನ್ನೋ ಒಂದು ಮೇಜರ್ ಡಿವಿಷನ್ ಆಗೋದನ್ನು ನೋಡ್ತೀವಿ ನಾವು. ಹೀನಯಾನ ಅಂತ ಹೇಳಿದ್ರೆ ಬುದ್ಧ ಒಂದು ರೀತಿಯಲ್ಲಿ ಗುರು ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಮಹಾಯಾನ ಸೆಕ್ಟ್ನಲ್ಲಿ ಬುದ್ಧ ಬಿಕೇಮ್ ಗಾಡ್, ಬುದ್ಧ ದೇವರಾಗೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಸ್ತೂಪ ಮತ್ತೆ ಇವಾಲ್ವ್ ಆಗೋದನ್ನು ನೋಡ್ತೀವಿ. ಸ್ತೂಪದಲ್ಲಿ ಇವಾಗ ಬುದ್ಧನ ಮಾರ್ಟಲ್ ರಿಮೈನ್ಸ್ ಕೂಡ ಇಡೋದು ಬೇಡ. ಸ್ತೂಪದಲ್ಲಿ ಇವಾಗ ಬುದ್ಧನ ಯೂಸ್ ಮಾಡಿರುವಂಥ ಐಟಮ್ಸ್ಗಳು ಕೂಡ ಇಡೋದು ಬೇಡ. ಬುದ್ಧನ ಐಡಲ್ ಇಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಒಂದು ಸೆಮಿ ಸರ್ಕ್ಯುಲರ್ ಸ್ಟ್ರಕ್ಚರ್ನ ಕಟ್ಟಿದ್ರೆ ಸಾಕು, ಅದು ಸ್ತೂಪ ಆಗ್ತಾ ಇತ್ತು. ಸೊ ಈ ಥರ ಐಡಲ್ ವರ್ಷಿಪ್ ಕೂಡ ಬುದ್ಧಿಸಮಲ್ಲಿ ಸ್ಟಾರ್ಟ್ ಆಗೋದನ್ನು ನಾವು ನೋಡ್ತೀವಿ. ಹೆನ್ಸ್ ಇವಾಗ ಸ್ತೂಪ ಅಂತ ಹೇಳಿದ್ರೆ ಇಟ್ಸ್ ಅ ಪ್ಲೇಸ್ ಆಫ್ ವರ್ಷಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇವಾಲ್ವ್ ಆಗಿರೋದನ್ನು ನಾವು ನೋಡ್ಬೋದು. ಒಂದು ರೀತಿಯ ಪ್ರೀ ಹಿಸ್ಟರಿಕ್ ಟೈಮ್ ಪೀರಿಯಡ್ನಲ್ಲಿ ಬರಿಯಲ್ ಸೈಟಿಂದ ಹಿಡಿದು ಇವಾಗ ಒಂದು ಪ್ಲೇಸ್ ಆಫ್ ವರ್ಷಿಪ್ ಅನ್ನುವಂಥ ಒಂದು ಮೀನಿಂಗ್ ಅಥವಾ ಡೆಫಿನೇಷನ್ ಚೇಂಜ್ ಆಗಿರೋದನ್ನು ನೋಡ್ಬೋದು ನಾವು ಸ್ತೂಪದು. ಒಂದು ಪಾಯಿಂಟ್ ಮಿಸ್ ಮಾಡಿದೆ, ಇನಿಷಿಯಲ್ ಸ್ಟೇಜ್ನಲ್ಲಿ ಬರೀ ಬುದ್ಧನಿಗೆ ಮಾತ್ರ ಸ್ತೂಪ ಕಟ್ತಾಯಿದ್ರು. ಅದಾದಮೇಲೆ ಮಹಾಯಾನ ಬುದ್ಧಿಸಮಲ್ಲಿ ಬೋಧಿಸತ್ವ ಅನ್ನೋವಂಥ ಒಂದು ಕಾನ್ಸೆಪ್ಟ್ ನೋಡ್ತೀವಿ ನಾವು. ಅಂದರೆ ಒಂದು ರೀತಿಯ ಸ್ಪಿರಿಚುವಲ್ ಸೀಕರ್ಸ್ ಅಂತ ಹೇಳ್ಬೋದು ಬುದ್ಧಿಸಮ್ನಲ್ಲಿ. ಸೊ ಆ ಥರದ್ದು ಬೋಧಿಸತ್ವಗಳಿಗೂ ಕೂಡ ಸ್ತೂಪ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಲೇಟರ್ ಪಾರ್ಟ್ನಲ್ಲಿ ಆಫ್ಟರ್ ದ ಎವಲ್ಯೂಷನ್ ಆಫ್ ಮಹಾಯಾನ ಬುದ್ಧಿಸಮ್. ಒಂದು ಕ್ವಶನ್ ಬರ್ಕೊಳ್ಳಿ ಮೈನ್ಸ್ದು. bring out the evolution of stupa architecture in India. 150 words. 150 words. ನಾಳೆ ಬರಬೇಕಾದ್ರೆ ನೀವು ಗುಪ್ತನ್ ಆರ್ಕಿಟೆಕ್ಚರ್ ಸ್ವಲ್ಪ ನೋಡ್ಕೊಂಬಂದಿರಿ. ನಾವೇನು ಮಾಡೋಣ ಅಂತ ಹೇಳಿದ್ರೆ, ಇವತ್ತೇನು ಮೌರ್ಯಾಸ್ ನೋಡ್ಕೊಂಡು ಹೋದ್ವಿ ಅದೇ ಥರದಲ್ಲಿ ಡೈನಾಸ್ಟಿ ವೈಸ್ ನೋಡ್ಕೊಳ್ತಾ ಹೋಗೋಣ. ಏನಕ್ಕೆ ಕ್ವಶನ್ಸ್ ನಮಗೆ ಆ ಥರನೇ ಕೇಳೋದು ಜಾಸ್ತಿ. ಇವ್ರ ಟೈಮ್ ಪೀರಿಯಡ್ನಲ್ಲಿ ಏನಾಯಿತು ಅಂತ ನಾರ್ಮಲಾಗಿ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಮೌರ್ಯಾಸ್ ಆದಮೇಲೆ ನೆಕ್ಸ್ಟು ಕುಶಾಣ್ಸ್ ಬರ್ತಾರೆ. ಕುಶಾಣ್ ಟೈಮಲ್ಲಿ ಅಂತ ಹೇಳ್ಕೊಳ್ಳೋಂಥ ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಡೈರೆಕ್ಟಾಗಿ ನಾವು ಗುಪ್ತನ್ ಟೈಮ್ಸ್ಗೆ ಹೊರಟೋಗ್ಬಿಡೋಣ. ಸೊ ಗುಪ್ತನ್ ಟೈಮ್ನಲ್ಲಿ ಯಾವ ಥರ ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ಸ್ ಆಯಿತು ಅಂತ ನಾವು ನೋಡ್ಕೊಳ್ಳೋಣ. ಸೊ ಹಾಗಾಗಿ ನೀವು ಏನು ಮಾಡಿ ನೆಕ್ಸ್ಟ್ ಬರಬೇಕಾದ್ರೆ ಗುಪ್ತನ್ ಆರ್ಕಿಟೆಕ್ಚರ್ ಬಗ್ಗೆ ಸ್ವಲ್ಪ ನೋಡ್ಕೊಂಬಂದಿರಿ. ನಿಮಗೆ ಸೋರ್ಸ್ ಹೇಳೋದು ಮರೆತೆ, ನಿತಿನ್ ಸಿಂಘಾನಿ ಅಂತ ಬುಕ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ, ಆರ್ಟ್ ಆ್ಯಂಡ್ ಕಲ್ಚರ್. ಅದು ಇರೋವಂಥ ಸೋರ್ಸ್ ಅದನ್ನು ಮತ್ತು ಪೂನಮ್ ದಲಾಲ್ ದಯಾ ಬುಕ್ ಏನಿದೆ ನಿಮಗೆ ಹಿಸ್ಟ್ರಿಗೆ, ಎರಡನ್ನೂ ಕೂಡ ಕಂಬೈನ್ ಮಾಡಿಕೊಂಡು ಆರ್ಟ್ ಆ್ಯಂಡ್ ಕಲ್ಚರ್ನ ಯೂಸ್ ಮಾಡ್ಕೊಳ್ಳಿ, ಎರಡು ಬುಕ್ನ ಕೂಡ. ಇನ್ನು ಎಕ್ಸ್ಟ್ರಾ ಓದ್ತೀನಿ ಅಂತ ಹೇಳಿದ್ರೆ ಫೈನ್ ಆರ್ಟ್ಸ್ ಅಂತ ಒಂದು NCERT ಬರುತ್ತೆ, ಬೇಕಿದ್ರೆ ತಗೋಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ನಿತಿನ್ ಸಿಂಘಾನಿ ಈಸ್ ಮೋರ್ ದೆನ್ ಎನಫ್. ಓಕೆನಾ? ಸೊ ನಾಳೆ ಬರಬೇಕಾದ್ರೆ ಸ್ತೂಪ ಆರ್ಕಿಟೆಕ್ಚರ್ ಸ್ವಲ್ಪ ಇದೆ, ಸ್ತೂಪದ ಸ್ಟ್ರಕ್ಚರ್ಸ್ಗಳ ಬಗ್ಗೆ ಹೇಳ್ತೀನಿ ನಾಳೆ. ಅದಾದಮೇಲೆ ಗುಪ್ತನ್ ಆರ್ಕಿಟೆಕ್ಚರ್ ಬಗ್ಗೆ ಸ್ವಲ್ಪ ನೋಡ್ಕೊಂಬಂದಿರಿ. ಓಕೆನಾ? ಓಕೆ, ನಾಳೆ ಸಿಗೋಣ.